ಕೇಳಿಸಿದ್ಯಾ? ಹಲೋ. ಕೇಳಿಸ್ತಿದೆ. ಸೊ ಹೇಳಿ ನನಗೆ, ನೀವು ಯಾರಾದರೂ ಹೇಳ್ತೀರಾ ಇವತ್ತಿನ ಮಾರ್ಕೆಟ್ ಏನಿತ್ತು, ಎಲ್ಲೆಲ್ಲಿ ನಮಗೆ ಏನು ಯಾರಾದರೂ ಎಂಟ್ರಿ ತೊಗೊಂಡ್ರಾ ನಿಫ್ಟಿಯಲ್ಲಿ? ಎಂಟ್ರಿ ತೊಗೊಂಡಿರೋ ಇದ್ರೆ ಹೇಳಿ, ಎಲ್ಲಿ ಎಂಟ್ರಿ ತೊಗೊಂಡ್ರಿ, ಯಾಕೆ ಎಂಟ್ರಿ ತೊಗೊಂಡ್ರಿ? ಸೊ ಈ ಥರ ಇದ್ರೆ ಅನಲೈಸ್ ಮಾಡ್ಬೋದು. ಅಥವಾ ನಾವು ಎಂಟ್ರಿ ತೊಗೊಳಂಗಿಲ್ಲ, ಯಾಕೆ ತೊಗೊಳಂಗಿಲ್ಲ, ಇವನ್ನೆಲ್ಲ ಹೇಳ್ಬೋದು. ಇವನ್ ನಾನು ಬೆಳಿಗ್ಗೆ ಹೇಳಿದ್ದೀನಿ. ಸೊ ಎಂಟೈರ್ ಮಾರ್ಕೆಟ್ ನಾನು ಅಪ್ ಟು ಐ ಥಿಂಕ್ 3 o'clock ವರೆಗೂ ಇದೆ ಅನ್ಸುತ್ತೆ. ಸೊ ಅಲ್ಲಿವರೆಗೂ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನಾನು ಇವತ್ತು ಕ್ಯಾಂಡಲ್ ಅನಲೈಸ್ ಮಾಡ್ತಾ ಇದ್ದೀನಿ ಸುಮಾರು 1.5 ತಿಂಗಳ ಸರ್ ತಗೊಂಡು. ಸರ್ ಇವತ್ತಿನ ಮಾರ್ಕೆಟ್ ಹೊಸಬ್ರಿಗೆ ಆಲ್ಮೋಸ್ಟ್ ಏನು ಇಲ್ಲ ಸರ್, ನಿಲ್ ಸರ್ ಒಂದೇ. ಯಾಕೆ ಅಂದ್ರೆ ಸೈಡ್ ವೈಸ್ ಹೋಗಿದೆ, ಓನ್ಲಿ ಹೆಡ್ಜಿಂಗ್ ನವರಿಗೆ ಹೆಲ್ಪ್ ಆಗ್ಬೋದು ಅನ್ಕೊಂಡ್ರೆ. ನನ್ನ ದೃಷ್ಟಿಯಿಂದ ಸರ್ 11:35 ಕ್ಯಾಂಡಲ್ ಎಂಟ್ರಿ ಆಗಲಿ ಸಾಧ್ಯತೆ ಇತ್ತ ಇಲ್ಲೋ ನಂಗೆ ಡೌಟ್ ಇದೆ. ಸೊ ಅದನ್ನ ಕ್ಲಿಯರ್ ಮಾಡಿ ಸರ್. ಒಂದು ಓಕೆ, ನನಗೆ ನಿಫ್ಟಿಯಲ್ಲೇನೆ ಈ ಜಾಗದಲ್ಲಿ ನೀವು ಹೇಳ್ತಿದ್ದೀರಾ. ಯಾರಾದ್ರೂ ಇದನ್ನ ಎಂಟ್ರಿ ತಗೊಂಡಿದ್ದೀರಾ ಯಾರಾದ್ರೂ? ಆಕ್ಚುಲಿ ಎಂಟ್ರಿ ಬಂದ್ಬಿಟ್ಟು ಸಪೋರ್ಟ್ ಅಲ್ಲಿ ಬರ್ಬೇಕು ನಾವು. ಡೈಲಿ ಸಪೋರ್ಟ್, ಡೈಲಿ ರೆಸಿಸ್ಟೆನ್ಸ್ ಅಲ್ಲಿ ಅದು ಸಪೋರ್ಟ್ ಬಂದು ಕನ್ಸಾಲಿಡೇಟ್ ಆಗದೆ ಇರೋದ್ರಿಂದ ನನ್ನ ಪ್ರಕಾರ ಇಂಟ್ರಾಡ್ ಆಗಿ ಇವತ್ತು ಎಂಟ್ರಿ ಇಲ್ಲ. ಬೇರೆ ಯಾವುದೇ ಲೆವೆಲ್ಸ್ ಅಲ್ಲಿ ಆಟ ಆಡಿದ್ರು ಅದು ಸ್ಟಾಪ್ ಲಾಸ್ ತಗೊಂಡಿರ್ತದೆ. ಸೊ ಬೇರೆ ಯಾರಾದ್ರೂ ಹೇಳಿ ನನಗೆ ಇವತ್ತು ಕಂಪ್ಲೀಟ್ ಆಗಿ ಹೇಳಿ ಯಾರಾದ್ರೂ ನೀವು. ಈಗ ಇವಾಗ ನೋಡಿ, ಅವ್ರು ಇಲ್ಲಿ ಹೇಳ್ತಿದ್ದಾರೆ, ಈ ಜಾಗದಲ್ಲಿ ಹೇಳ್ತಿದ್ದಾರೆ ಎಂಟ್ರಿ ಅಂತ. ಓಕೆ, ಒಂದು 44 ಪಾಯಿಂಟ್, 50 ಪಾಯಿಂಟು ಕೂಡ ಟಚ್ ಆಗಿಲ್ಲ, ಎಕ್ಸೆಲೇಟ್ ಆಗಿರೋದು ಎಂಡ್ ಅಪ್ ಇದೆ. ಸೊ ನಮ್ಮ ರೂಲ್ ಪ್ರಕಾರ ಹೋದ್ರೆ ಈ ಟ್ರೇಡ್ ನಿಮ್ಗೆ ಕರೆಕ್ಟ್ ಅಂತ ಅನ್ಸುತ್ತಾ? ಇಲ್ಲ ಸರ್, ಅನ್ನಿಸ್ಲಿಲ್ಲ. ಸೈಡ್ ವೇಸ್ ಇರೋದ್ರಿಂದ ಮಾಡಕ್ಕೆ ಮೂಡೋದಿಲ್ಲ. ಓಕೆ, ಆಮೇಲೆ ಇದು ಯಾರು ಲೈವ್ ಅಲ್ಲಿ ಇದ್ರೋ ಅವ್ರಿಗೆ ಗೊತ್ತಿರುತ್ತೆ. ಸೊ ನಾನು ಇದನ್ನ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ನಾನು ಟ್ರೇಡ್ ತಗೊಂಡಿಲ್ಲ, ಯಾಕೆ ತಗೊಂಡಿಲ್ಲ, ಅವೆಲ್ಲ ಹೇಳಿದ್ದೀನಿ ನಾನು. ಬಟ್ ನಿಮ್ ಮನ್ಸಿಗೆ ಅನ್ಸಿದ್ದು ಹೇಳಿ, ಡೌಟ್ ಇರ್ಲಿ ಅಥವಾ ಈಗ ನಿಮ್ ಕೆಲವೊಬ್ರಿಗೆ ಅನಿಸ್ತಿರುತ್ತೆ ಇಲ್ಲಿ ಯಾಕೆ ತಗೊಂಡಿಲ್ಲ, ಇಲ್ಲಿ ತಗೋಬಹುದಿತ್ತಲ್ವಾ? ಕ್ಯಾಂಡಲ್ ಪ್ರಕಾರ ಇಲ್ಲೊಂದು ಕ್ಯಾಂಡಲ್ಸ್ ಆಗಿದೆ, ನಮ್ಗೆ ಸೆಲ್ಲರ್ ರಿಜೆಕ್ಷನ್ ಕ್ಯಾಂಡಲ್ ಆಗಿದೆ, ಬಟ್ ತಗೋಬಹುದಿತ್ತಲ್ವ ಅಂತ ಯಾರಿಗಾದ್ರೂ ಅನ್ಸಿದ್ರೆ ಓಪನ್ ಆಗಿ ಮಾತಾಡಿ. ಎಷ್ಟು ಜನ ಇದ್ದೀರಾ ನೀವು ಗೊತ್ತಾ? ಇಲ್ಲಿ 68 ಜನ ಇದ್ದೀರಾ ಅಲ್ವಾ? ಸೊ ನೀವ್ ಯಾರಾದ್ರೂ ನನಗೆ ಕೇಳಿ, ಕ್ವಶನ್ ಇದ್ರೆ ಕೇಳಿ, ಇಲ್ಲ ಅಂದ್ರೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸರ್ 10:35 ಕ್ಯಾಂಡಲ್ ಅಗ್ರೆಸಿವ್ ಎಂಟ್ರಿ ಇದ್ರೆ ತಗೊಂಬೋದಿತ್ತು ಅನ್ಸ್ತಿದೆ ಸರ್. 10:35 ಅಲ್ಲ 11:35 ಸರ್, 11:35 ಸಾರಿ. ಅದೇ ಅದನ್ನೇ ಮಾತಾಡ್ತಾ ಇದ್ದೀನಿ. ನಿಮ್ ಪ್ರಕಾರ ತಗೋಬಹುದಿತ್ತು ಅಂತ. ಸೊ ಲಾಜಿಕ್ ಎಕ್ಸ್ಪ್ಲೇನ್ ಮಾಡ್ಬೋದಾ ನನ್ಗೆ ಯಾಕೆ ಅಂತ? ರೂಲ್ ಮಾಡಿರೋದು ಸಪೋರ್ಟ್ ಅಲ್ಲಿ ಎಂಟರ್ ಆಗ್ಬೇಕು ಅಂತ ಅಲ್ವಾ? ಇಲ್ಲಿ ಇವಾಗ ಲಾಜಿಕ್ ಏನಾಗುತ್ತೆ ಗೊತ್ತಾ? ಮೇಲ್ಗಡೆಯಿಂದ ಕೆಳಗಡೆ ಬಂದಿದೆ. ಸೊ ಇಲ್ಲಿ ಸೆಲ್ಲರ್ ಆಕ್ಟಿವ್ ಆದ ಲೆಕ್ಕನೆ ಇಲ್ಲಿಂದ, ಅಂದ್ರೆ ಒಂದು ಡೌನ್ ಮೂವ್ಮೆಂಟ್ ಅಲ್ಲಿ ಇದೆ. ಸೊ ಇಲ್ಲಿ ಬಯರ್ಸ್ ಆಕ್ಟಿವ್ ಆಗಿದ್ದಾರೆ ಇಲ್ಲಿ ಅಂತ ಅರ್ಥ ಈ ಕ್ಯಾಂಡಲ್. ಓಕೆ, ಈಗ ಇಲ್ಲಿ ಕ್ಯಾಂಡಲ್ ಬರ್ತಾ ಇರೋದು ಇಲ್ಲಿ ಸೈಡ್ ವೇಸ್ ಆದ್ರೂ ಓವರ್ ಆಲ್ ಡೌನ್ ಟ್ರೆಂಡ್ ಅಲ್ವಾ? ಡೌನ್ ಟ್ರೆಂಡ್ ಅಲ್ಲಿ ಒಂದು ಕ್ಯಾಂಡಲ್ ಬಂದಿದೆ ಸಪೋರ್ಟ್ ಮೇಲೆ. ಓಕೆ, ಸೊ ಆಶಿಕ್ ನಿಮ್ ಪ್ರಕಾರ ತಗೋಬಹುದಾ? ಹಾ ಸರ್, ನನ್ನ ಪ್ರಕಾರ ತಗೊಂಬೋದು ಸರ್. ಅದರಿಂದ ಮೇಲ್ಗಡೆಯಿಂದ ತುಂಬಾ ಕೆಳಗಡೆ ಫಾಲ್ ಆಗಿದೆ, ತುಂಬಾ ಹೊತ್ತಲ್ಲಿ ಹೋಲ್ಡ್ ಆಗಿದೆ. ಮತ್ತೆ ಆ ಮೂಮೆಂಟ್ ನೋಡ್ತಿದ್ರೆ ತಗೊಂಬೋದಿತ್ತು ಅಂತ ನನ್ನ ಪ್ರಕಾರ ಸರ್. ನಾನು ತಗೊಳೋಣ ಅಂತ ಹೊರಟಿದ್ದೆ, ಅಷ್ಟೊತ್ತಿಗೆ ಏನೋ ಕೆಲಸ ಇತ್ತು, ಹೊರಗಡೆ ಹೋಗಿ ನೋಡೋರಿಗೆ ಮೂಮೆಂಟ್ ಆಗ್ಬಿಟ್ಟಿತ್ತು. ಓಕೆ, ಸೊ ಬೇರೆ ಯಾರಾದ್ರೂ ಇದ್ರೆ ಹೇಳಿ. ಯಾಕೆಂದ್ರೆ ಈ ತರ 4-5 ಜನ ಅವರವರ ಇದನ್ನ ಹೇಳಿದಾಗ ಡಿಫ್ರೆಂಟ್ ಒಪಿನಿಯನ್ ಬರುತ್ತೆ. ಆವಾಗ ನಿಮ್ಗೆ ಯಾವ ತರ ಥಿಂಕ್ ಮಾಡ್ಬೋದು ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಈಗ ಕೆಲವೊಬ್ರಿಗೆ ಅನ್ಸ್ಬೋದು ಆಕ್ಚುಲಿ ನಾನ್ ತಗೊಂಡಿಲ್ಲ ಎಂಟ್ರಿ, ಬಟ್ ನನ್ಗೆ ಅನ್ಸಿದ್ ಏನಂದ್ರೆ ತುಂಬಾ ಟೈಮು ಸಪೋರ್ಟ್ ಅಲ್ಲೇ, ಈಗ ಮೇಲಿಂದ ಮಾರ್ಕೆಟ್ ಬಿದ್ದಿದೆ ಕೆಳಗಡೆ, ಸಪೋರ್ಟ್ ಝೋನ್ ಅಲ್ಲೇ ತುಂಬಾ ಹೊತ್ತು ಅಲ್ಲೇ ಸ್ಟೇ ಆಗಿದೆ. ಈವನ್ ಅಲ್ಲಿ ರೆಡ್ ಕ್ಯಾಂಡಲ್ ಆದ್ಮೇಲೆ ಒಂದು ಗ್ರೀನ್ ಕ್ಯಾಂಡಲ್ ಫಾರ್ಮ್ ಆಗಿದೆ. ರೀಟೆಸ್ಟ್ ತರನು ಅನ್ಕೋಬಹುದಾಗಿತ್ತು, ತಗೋಬಹುದಾಗಿತ್ತೇನೋ. ಬಟ್ ಅಗ್ರೆಸಿವ್ ಎಂಟ್ರಿ ಇರ್ತಿತ್ತು. ಯೂಶಲಿ ನಾನು ತಗೋಬರ್ತಿದ್ದೆ, ಬಟ್ ಇವತ್ತು ರೀಸನ್ ನಾನು ತಗೊಂಡಿಲ್ಲ. ಅಂದ್ರೆ ಬ್ಯಾಂಕ್ ನಿಫ್ಟಿ ಅಬ್ಸರ್ವ್ ಮಾಡ್ತಾ ಇದ್ದು ತಗೋಬಹುದಾಗಿತ್ತು. ನನ್ನ ಅನ್ಸಿಕೆ ಇಲ್ಲಿ ಟ್ರೇಡು ಇಲ್ಲ ಅನ್ಸುತ್ತೆ ಸರ್. ಯಾಕೆಂದ್ರೆ ಪ್ರೀವಿಯಸ್ ಅಲ್ಲಿ ಕ್ಯಾಂಡಲ್ಗಳು ಪಾಯಿಂಟ್ ಬೆಳ್ದಂಗೆ ಮೇಲೊಂದು ಕೆಳಗೊಂದು ಆಟ ಆಡ್ತಿರೋದ್ ನೋಡಿದ್ರೆ ಆ ಝೋನ್ ಇಂದ ಆಚೆ ಹೋಗಿ, ಅಂದ್ರೆ ಆ ಪರ್ಟಿಕ್ಯುಲರ್ ಝೋನ್ ಇಂದ ಆತರ ಪಾಯಿಂಟ್ ಬೆಳ್ದಂಗೆ ಕ್ಯಾಂಡಲ್ ಬರ್ತಿದೀವಲ್ಲ, ಆ ಝೋನ್ ಇಂದ ಒಂದು ಇಲ್ಲ ಅಪ್ ಸೈಡ್ ಇಲ್ಲ ಮೇಲೆ ಡೌನ್ ಸೈಡ್ ಒಂದ್ಸತಿ ಮೂವ್ಮೆಂಟ್ ಆಗಿ ಅದಾದ್ಮೇಲೆ ಎಲ್ಲರ ಎಂಟ್ರಿ ಸಿಕ್ಕರೆ ತಗೋಬೋದಿತ್ತು. ಬಟ್ ಅಲ್ಲೇ ಎಂಟ್ರಿ ಡೌಟ್. ಇವತ್ತೆ ನಿಫ್ಟಿ ಆಲ್ಮೋಸ್ಟ್ ಎಲ್ಲೂ ಎಂಟ್ರಿ ಇಲ್ಲ ಅನ್ಸ್ತದೆ. ನೀವು
ನೀವ್ ಹೇಳ್ಕೊಟ್ಟಿರೋ ಅಂದ್ರೆ ಮೊದ್ಲಿಂದ ನೋಡ್ಕೊಂಡ್ ಬಂದಿರೋದು ಈ ತರ ನನ್ನ ಕಾನ್ಸೆಪ್ಟ್ ನಿಮ್ದು ಈ ತರ ಅಂತ ಅಂದ್ಕೊಂಡಿದೀನಿ ನಾನು. ಓಕೆ ಡನ್. ಸರ್ 11:10 ಮತ್ತೆ 11 ಟೈಮ್ ಇದೆಯಲ್ಲ ಸರ್, 11:15 ಅವೆಲ್ಲ ಕ್ಯಾಂಡಲ್ ಎಲ್ಲ ಅಲ್ಲೇ ಮೇಲೆ ಆಗಿದೆ, ಸಪೋರ್ಟ್ ಹತ್ರ ಮೇಲೆ. ಅಲ್ಲಿಂದ ಫುಲ್ ಕ್ಯಾಂಡಲ್ ಮೇಲೆ ಆಗಿದೆ ನನ್ ಪ್ರಕಾರ ಪ್ರೀವಿಯಸ್ ಅಲ್ಲಿ ಪ್ರೀವಿಯಸ್ ಮೂಮೆಂಟ್ ಕ್ಯಾಂಡಲ್ ಹೈನು ಲೋನ ಆ ಝೋನ್ ನ ಒಂದ್ ಸ್ವಲ್ಪ ಮಾರ್ಕ್ ಮಾಡ್ಕೊಂಡ್ಬಿಟ್ರೆ ಬಾಕ್ಸ್ ಅಲ್ಲಿ ಅದ್ರೊಳಗೆ ಇತ್ತು, ಬಟ್ ಅಷ್ಟು ಕನ್ಫರ್ಮ್ ಇಲ್ಲ ಅಂತ ಅನ್ಸುತ್ತೆ ಸರ್ ನನಗೆ. ಓಕೆ ಡನ್. ಒಂದು ಎಂಟ್ರಿ ಸಿಗುತ್ತೆ, ಒಂದು ಎಂಟ್ರಿ ನೋಡಬಹುದು ಇಲ್ಲಿ. ಒಬ್ಬೊಬ್ರೆ ಮಾತಾಡಿ. ರೈಟ್ ಸೈಡ್ ಅಲ್ಲಿ ಒಂದು ಬೇರಿಶ್ ಕ್ಯಾಂಡಲ್ ಬಂದಿದೆ ನೋಡಿ, ಬ್ರೇಕ್ ಡೌನ್ ತರ ತೋರಿಸಿದೆ ಲೆವೆಲ್ ಅಲ್ಲಿ. ಇಲ್ಲ ರೈಟ್ ಸೈಡ್ ಅಲ್ಲಿ ಮಾರ್ಕ್ ಮಾಡಿರೋದು ಅದಲ್ಲ, ಇಲ್ಲ ಇಲ್ಲ ಬ್ರೇಕ್ ಡೌನ್ ಕೊಟ್ಟಿದೆ ರೈಟ್ ಸೈಡ್ ಅಲ್ಲಿ ನೀವು ಮಾರ್ಕ್ ಮಾಡಿರೋದು ಆದ್ಮೇಲೆ ರೈಟ್ ಸೈಡ್ ಅಲ್ಲಿ ಇಲ್ಲ ಎಕ್ಸಾಕ್ಟ್ಲಿ ಅದಕ್ಕೆ ಮುಂಚೆ ಒಂದು ಬ್ರೇಕ್ ಡೌನ್ ಕ್ಯಾಂಡಲ್ ಕೊಟ್ಟಿದೆ. ಅದು ಅದನ್ನ ಕನ್ಸಿಡರ್ ಮಾಡಿದ್ರೆ ಪುಲ್ ಬ್ಯಾಕ್ ಅಂತ ಕನ್ಸಿಡರ್ ಮಾಡಿ ಅಲ್ಲಿ ಎಂಟ್ರಿ ತಗೊಂಡ್ರೆ ಒಂದು ಸೇಫ್ ಎಂಟ್ರಿ ಮೇಲ್ಗಡೆ. ಇದನ್ನ ಆಮೇಲೆ ಮಾತಾಡೋ. ಜಸ್ಟ್ ನಾನು ಪರ್ಟಿಕ್ಯುಲರ್ ಆಗಿ ಈ ಎಂಟ್ರಿ. ಸೊ ಇಲ್ಲಿಂದ ನಮ್ಗೆ ಯಾವ್ದು ಎಂಟ್ರಿ ಇಲ್ಲ, ಇಲ್ಲೆಲ್ಲೂ ನಾವು ಎಂಟ್ರಿ ತಗೊಳಂಗಿಲ್ಲ. ಪರ್ಟಿಕ್ಯುಲರ್ ಆಗಿ ನಾನು ಈ ಎಂಟ್ರಿ ಬಗ್ಗೆ ಮಾತಾಡ್ತಿದ್ದೀನಿ. ಸೊ ನೆಕ್ಸ್ಟ್ ಇದ್ರ ಬಗ್ಗೆ ಮಾತಾಡುವ, ಇಲ್ಲೊಂದು ಎಂಟ್ರಿ ಇದೆಲ್ಲ ಮಾತಾಡುವ. ಸೊ ಹೇಳಿ ನನಗೆ ಇದು ಈ ಎಂಟ್ರಿಯಲ್ಲಿ ಯಾರಿಗಾದ್ರೂ ಎಂಟ್ರಿ ಇತ್ತಾ? ಮತ್ತೆ ಯಾರಿಗಾದ್ರೂ ಕ್ವಶನ್ಸ್ ಇದ್ರೆ ಕೇಳಿ. ಸೇಮ್ ಆನ್ಸರ್ ಬೇಡ, ಅವಾಗ ಯಾರಾದ್ರೂ ಒಬ್ರು ಕೊಟ್ಟಿದಾರಲ್ವ ಅದೇ ತರ ಆನ್ಸರ್ ಇದ್ರೆ ಬೇಡ. ಡಿಫ್ರೆಂಟ್ ಏನಾದ್ರು ನಿಮ್ಗೆ ಕ್ವಶನ್ಸ್ ಇದ್ರೆ ಕೇಳಿ. ಓಕೆ, ಸೊ ಐ ಥಿಂಕ್ ಯಾರಿಗೂ ಇಲ್ಲ ಅನ್ಕೊಂತೀನಿ. ಸೊ ನೋಡಿ, ಸಿಂಪಲ್ ಕಾನ್ಸೆಪ್ಟ್ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಇಲ್ಲಿ ನಮಗೆ ಮಾರ್ಕೆಟ್ ಓಪನ್ ಆಗಿದೆ. ಮಾರ್ಕೆಟ್ ಓಪನ್ ಆಗ್ಬಿಟ್ಟು ನಮಗೆ ಈ ಟೈಮ್, ಸೊ ಐ ಥಿಂಕ್ ಇದು 10 ಗಂಟೆ ಟೈಮೇನೆ. ಈ ಟೈಮಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಲೈವ್ ಅಲ್ಲಿ. ಈ ಕ್ಯಾಂಡಲ್ಸ್ ನಮಗೆ ಇಲ್ಲಿಂದ ಫಾಸ್ಟ್ ಆಗಿ ಬಂದು ಇದೊಂದು ಸೆಲ್ಲರ್ ರಿಜೆಕ್ಷನ್ ಕ್ಯಾಂಡಲ್, ಬಟ್ ಆದ್ರೆ ಇದು ತುಂಬಾ ಸಣ್ಣದಾಗಿದೆ. ಆಮೇಲೆ ಈ ಕ್ಯಾಂಡಲ್ ಆದ್ಮೇಲೆ ನಾನು ಅಟ್ಲೀಸ್ಟ್ ಒಂದು ಕನ್ಫರ್ಮೇಶನ್ ನೋಡುವ ಅಂತಂದ್ರೆ ಯಾವ ಕ್ಯಾಂಡಲ್ಗಳು ಕೂಡ ನಮಗೆ ಕ್ಲಾರಿಟಿ ಇರ್ಲಿಲ್ಲ. ಸೊ ನೆಕ್ಸ್ಟ್ ಏನ್ ಮಾಡ್ತು ನೋಡಿ, ಈ ತರ ಓಡಾಡ್ತಿದೆ. ಸೊ ಈ ತರ ಓಡಾಡ್ತಿದ್ದಾಗ ನನಗೆ ಈ ಕ್ಯಾಂಡಲ್ ಬಂತಲ್ವಾ, ಸೆಲ್ಲರ್ ರಿಜೆಕ್ಷನ್ ಕ್ಯಾಂಡಲ್. ಸೊ ನಾನೇನ್ ಥಿಂಕ್ ಮಾಡ್ತೀನಿ ಅಂದ್ರೆ, ಇನ್ನರ್ ಪೀಸ್ ಹೇಳಿದ್ರಲ್ವಾ, ಇವನ್ ನಾನು ಲೈವ್ ಅಲ್ಲಿ ಕೂಡ ಹೇಳಿದ್ದೆ. ಸೊ ಈ ಮೂವ್ಮೆಂಟ್ ನಡೀತಿರುವಾಗಲೇ ಹೇಳಿದ್ದೆ, ಐ ಥಿಂಕ್ ಈ ಜಾಗದಲ್ಲಿ. ಓಕೆ, ಸೊ ನನಗೊಂದು ಟ್ರೆಂಡ್ ಕೊಡ್ಬೇಕು. ಸೊ ಒಂದು ಮೂವ್ಮೆಂಟ್ ಕೊಡ್ಲಿ, ಮೇಲೆ ಅಥವಾ ಕೆಳಗಡೆ ಒಂದು ಮೂವ್ಮೆಂಟ್ ಕೊಡ್ಲಿ. ಓಕೆ, ಈ ಮೂವ್ಮೆಂಟ್ ಆದ್ಮೇಲೆ ನನಗೆ ಇಲ್ಲಿ ಹೋಲ್ಡ್ ಮಾಡಿದ್ರೆ ಡೌನ್ ಬರ್ತೀನಿ, ಅಥವಾ ಇದನ್ನ ಬ್ರೇಕ್ಔಟ್ ಮಾಡಿ ರಿಟ್ರೇಸ್ಮೆಂಟ್ ತಗೊಂಡ್ರೆ ಮೇಲೆ ಟ್ರೇಡ್ ಮಾಡ್ತೀನಿ, ಅಥವಾ ಇಲ್ಲಿ ಕೆಳಗಡೆ ಬ್ರೇಕ್ ಡೌನ್ ಮಾಡಿ ಒಂದು ರಿಟ್ರೇಸ್ಮೆಂಟ್ ತಗೊಂಡ್ರೆ, ಸಾರಿ ಇದನ್ನ ನಾನು ಟ್ರೇಡ್ ಮಾಡಲ್ಲ. ಓಕೆ, ಆಗ್ಲೇ ಹೇಳಿದ್ನಲ್ಲ, ಇದನ್ನ ಟ್ರೇಡ್ ಮಾಡಲ್ಲ. ಇಲ್ಲಿಗೆ ಬಂದು ಹೋಲ್ಡ್ ಮಾಡ್ತು ಅಂದ್ರೆ ಹೀಗೆ ಟ್ರೇಡ್ ಮಾಡ್ತೀನಿ, ಅಥವಾ ಇನ್ನ ಡೌನ್ ಆಯ್ತು ಅಂದ್ರೆ ಕೆಳಗಡೆ ಹೋಗ್ತೀನಿ ಅಂತ ಹೇಳಿದೆ. ಯಾಕೆ ಅಂತಂದ್ರೆ ಇಷ್ಟು ಸೈಡ್ ವೇಸ್ ಆಗಿದೆ ನನಗೆ. ಸೈಡ್ ವೇಸ್ ಆದ್ಮೇಲೆ ನೆಕ್ಸ್ಟ್ ನನಗೆ ಈ ತರ ಕ್ಯಾಂಡಲ್ ಬಂದಾಗ್ಲೂ ಸೈಡ್ ವೇಸ್ ಆಗಲ್ಲ ಅನ್ನೋದು ಏನ್ ಗ್ಯಾರಂಟಿ? ಕರೆಕ್ಟ್ ಅಲ್ವಾ? ಏನಾದ್ರು ಕ್ವಶನ್ಸ್ ಇದೆಯಾ ನಿಮ್ಗೆ? ಲೈವ್ ಅಲ್ಲಿ ಅಟೆಂಡ್ ಆಗಿರೋ ನಾವು ಅದೇ ತರಾನೇ ಥಿಂಕ್ ಮಾಡಿ ಸರ್. ಎಕ್ಸಾಕ್ಟ್ಲಿ. ಸೊ ಯಾಕೆ ಅಂದ್ರೆ ಒಂದು ನೆನ್ಪಿಟ್ಕೊಳ್ಳಿ, ಯಾವಾಗ್ಲೂ ಒಂದು ಸೈಡ್ ವೇಸ್ ಬಂತು ಅಂದ ತಕ್ಷಣ, ಓಕೆ, ಸೈಡ್ ವೇಸ್ ಅಂತ ಅಂದ್ರೆ ಅದೇ ನನಗೆ ಇದೇ ಜಾಗದ ಮೇಲೆನೆ ಹೋಲ್ಡ್ ಮಾಡ್ತಿದ್ದು. ಈ ಕ್ಯಾಂಡಲ್ಸ್ ಗಳು ಇಲ್ಲಿ ಬರ್ದೇನೆ, ಇಲ್ಲಿ ಯಾವ್ದು ಬಾಡಿಗಳು ಬರ್ದೇನೆ, ಸಣ್ಣ ಸಣ್ಣ ವಿಕ್ ಗಳು ಬರ್ಲಿ ಪರವಾಗಿಲ್ಲ. ತುಂಬಾ ವಿಕ್, ಎಲ್ಲಾ ಕ್ಯಾಂಡಲ್ಸ್ ವಿಕ್ ಬರಬಾರ್ದು, ಒಂದೆರಡು ಕ್ಯಾಂಡಲ್ ವಿಕ್ ಬಂದೋದ್ರು ಪರವಾಗಿಲ್ಲ, ಎಲ್ಲ ಮೇಲೆ ಹಿಂಗೇ ಕ್ಲೋಸ್ ಆಗ್ತಿದ್ದು. ಈ ಜಾಗದಲ್ಲಿ ಇದು ಬಂತು ಅಂದ್ರೆ ನಾವು ಒಂದು ಅಗ್ರೆಸಿವ್ ಎಂಟ್ರಿ ಅಂತ ತಗೋಬಹುದು. ಅಂದ್ರೆ ಇಷ್ಟೊತ್ತು ಇಲ್ಲಿ ಹೋಲ್ಡ್ ಮಾಡಿದೆ, ಸ್ಟ್ರಾಂಗ್ ಸಪೋರ್ಟ್ ಆಗಿದೆ, ಅಟ್ಲೀಸ್ಟ್ ಈ ಹೋಲ್ಡ್ ಆಗಿದೆ ಅಂದ್ರೆ ಬ್ರೇಕ್ ಡೌನ್ ಆಗೋ ಚಾನ್ಸ್ ಕೂಡ ಇದೆಯಲ್ವಾ. ಸೊ ಆ ರೀಸನ್ ಇಂದ ಇದೊಂದು ಕ್ಯಾಂಡಲ್ ನ ನಾವು ಕನ್ಫರ್ಮೇಶನ್ ತಗೊಂಡು ನೆಕ್ಸ್ಟ್ ಕ್ಯಾಂಡಲ್ಗೆ ಇಮಿಡಿಯೇಟ್ ಅಗ್ರೆಸಿವ್ ಎಂಟ್ರಿ ತಗೋಬಹುದು. ಇನ್ನ ಸ್ವಲ್ಪ ಸೇಫ್ ಆಗಿ ನಾನು ಮಾಡ್ತೀನಿ ಅಂದ್ರೆ ಇನ್ನೊಂದು 1 or 2 ಕ್ಯಾಂಡಲ್ ಆದ್ಮೇಲೆ, ಈ ಕ್ಯಾಂಡಲ್ ಕಂಪ್ಲೀಟ್ ಆದ್ಮೇಲೆ ಏನು ಇದ್ರ ಮೇಲೆ ಮತ್ತೆ ಹೋಲ್ಡ್ ಮಾಡುತ್ತಾ ನೋಡ್ಕೊಂಡು ಸೊ ಮೇಲ್ಗಡೆ ಪ್ಲಾನ್ ಮಾಡಬಹುದು. ಬಟ್ ಇಲ್ಲೇನ್ ಮಾಡ್ತು, ಇಷ್ಟೂ ಸೈಡ್ ವೇಸ್ ಹೊರಟೋಗಿದೆ. ಈ ತರ ಸೈಡ್ ವೇಸ್ ಹೋದಾಗ ನನಗೆ ಒಂದ್ ಮೂವ್ಮೆಂಟ್ ಕೊಡ್ಬೇಕು ಯಾವ್ದಾದ್ರು ಒಂದ್ ಕಡೆ. ಓಕೆ, ಸೊ ಈ ತರ ಮೂವ್ಮೆಂಟ್ ಕೊಟ್ಟಾಗ ಅಟ್ಲೀಸ್ಟ್ ನನಗೊಂದು ಇಲ್ಲಿಂದ ಇಲ್ಲಿಗೊಂದು ಡೈರೆಕ್ಷನ್ ಮೂವ್ಮೆಂಟ್ ಬಂದಿರುತ್ತೆ. ಇಲ್ಲಿ ಬಂದು ಹೋಲ್ಡ್ ಮಾಡಿದಾಗ ಅಟ್ಲೀಸ್ಟ್ ನನಗೆ ಮತ್ತೆ ತಿರ್ಗಾ ಈ ರೇಂಜ್ ಬರ್ಬಹುದು ಅನ್ನೋ ತರ ಇರುತ್ತೆ. ಬೈ ಚಾನ್ಸ್ ಇದನ್ನ ಬ್ರೇಕ್ಔಟ್ ಮಾಡುತ್ತೆ ಅಂದ್ರೆ ಆಲ್ಮೋಸ್ಟ್ ಒಂದು ಟ್ರೆಂಡ್ ಸ್ಟಾರ್ಟ್ ಆಯ್ತು, ಒಂದು ರೇಂಜ್ ಹೋಗ್ಬಹುದು ಅನ್ನೋ ಒಂದು ಐಡಿಯಾ ಬರುತ್ತೆ ನಮಗೆ. ಸೊ ಅದಕ್ಕೋಸ್ಕರ ಈ ಟ್ರೇಡ್ ನ ನಾನು ಲೈವ್ ಅಲ್ಲಿ ನಿಮ್ಗೆ ಅವಾಯ್ಡ್ ಮಾಡಿ ಅಂದ್ರೆ. ಬಟ್ ಸಡನ್ ಮೂವ್ಮೆಂಟ್ ಬಂತು, ಬಟ್ ಆದ್ರೆ ಇಲ್ಲಿಂದ ಮತ್ತೆ ನೋಡಿ ಅಗೇನ್ ರಿವರ್ಸಲ್ ಆಯ್ತು. ಈ ಜಾಗದಲ್ಲಿ ಬರ್ತಿದಾಗೆ ನಾನು ಹೇಳಿದೆ, ಏನಾಗಿದೆ, ನನಗೆ ಇಲ್ಲಿ ಮತ್ತೆ ಮೇಲೆ ಹೋಗಿ ನನ್ಗೆ ಈ ತರ ಆದ್ರೆ ಕೆಳಗಡೆ ಬರ್ಬೋದು. ಬಟ್ ಇಲ್ಲಿ ಹೋಯ್ತು ಅಂದ ತಕ್ಷಣ ಇಮಿಡಿಯೇಟ್ ಮಧ್ಯದಲ್ಲಿ ಟ್ರೇಡ್ ತಗೋಬಾರ್ದು, ಮತ್ತೆ ತಿರ್ಗಾ ಹಿಂಗ್ ಬರುವಂತ ಚಾನ್ಸಸ್ ಇರುತ್ತೆ ಅಂತ. ಬಟ್ ಅದೇ ಆಯ್ತು ನಮ್ಗೆ ಇವತ್ತು, ಕಂಪ್ಲೀಟ್ ಆಟ ಆಡಿಸ್ತೀವಿ ಇವತ್ತು ಎಲ್ಲಾರು. ಓಕೆ, ತಿರ್ಗಾ ಬಂತು ಇದೇ ತರ ಆಗಿ ಇಲ್ಲಿಗೆ ಬಂದು. ಇವಾಗ ನೀವು ಇದನ್ನ ಬ್ರೇಕ್ ಡೌನ್ ಅಂತ ಕರೆದ್ರಲ್ವಾ ಯಾರೋ ಒಬ್ರು. ಸೊ ಇದನ್ನ ಯಾರಾದ್ರೂ ಟ್ರೇಡ್, ಇದ್ರ ಬಗ್ಗೆ ಏನಾದ್ರು ಡೌಟ್ ಇದೆಯಾ? ಕ್ವಶನ್ ಇದ್ರೆ ಕೇಳಿ ಇದ್ರ ಬಗ್ಗೆ. ಇಲ್ಲ ಅಂತ ನನಗಿಲ್ಲ ಸರ್. ಇಲ್ಲ ಸರ್, ಕ್ಲಿಯರ್ ಆಯ್ತು ಸರ್ ಈಗ.
ಕ್ಲಿಯರ್ ಆಯ್ತಲ್ವಾ? ಯಾಕೆಂದ್ರೆ ಸೈಡ್ ವೇಸ್ ಇದೆ ಇದು. ಓಕೆ, ಸೊ ನೆಕ್ಸ್ಟ್ ಕೆಳಗಡೆ ಬಂದಿದ್ದು ಕೂಡ ಅದೇ ತರ ಮಾಡ್ತಿದೆ. ಸೊ ಇಲ್ಲೇನಾದ್ರೂ ಮತ್ತೆ ಎಂಟ್ರಿ ತಗೋಬಹುದಾ? ಇವಾಗ ಹೇಳಿ ನಿಮ್ ಪ್ರಕಾರ ಯಾರಾದ್ರೂ ಎಂಟ್ರಿ ತಗೋಬಹುದಾ ಇಲ್ಲಿ? ಸೊ ಇಲ್ಲಿ ಮೇಲೆ ಹೋಗಿಲ್ಲ, ಈ ಮೂವ್ಮೆಂಟ್ ಬಿಟ್ಬಿಡಿ, ನೀವು ಮತ್ತೆ ಎಂಟ್ರಿ ತಗೋಬಹುದಿತ್ತಾ ಇಲ್ಲಿ? ಇಲ್ಲ, ಇದು ಎಂಟ್ರಿ ಆಗೋದಿಲ್ಲ, ಯಾಕಂದ್ರೆ ಸ್ಟ್ರಾಂಗ್ ಬುಲಿಶ್ ಕ್ಯಾಂಡಲ್ ಇಲ್ಲ ಅಲ್ಲಿ. ಕರೆಕ್ಟ್. ಸೊ ಇಲ್ಲೂ ಕೂಡ ಸೈಡ್ ವೇಸ್ ಬಂದಿದೆ. ನೆಕ್ಸ್ಟ್ ಬ್ರೇಕ್ ಡೌನ್ ಆಯ್ತು. ಬ್ರೇಕ್ ಡೌನ್ ಆಗ್ತಿದಾಗನೆ ಇದನ್ನ ನೀವು ರಿಟ್ರೇಸ್ಮೆಂಟ್ ಅಂತ ಕನ್ಸಿಡರ್ ಮಾಡ್ತೀರಾ ಯಾರಾದ್ರೂ? ಹೌದು. ಇದನ್ನ ರಿಟ್ರೇಸ್ಮೆಂಟ್ ಅನ್ಕೊಂತೀರಾ? ಇದನ್ನ ಕ್ಲಿಯರ್ ರಿಟ್ರೇಸ್ಮೆಂಟ್ ಇಲ್ಲ ಸರ್, ಮಾಡಕ್ಕಾಗಲ್ಲ. ಅಗ್ರೆಸಿವ್ ಎಂಟ್ರಿ ಆಗುತ್ತೆ ಇದನ್ನ ನೀವು ತಗೊಳಂಗಿದ್ರೆ. ತುಂಬಾ ಶಾರ್ಟ್ ಅದು. ಹಾ, ಯಾಕೆ ಅಂದ್ರೆ ನಮ್ಗೆ ಬ್ರೇಕ್ಔಟ್ ಆದ್ಮೇಲೆ ಅಟ್ಲೀಸ್ಟ್ ಒಂದು ಯು ಶೇಪ್ ತರ ಬರ್ಬೇಕು. ಯು ತರ ಬರ್ಬೇಕು. ಎಕ್ಸಾಕ್ಟ್ಲಿ. ಬ್ಯಾಂಕ್ ನಿಫ್ಟಿಯಲ್ಲಿ ತೋರಿಸ್ತೀನಿ ಇವತ್ತು ನಿಮ್ಗೆ. ಸೊ ಈ ತರ ಯು ತರ ಬಂದ್ರು, ಒಂದ್ ಸ್ವಲ್ಪ ಗ್ಯಾಪ್ ಕೊಟ್ಟು ಹೀಗೆ ಬಂತು ಅಂದ್ರೆ, ಇಲ್ಲಿ ಟಚ್ ಆಗ್ತಿದ್ದಾಗೇನೆ ಒಂದು ರಿಜೆಕ್ಷನ್ ಕ್ಯಾಂಡಲ್ ಬಂದ್ರೆ ಇಮಿಡಿಯೇಟ್ ಆಗಿ ಕೂಡ ತಗೋಬಹುದು. ಅಗ್ರೆಸಿವ್ ಎಂಟ್ರಿ ತಗೊಳ್ಳೋರು ಅಟ್ಲೀಸ್ಟ್ ಸೇಫ್ ಎಂಟ್ರಿ ಪ್ಲಾನ್ ಮಾಡ್ತೀನಿ ಅನ್ನೋರು 1 or 2 ಕ್ಯಾಂಡಲ್ ಹೋಲ್ಡ್ ಆಗಿ ಅದಾದ್ಮೇಲೆ ತಗೊಂಡ್ರೆ ಈ ತರ ಹಿಟ್ ಆಗಿರೋದು, ಟಾರ್ಗೆಟ್ ಬಂದಿರೋದು. ಬಟ್ ಇಲ್ಲಿ ಇವತ್ತು ಕಂಪ್ಲೀಟ್ ಆಗಿ ನಿಫ್ಟಿಯಲ್ಲಿ ಯಾವುದೇ ರೀತಿ ಟ್ರೇಡ್ಗಳೇ ಇಲ್ಲ ಇವತ್ತು ನಮ್ಗೆ. ಓಕೆ, ಸೊ ಯಾರೋ ಒಬ್ರು ಟ್ರೇಡ್ ತಗೊಂಡ್ಬಿಟ್ಟಿದ್ದಾರೆ. ಈ ಸಪೋರ್ಟ್ ನೋಡ್ತೀರಾ, ನಾನು ಪದೇ ಪದೇ ಹೇಳ್ತಿದ್ದೀನಿ, ನಾನು ಲೈವ್ ಅಲ್ಲಿ ಕೂತಿದ್ದೀನಿ, ಈ ಸಪೋರ್ಟ್ ನೋಡ್ಕೊಂಡು ಟ್ರೇಡ್ ಮಾಡಬೇಡಿ. ಸೊ ರೂಲ್ಸ್ ಇದೆ, ರೂಲ್ ಫಾಲೋ ಮಾಡ್ಕೊಂಡು ಮಾಡ್ಬೇಕು ಅಂತ ಈವನ್ ವಿಡಿಯೋ ಕೂಡ ಎಲ್ಲ ತೋರಿಸ್ತಿದ್ದೀನಿ. ಅವರೊಬ್ಬ ಸಬ್ಸ್ಕ್ರೈಬರ್ ಅನ್ಸುತ್ತೆ, ಜಸ್ಟ್ ಓಕೆ ಇದೊಂದು ಟ್ರೇಡ್ ತಗೊಂಡಿದ್ರಲ್ಲಿ ಏನಾದ್ರು ದುಡ್ಡು ಬಂತು ಅಂದ್ಬಿಟ್ರೆ ಸಬ್ಸ್ಕ್ರಿಪ್ಷನ್ ತಗೊಳ್ಳುವ ಅಂದ್ಬಿಟ್ಟು ತಗೊಂಡಿದ್ದಾರೆ. 2,000 ರೂಪಾಯಿ ಲಾಸ್ ಮಾಡ್ಕೊಂಡಿದ್ದಾರೆ ಇವತ್ತು. ಅವ್ರು ಎಲ್ಲಿ ತಗೊಂಡಿದ್ದಾರೆ ಅಂದ್ರೆ ಈ ಜಾಗಕ್ಕೆ ಹೊರಟೋಗಿದ್ದಾರೆ. ಓಕೆ, ಸೊ ನಾನು ಅದಕ್ಕೆ ಅಲ್ಲಿ ಇದರಲ್ಲಿ ಯೂಟ್ಯೂಬ್ ಅಲ್ಲಿ ನಾನು ಈ ಲೆವೆಲ್ಸ್ಗಳನ್ನ ಮಾರ್ಕ್ ಮಾಡ್ತಾ ಇಲ್ಲ. ಇಲ್ಲಾಂದ್ರೆ ಇದ್ರದ್ದು ವ್ಯಾಲ್ಯೂ ನಾನು ಮೊದಲು ಕೊಡ್ತೀನಲ್ವಾ, ಆ ವ್ಯಾಲ್ಯೂ ಕೊಡ್ತಿದ್ದೆ. ಸೊ ಅದಕ್ಕೆ ಮಾರ್ಕ್ ಮಾಡ್ತಾ ಇಲ್ಲ. ಈ ಜಾಗದಲ್ಲಿ ಎಂಟ್ರಿ ತಗೊಂಡು ಮತ್ತೆ ತಿರ್ಗಾ ಬಂತು, 2,000 ರೂಪಾಯಿ ಹೋಯ್ತು, ನಾನು ಎಕ್ಸಿಟ್ ಆಗ್ಲಾ ಅಂದ್ಬಿಟ್ಟು ಅಲ್ಲೂ ಕೇಳಿದ್ರು, ಇಮಿಡಿಯೇಟ್ ನಾನು ಕಾಲ್ ಬೇರೆ ಮಾಡ್ತಿದ್ದಾರೆ. ಸೊ ನಾನು ಡೈರೆಕ್ಟ್ ಆಗಿ ಹೇಳಿದೆ, ನೀವು ರೂಲ್ಸ್ ಗೊತ್ತಿಲ್ಲ. ಇಲ್ಲ ಸರ್, ಅಟ್ಲೀಸ್ಟ್ ನಿಮ್ದು SR ಲೆವೆಲ್ ತಗೊಂಡ್ಬಿಡುವ ಆ ದುಡ್ಡಲ್ಲಿ ನೋಡುವ ಅಂತ ಅಂದ್ಬಿಟ್ಟು. ಎಷ್ಟು ಏನು ನನ್ಗೆ ಅದು ಏನು ಹೇಳ್ಬೇಕು ಅಂತ ಗೊತ್ತಾಗಲ್ಲ. ಯಾಕೆಂದ್ರೆ ಅದೇ 2,000ಕ್ಕೆ 1,000 ಹಾಕ್ಬಿಟ್ರೆ ಸಿಕ್ಬಿಡ್ತಿತ್ತ? ಇದು 2,000ನೇ ಹೊರಟೋಗ್ಬಿಡ್ತಲ್ವಾ? ಸೊ ಜನಕ್ಕೆ ಕಲಿಯೋ ಇಂಟ್ರೆಸ್ಟೇ ಇಲ್ಲ. ಸೊ ನೆಕ್ಸ್ಟ್ ಈ ತರ ಬಂದ್ಬಿಟ್ಟು ಸೈಡ್ ವೈಸ್ ಹೋಯ್ತು. ಇದಿಷ್ಟು ನಿಫ್ಟಿ. ನಾನು ಇವತ್ತು ರಿಪ್ಲೈ ಮಾಡಕ್ ಹೋಗಿಲ್ಲ, ಯಾಕೆಂದ್ರೆ ರಿಪ್ಲೈ ಮಾಡಿ ನೋಡುವಂಥದ್ದು ಏನೂ ಇಲ್ಲ. ಆಮೇಲೆ ಇನ್ನೊಂದೇನಂದ್ರೆ ನಾನು ಲೈವ್ ಅಲ್ಲೇ ಎಲ್ಲ ಹೇಳ್ಬಿಟ್ಟಿದ್ದೀನಿ. ಸೊ ಲೈವ್ ಮಾರ್ಕೆಟ್ ಅಲ್ಲೇ ಪ್ರತಿಯೊಂದು ಕೂಡ ಎಕ್ಸ್ಪ್ಲೈನ್, ಕ್ಯಾಂಡಲ್ ವೈಸ್ ನಾನು ಎಕ್ಸ್ಪ್ಲೈನ್ ಮಾಡ್ತಿದ್ದೆ. ಓಕೆ, ಸೊ ನನಗೆ ಏನಕ್ಕೆ ಗೊತ್ತಾ ಸರ್, ನಾನು ಈ ತರ ನೀವು ಹೇಳ್ದಂಗೆ ಹೇಳಿದ್ದು, ಯಾಕೆಂದ್ರೆ ತುಂಬಾ ದಿನದಿಂದ ನಿಮ್ದು ಈ ತರ ಮೂವ್ಮೆಂಟ್ ಬಂದ್ರೆ ಈ ತರ ಹೇಳ್ತಿದ್ರಿ, ಈ ತರನು ಮಾಡ್ತಿದ್ರಿ. ಅಂದ್ರೆ ತುಂಬಾ ಅಬ್ಸರ್ವ್ ಮಾಡ್ತಿದ್ದಿನ ಅದೇ ಟೈಮ್ಗೆ ನಾನು ಹೆಂಗೆ ಅಂದ್ರೆ ಆ ಟೈಮಲ್ಲಿ ಆದ್ರೆ ದಿನೇಶ್ ಸರ್ ಏನ್ ಹೇಳ್ತಿದ್ರು ಅಂತ ಆ ಲೈವ್ ಅಲ್ಲಿ ಯೋಚನೆ ಮಾಡ್ತೀನಿ. ಈ ತರ ಮೂವ್ಮೆಂಟ್ ಅಲ್ಲಿ ಯಾವ ರೀತಿ ಹೇಳ್ತಿರ್ತಾರೆ ಅವರು ಅಂತ ಅನ್ನೋ ಕಾನ್ಸೆಪ್ಟ್ ನಮ್ದು. ಯಾರೇ ಗುರುಗಳ ತರ ನಾವು ಕಲ್ತ್ರುವೆ ಅವ್ರು ಈ ಟೈಮಲ್ಲಿ ಯಾವ ತರ ಡಿಸಿಷನ್ ತಾತಿರೋ ಅಂತ ಒಂದ್ಸತಿ ರೀಕಾಲ್ ಮಾಡ್ಕೊತೀನಿ ಅಂತ ನೆನ್ಸ್ಕೊತೀನಿ. ಓಕೆ ಸರಿ ಬಿಟ್ಟು ಹಾಕಿ ಅಂದ್ರೆ ಹಂಗೆ ಆಗೋಗ್ತದೆ ಅಲ್ಲಿಗೆ. ಆತರ ನಾನ್ ಮಾಡೋದು. ಇನ್ನೊಂದು, ಈ ಟೂಲು ಮತ್ತೆ ನಿಮ್ದು ಏನಿದೆ ರೂಲ್ಸ್, ಅದ್ರಿಂದ ನಾವು ದುಡ್ಡು ಮಾಡೋದಕ್ಕಿಂತ ದುಡ್ಡು ಕಳ್ಕೊಳೋದನ್ನ ಅವಾಯ್ಡ್ ಮಾಡ್ತಾ ಇದೀವಿ ಸರ್. ಅದು ಮೇನ್ ನಮ್ಗೆ ಅದಾಗ್ತಾ ಇದೆ. ನಾವು ದುಡ್ಡು ಟ್ರೆಂಡ್ ಸಿಕ್ಕಿದಾಗ ನಮ್ಗೆ 100% ಸಿಗುತ್ತೆ. ನೀವೇನ್ ರೂಲ್ಸ್ ಫಾಲೋ ಮಾಡ್ತೀವೋ 100% ಸಿಗುತ್ತೆ. ಈ ಟೈಪ್ ನಲ್ಲಿ ನಾವು ದುಡ್ಡು ಕಳ್ಕೊಳ್ಳೋದು ಚಾನ್ಸಸ್ ತುಂಬಾ ಇರುತ್ತೆ. ಅದನ್ನ ನಾವು ಅವಾಯ್ಡ್ ಮಾಡ್ತಾ ಇದೀವಿ ಸರ್. ನಿಮ್ಮ ರೂಲ್ಸ್ ಮೇನ್ ಇದೆಯಲ್ಲ, ಆ ರೂಲ್ಸ್ ಇಂದಾನೆ ಸರ್ ಅದು. ಅಂದ್ರೆ ಏನು ಗೊತ್ತಾ ಸರ್, ಇಲ್ಲಿ ಕೆಲವರಿಗೆ ನೋಡಿ, ನಾವೆಲ್ಲ ಅವಾಯ್ಡ್ ಮಾಡಿದ್ರೆ ಮದನ್ ಇವತ್ತು ದುಡ್ಡು ಮಾಡಿದ್ದಾರೆ. ಕಾನ್ಸೆಪ್ಟ್ ಜಸ್ಟ್ ನನ್ಗೆ ಇವತ್ತು ಸ್ಕ್ರೀನ್ ಶಾಟ್ ಕಳ್ಸಿದ್ರು, ಅದಕ್ಕೆ ಸರ್ ನೀವು ಇವತ್ತೇನಾದ್ರೂ ಲೈವ್ ಅಲ್ಲಿ ಬಂದಿಲ್ಲ ಅಂದಿದ್ರೆ ನಾನು ಆಕ್ಚುಲಿ 2 ಎಂಟ್ರಿ ತಗೋತಾ ಇದ್ದೆ, ಅಗ್ರೆಸಿವ್ ಎಂಟ್ರಿ. ನೀವು ಲೈವ್ ಅಲ್ಲಿ ಇದ್ರಲ್ಲ, ನನಗೆ ತುಂಬಾ ಯೂಸ್ಫುಲ್ ಆಯ್ತು. ನಾನು ಕೂಡ ಸರ್ 10-5 ಅಲ್ಲಿ ಒಂದು ಸೆಲ್ಲರ್ ರಿಜಿಸ್ಟ್ರೇಷನ್ ಅಂತ ಹೇಳಿದ್ರಲ್ಲ ಸರ್, ಅದು ಅದಾದ್ಮೇಲೆ ಒಂದ್ ಕ್ಯಾಂಡಲ್ ಬಿಟ್ಟು ಇನ್ನೊಂದ್ ನೆಕ್ಸ್ಟ್ ಕ್ಯಾಂಡಲ್ ತಗೋಣ ಅನ್ಕೊಂಡು ಆ ಟೈಮ್ ಅಲ್ಲೇ ಹೇಳಿದ್ರಿ ಸರ್ ನೀವು, ಇನ್ನೊಂದ್ 2 or 3 ಕ್ಯಾಂಡಲ್ ಅಬ್ಸರ್ವ್ ಮಾಡಿ ಅಂತ. ಅವಾಗ ಅಬ್ಸರ್ವ್ ಮಾಡಿದ್ರೆ ನೋಡ್ರಿ ಇಮಿಡಿಯೇಟ್ ಡೌನ್ ಬಂದ್ಬಿಡ್ತದೆ ಸರ್ ಅದು. ಎಕ್ಸಾಕ್ಟ್ಲಿ. ಸೊ ಅದಕ್ಕೆ ನಾವೇನ್ ಮಾಡ್ಬೇಕು ಗೊತ್ತಾ, ಚಾರ್ಟ್ ನ ನಾವು ಸುಮ್ನೆ ಹಿಂಗೆ ಇದೊಂದು ಸಪೋರ್ಟ್ ಹತ್ರ ಟ್ರೇಡ್ ಮಾಡ್ತಿದೆ ಅಂದ್ರೆ ಎಲ್ರು ನೆನ್ಪಿಟ್ಕೊಳ್ಳಿ. ಇವನ್ ಸ್ಟಾರ್ಟಿಂಗ್ ನಿಮ್ಗೆ ಅದು ಬರಲ್ಲ. ಓಕೆ, ಯಾರೋ ಹೊಸದಾಗಿ ಬಂದಿರ್ತಾರೋ, ಅದು ಇವನ್ ನನ್ಗೂ ಇರಲ್ಲ. ನೀವು ಈ ಕ್ಯಾಂಡಲ್ ನ ನೋಡ್ತಿದ್ದಾಗ ನೀವು ಅದನ್ನ ಇವಾಗ ಯಾವ್ದೋ ಒಂದು ಬುಕ್ ನೋಡಿದ್ರೆ ಅದನ್ನ ಓದ್ತೀರಾ ಗೊತ್ತಾ, ಅರ್ಥ ಮಾಡ್ಕೊಂತೀರಾ ಗೊತ್ತಾ. ಸುಮ್ನೆ ಆ ಬುಕ್ ಅಲ್ಲಿ ಇರೋದನ್ನ ಹಿಂಗ್ ಮೇಲ್ಮೇಲಿಕ್ಕೆ ಆ ಚಿತ್ರ ನೋಡಿದ್ರೆ ಗೊತ್ತಾಗಲ್ಲ. ಸೊ ಅಟ್ಲೀಸ್ಟ್ ಅದನ್ನ 1 by 1 ವರ್ಡ್ ನ ಓದಿ ನಿಮ್ಗೆ ಅರ್ಥ ಆಗುತ್ತಲ್ವಾ. ಸೊ ಅದೇ ತರ ಇದನ್ನೇ ಚಾರ್ಟ್ ರೀಡಿಂಗ್. ಯಾರೋ ಬ್ಯಾಕ್ ಗ್ರೌಂಡ್ ಬರ್ತಿದೆ, ಬ್ಯಾಕ್ ಗ್ರೌಂಡ್ ವಾಯ್ಸ್ ಬರ್ತಿದೆ, ಮ್ಯೂಟ್ ಮಾಡಿ. ನಾಗರಾಜ್ ಹಲೋ ಸರ್. ಹಾ,
ಓಕೆ, ಸೊ ಏನಂತಂದ್ರೆ ಈ ತರ ಆದಾಗ ನಾವೇನ್ ಮಾಡ್ಬೇಕು, ಈ ಚಾರ್ಟ್ ನ ಕ್ಯಾಂಡಲ್ ನ ಅಬ್ಸರ್ವ್ ಮಾಡ್ಬೇಕು. ಆಮೇಲೆ ಇನ್ನೊಂದೇನಂದ್ರೆ ನಮಗೆ ಡೌಟ್ ಇದೆಯಾ, ಕಾನ್ಫಿಡೆನ್ಸ್ ಇಲ್ಲ ಅಂದ್ರೆ ಆ ಟ್ರೇಡ್ ನ ಮಾಡಕ್ಕೆ ಹೋಗ್ಬಿಡಿ. ಬಂದ್ರೆ ಬಂದ್ಬಿಡ್ಲಿ, SL ಹಿಟ್ ಆದ್ರೆ ಹಿಟ್ ಆಗ್ಬಿಡ್ಲಿ, ಇದೊಂದು ಚಾನ್ಸ್ ತಗೊಂಡ್ಬಿಡ್ತೀನಿ, ಆ ತರದ್ರ ಮೇಲೆ ಟ್ರೇಡೇ ಮಾಡಬಾರ್ದು. ನಿಮ್ಗೆ ಕಾನ್ಫಿಡೆನ್ಸ್ ಇರಬೇಕು. ಒಂದು ಕಾನ್ಫಿಡೆನ್ಸ್, ಇವಾಗ ನಾನು ಎಂಟ್ರಿ ತಗೊಂತಿದ್ದೀನಿ ಅಂದ್ರೆ ಆ ಕಾನ್ಫಿಡೆನ್ಸ್ ಬಂತು ಅಂದ್ರೆ ಸೊ SL ಹಿಟ್ ಆದ್ರೂ ನಿಮ್ಗೆ ಬೇಜಾರಾಗಲ್ಲ, ಯಾಕಂದ್ರೆ ನಾನು ರೂಲ್ ಫಾಲೋ ಮಾಡಿದ್ದೀನಿ ಅನ್ನೋದೊಂದಿರುತ್ತೆ. ಓಕೆ ಸರ್ ನೀವು ತೋರಿಸಿದ್ರಲ್ಲ ಸೆಲ್ಲರ್ ರಿಜೆಕ್ಷನ್ ಅಂತ ಸ್ಟಾರ್ಟಿಂಗ್, ಬಟ್ ಅದು ಇನ್ನೂ ಸ್ವಲ್ಪ ಬಾಡಿ ಇನ್ನೂ ಉದ್ದ ಇರ್ಬೇಕಾಯ್ತಲ್ವಾ? ಯಾವುದು ಅಂದ್ರೆ ಅದೇ ನಾನು ಹೇಳ್ತಾ ಇದ್ದಿದ್ದು ನಿಮ್ಗೆ ಲೈವ್ ಅಲ್ಲಿ ಇದ್ದಾಗ. ಸೊ ಇದು ನನಗೆ ಅಷ್ಟು ಕ್ಲಿಯರ್ ಆಗಿ ಸೆಲ್ಲರ್ ರಿಜೆಕ್ಷನ್ ತರ ಇಲ್ಲ, ತುಂಬಾ ಸಣ್ಣದಾಗಿದೆ ಕ್ಯಾಂಡಲ್ಸ್, ಇದನ್ನ ಬಿಲೀವ್ ಮಾಡಕ್ ಆಗಲ್ಲ. ಸೊ ಬಟ್ ಆದ್ರೆ ಒಂದ್ 2-3 ಕ್ಯಾಂಡಲ್ ಇಲ್ಲಿ ಹೋಲ್ಡ್ ಮಾಡ್ಲಿ ಅಂತ ಅಂದೆ. ಬಟ್ ನೆಕ್ಸ್ಟ್ ಈ ತರ ಆಯ್ತು. ಈ ತರ ಆಗ್ತಿದ್ದಾಗ ನಾನು ಒಂದು ರೇಂಜ್ ಕ್ಲಾರಿಟಿ ಸಿಕ್ಬಿಡ್ತು. ನಾನು ಈ ಲೆವೆಲ್ಗೆ ಬರ್ತಿದ್ದಾಗ ನನಗೊಂದು ಟ್ರೆಂಡ್ ಕೊಟ್ಟರಷ್ಟೇ ನಾನು ಟ್ರೇಡ್ ಮಾಡ್ತೀನಿ. ಅದಕ್ಕೆ ನಾನು ಹೇಳಿದ್ದು ಒಂದು ಟ್ರೆಂಡ್ ಬರ್ಲಿ, ಸೊ ಈ ರೇಂಜ್ ಇಂದ ಈ ರೇಂಜ್ಗೆ ಟ್ರೇಡ್ ಆಗ್ಲಿ ಯಾವ್ದಾದ್ರು ಒಂದ್ ಕಡೆ, ಅದಾದ್ಮೇಲೆ ನಾವು ಎಂಟ್ರಿ ಪ್ಲಾನ್ ಮಾಡುವ ಅಂತ ಅಂದ್ಬಿಟ್ಟು. ಬಟ್ ನೋಡಿ ಎಂಟೈರ್ ಡೇ ನಾನೇನಾದ್ರೂ ಬೈ ಚಾನ್ಸ್ ಇದನ್ನ ಎಂಟ್ರಿ ತಗೊಂಡೆ ಅಂತ ಇಟ್ಕೊಳ್ಳಿ, ಇದರೆಲ್ಲ ಮೇಲೆ ಕ್ಲೋಸ್ ಆಗಿ ಒಂದು ಅಗ್ರೆಸಿವ್ ಎಂಟ್ರಿ ತಗೊಂಡ್ರು ನಾನು ಇಲ್ಲಿಗೆ ಎಕ್ಸಿಟ್ ಆಗ್ತಿಲ್ಲ. ನಾನು 50 ಪಾಯಿಂಟ್ ಅಂದ್ರೆ 50 ಪಾಯಿಂಟ್ಗೆ ಇಟ್ಕೊಂತಿದ್ದೆ ನಾನು. ಬಟ್ ಆದ್ರೆ SL ಹಿಟ್ ಆಗಿರೋದು ನನ್ಗೆ ಇವತ್ತು ಓವರ್ ಆಗಿ ಇಷ್ಟು ಸೈಡ್ ವೇಸ್ ಮಾಡಿ SL ಹಿಟ್ ಆಗ್ತಿತ್ತು. ಸೊ ಸೂಪರ್ ಆಗಿದೆ. ಇವತ್ತು ಇಂಟ್ರಾಡೇ ಎಂಟ್ರಿ ಸಿಗಲ್ಲ ಅಂತ ಒಂದು ಮಾರ್ನಿಂಗ್ ಒಂದು ಡೇಟಾ ನೋಡಿ ಅನ್ಕೊಂಡಿದ್ದೆ ಸರ್. ಮೇಲ್ಗಡೆ ನೀವು 4% ವೊಲಟೈಲಿಟಿ ಡೇಟಾ ಹಾಕ್ತಾರೆ ಮೇಲ್ಗಡೆ ರೈಟ್ ಸೈಡ್ ಅಲ್ಲಿ. ಇಲ್ಲಿದಾ? ಅದು 1% ಅಥವಾ 2% ಗಿಂತ ಕೆಳಗಡೆ ಇಳಿದಿತ್ತು ಅದು ಇಂಟ್ರಾಡೇ ವೊಲಟೈಲಿಟಿ. ಸೊ ಇದ್ರ ಪ್ರಕಾರ ನಮ್ಗೆ ಎಂಟ್ರಿ ಬರಬಾರ್ದು ಇವತ್ತು ಅಂದ್ಕೊಂಡೆ. ಸೊ ಹಾಗೆ ಆಗಿದೆ ಹೆಚ್ಚು ಕಡಿಮೆ. ಅದು ಅಬೋ 1.5% ಇರ್ಬೇಕಿದು. ಬಟ್ ನಾನು ಇದನ್ನ ಜಾಸ್ತಿ ನೋಡಕ್ ಹೋಗಲ್ಲ. ಬಟ್ ಆಕ್ಚುಲಿ ಇದು ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ, ರೇಂಜ್ ಬಿಡುತ್ತೆ. ಈ ರೇಂಜ್ ಬಿಡುತ್ತೆ ಸರ್. ಇವತ್ತು ಬೆಳಗ್ಗೆ ನಿಮ್ ರೇಂಜ್ ನೋಡಿದ ತಕ್ಷಣ ಖುಷಿ ಆಗೋಯ್ತು, ಇವತ್ತು ಒಳ್ಳೆ ಟ್ರೇಡ್ ಸಿಗುತ್ತೆ ಎಲ್ಲರಿಗೂ ಅಂತ. ಬಟ್ ಸೈಡ್ ವೇಸ್ ಆಗೋಯ್ತು. ಚೆನ್ನಾಗಿತ್ತು ಇವತ್ತು ರೇಂಜ್, ಬಟ್ ಸೈಡ್ ವೇಸ್ ಆಗೋಯ್ತು. ತುಂಬಾ ಗ್ಯಾಪ್ ಇತ್ತು, ಬಟ್ ಗ್ಯಾಪ್ ಡೌನ್ ಕೂಡ ಆಗಿತ್ತು ಇವತ್ತು. ಸೊ ತುಂಬಾ ಜನ ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ, ನನ್ಗೆ ತುಂಬಾ ಜನ ಅಲ್ಲಿ ಕಮೆಂಟ್ ಅಲ್ಲೂ ಕೇಳ್ತಿದ್ರು ಒಂದು ಗ್ಯಾಪ್ ಫಿಲ್ ಮಾಡ್ಬೋದು ಈ ಮೂಮೆಂಟ್ ಅಲ್ಲಿ. ಸೊ ನೋಡಿ ಒಂದ್ ಹೇಳ್ತೀನಿ, ಆ ಗ್ಯಾಪ್ ಫಿಲ್ ಕಾನ್ಸೆಪ್ಟ್ ನ ನಾನು ನಂಬೋದೇ ಇಲ್ಲ ಅದನ್ನ. ಓಕೆ, ನಾನು CPR ಕ್ಲಾಸ್ ತಗೊಂಡಾಗ ನಾನು ಯಾವಾಗ ಕೋರ್ಸ್ ಮಾಡಿದ್ನಲ್ವಾ, ಅಲ್ಲಿ ಇದೇ ಒಂದು ಸ್ಟ್ರಾಟಜಿ ಇರೋದು. ಗ್ಯಾಪ್ ಡೌನ್ ಆಯ್ತು ಅಂದ್ರೆ ಆ ಗ್ಯಾಪ್ ಫಿಲ್ ಮಾಡುತ್ತೆ ಅಂತ. ಬಟ್ ಮಾಡುತ್ತೆ, ಯಾವಾಗ ಮಾಡುತ್ತೆ ಅನ್ನೋದು ಯಾರಿಗೂ ಗೊತ್ತಿರಲ್ಲ ಅಲ್ವಾ. ಯಾವತ್ತೋ ಒಂದಿನ ಫಿಲ್ ಮಾಡೋದನ್ನ ನಾನು ಕಾಯ್ಕೊಂಡು ಕುತ್ಕೊಂಡು ಅದನ್ನ ಟ್ರೇಡ್ ಮಾಡಕ್ಕಾಗತ್ತಾ? ಅದಕ್ಕೋಸ್ಕರನೇ. ಸೊ ಅದಕ್ಕೋಸ್ಕರ ನಾನು ಅಬ್ಸರ್ವ್ ಮಾಡಿದ ಪ್ರಕಾರ ಏನಂದ್ರೆ, ಪೊಸಿಷನಲ್ ಚಾರ್ಟ್ ಹೋದ್ರೆ ನೀವು ವೀಕ್ಲಿ ಸಪೋರ್ಟ್ ನೋಡಿ. ಸೊ ವೀಕ್ಲಿ ಸಪೋರ್ಟ್ ನೋಡಿದ್ರೆ ಯಾವುದೇ ಕಾರಣಕ್ಕೂ ವಾಪಸ್ ರಿಟರ್ನ್ ಹೋಗಲ್ಲ ಅಂತ ಅನ್ಸುತ್ತೆ. ಯಾಕಂದ್ರೆ ವೀಕ್ಲಿ ಸಪೋರ್ಟ್ 22,300 ಇದೆ, ಕೆಳಗಡೆ ಇದೆ. ಸೊ ಒಂದು ಅದ್ರ ಹತ್ರಕ್ಕಾದ್ರೂ ಬರ್ಬೇಕು ಅಥವಾ ನಿಯರೆಸ್ಟ್ ಪಾಯಿಂಟ್ ಬಂದು ಆಮೇಲೆ ಬೌನ್ಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅಲ್ಲಿವರೆಗೂ ಅದು ಇಮಿಡಿಯೇಟ್ ರಿವರ್ಸಲ್ ಸ್ಟ್ರಾಂಗ್ ಆಗೋದು ಕಷ್ಟ ಇದೆ. ಕರೆಕ್ಟ್. ಆಮೇಲೆ ಇನ್ನೊಂದೇನಂದ್ರೆ ನಿಫ್ಟಿ ನನ್ನ ವ್ಯೂ ಪ್ರಕಾರ ಇವಾಗ ಸದ್ಯದ ಮಟ್ಟಿಗೆ ಡೌನ್ ಬಂತು ಅಂದ್ರೆ ನಿಯರ್ಲಿ 22,100-150 ರೇಂಜಿಗೆ ಬರುತ್ತೆ. ಓಕೆ, ಸೊ ಅಷ್ಟು ಬರುವಂತ ಚಾನ್ಸಸ್ ಇದೆ ನಿಫ್ಟಿ. ಬಟ್ ನಾಳೆ ಫಾಲೋ ಕ್ಯಾಂಡಲ್ ಬರ್ಬೇಕಲ್ಲ ಸರ್? ನಾಳೆ ಬರ್ಬೋದು ಅಷ್ಟು ಬರೋ ಚಾನ್ಸಸ್ ಇದೆ. ಬಟ್ ನಮ್ಗೆ ಏನಾರ ಆಗ್ಲಿ ನಾವು ತಲೆನೇ ಕೆಡ್ಸ್ಕೊಳಲ್ಲ, ಯಾಕಂದ್ರೆ ನಾವು ಪೊಸಿಷನ್ ಹೋಲ್ಡ್ ಮಾಡಲ್ಲ ಅಲ್ವಾ. ತಲೆ ಕೆಡ್ಸ್ಕೊಳಲ್ಲ ಅಷ್ಟೇ, ತುಂಬಾ ಸಿಂಪಲ್. ಟೆನ್ಷನ್ ತಗೊಳಂಗಿಲ್ಲ, ಯಾವ್ದು ಬರುತ್ತೆ ಅದಕ್ಕೆ ಟ್ರೇಡ್ ಮಾಡಿ, ಪೊಸಿಷನ್ ಹೋಲ್ಡ್ ಮಾಡಿ. ಹೆಡ್ಜಿಂಗ್ ಮಾಡೋರಿಗೆ ಏನಾರ ಅವಕಾಶ ಇತ್ತು ಸರ್ ಇವತ್ತು? ಹೆಡ್ಜಿಂಗ್ ಮಾಡ್ಬೋದಿತ್ತು, ಬಟ್ ಆದ್ರೆ ಇವತ್ತು ಏನು ಬೆನಿಫಿಟ್ ಸಿಗಲ್ಲ ಸರ್. ಇವತ್ತು ಥೀಟಾ ಡಿಕೆ ಇರಲ್ಲ, ಇಷ್ಟಿದ್ರು ಕೂಡ ನೀವು ಈ ರೇಂಜ್ ಬಂದ್ರೆ ಇಲ್ಲಿ ನೋಡಿ, ಇಲ್ಲಿಗೆ ಎಂಟ್ರಿ ತಗೊಂಡ್ರಿ ಅಂತ ಇಟ್ಕೊಳ್ಳಿ. ಯಾವ್ದು ಇಲ್ಲಿಗಿದ್ರೆ ನೀವೇನ್ ಮಾಡ್ತೀರಾ? ಕಾಲ್ಸ್ ಅಲ್ಲೇ ಮಾಡ್ತೀರಾ ನೀವು ಅಗ್ರೆಸಿವ್ ಅಂತ ಅಂದ್ರೆ ಅಲ್ವಾ. ಸೊ ಹಿಂಗೆ ಹೋಯ್ತು, ಇಲ್ಲಿಂದ ಇಲ್ಲಿಗೆ ಹೋಯ್ತು, ಇಲ್ಲಿ ಎಷ್ಟು ಬೆನಿಫಿಟ್ ಬರುತ್ತೆ? ಮತ್ತೆ ತಿರ್ಗಾ ಅದೇ ಕಾಸ್ಟ್ ಬಂದ್ಬಿಟ್ಟು ನಾರ್ಮಲ್ಗೆ ಇವತ್ತು ಎಕ್ಸಿಟ್ ಆಗಿರ್ತಾರೆ. ಅಷ್ಟೊಂದು ಥೀಟಾ ಡಿಕೆ ಕೂಡ ಸಿಗಲ್ಲ ನಿಮ್ಗೆ ಇವತ್ತು ಮಂಡೇ ಅಲ್ವಾ. ಆ ರೀಸನ್ಗೆ ಎಲ್ಲ ಒಂದು 4 to 5 ಪಾಯಿಂಟ್ಸ್ ಅಷ್ಟೇ ಸರ್ ವೇರಿಯೇಷನ್ ಇದ್ದಿದ್ದು, ತುಂಬಾ ಆಗಿಲ್ಲ ಸರ್ ಅದು. ಎಕ್ಸಾಕ್ಟ್ಲಿ. ಆಮೇಲೆ ಮೂವ್ಮೆಂಟ್ ಕೊಡ್ತಿದೆ ಅಂದಾಗ ಪಾಯಿಂಟ್ಸ್ ಗಳು ಚೆನ್ನಾಗಿ ಮೇಲೆ ಹೋಗ್ತಿತ್ತು. ನಾನು ಬ್ಯಾಂಕ್ ನಿಫ್ಟಿಯಲ್ಲಿ ಇವತ್ತು ಸ್ಪಾಟ್ ಅಲ್ಲಿ 100 ಪಾಯಿಂಟ್ಗೆ ನಾನು ಇವತ್ತು 67 ಪಾಯಿಂಟ್ ನ ಕ್ಯಾಪ್ಚರ್ ಮಾಡಿದ್ದೀನಿ, ಜಸ್ಟ್ 100 ಪಾಯಿಂಟ್ಗೆ. ಓಕೆ, ಸೊ ಬಟ್ ತುಂಬಾ ಚೆನ್ನಾಗಿ ಮೂವ್ಮೆಂಟ್ ಕೊಡ್ತೀವಿ ಇವತ್ತು ಬ್ಯಾಂಕ್ ನಿಫ್ಟಿ. ತೋರಿಸ್ತೀನಿ, ಇದ್ರಲ್ಲಿ ಏನಾದ್ರು ಡೌಟ್ಸ್ ಇದೆಯಾ? ಲೈವ್ ನೋಡಿ, ಸಾಧ್ಯ ಆದಷ್ಟು ಯಾರಿಗೆ ಚಾನ್ಸ್ ಇದೆ ಲೈವ್ ನೋಡಿ. ಆಮೇಲೆ ಇನ್ನೊಂದೇನಂದ್ರೆ ಅಟ್ಲೀಸ್ಟ್ ಬೆಳಿಗ್ಗೆ ನೋಡಿಲ್ಲ ಅಂದ್ರೆ ಸಾಯಂಕಾಲ ನೋಡಿ, ನಿಮ್ಗೆ ಅಲ್ಲಿ ಕ್ಲೀನ್ ಆಗಿ ಗೊತ್ತಾಗ್ಬಿಡುತ್ತೆ. ನಾವಿಲ್ಲಿ ರಿಪ್ಲೈ ಮಾಡ್ಕೊಂಡು ತೋರ್ಸೋದಕ್ಕೂ ಅಲ್ಲಿ ಲೈವ್ ಅಲ್ಲಿ ನಾನು ಮ್ಯಾಕ್ಸಿಮಮ್ ಟೈಮ್ ನಾನು ಲೈವ್ ಬರ್ತೀನಿ. ಓಕೆ, ಯಾಕೆಂದ್ರೆ ನಾನು ಆಕ್ಚುಲಿ ಅದನ್ನ ಮಾಡ್ಕೊಂಡು ಟ್ರೇಡ್ ಮಾಡಕ್ ಆಗಲ್ಲ ಅನ್ಕೊಂಡೆ, ಬಟ್ ಆದ್ರೆ
ತುಂಬಾ ಚೆನ್ನಾಗಿದೆ. ನೀವು ಕಮೆಂಟ್ಸ್ ಕೇಳ್ತೀರಾ, ಅಲ್ಲಿ ಏನೋ ಒಂದು ಕ್ವಶನ್ ಕೇಳ್ತೀರಾ, ನಾನು ಅಲ್ಲಿ ನೋಡ್ತಿರ್ತೀನಿ, ನಿಮ್ಗೆ ಆನ್ಸರ್ ಮಾಡ್ತಿರ್ತೀನಿ. ಸೊ ಅಗೇನ್ ನನ್ನ ನಾಲೆಜ್ಗೆ ಏನಾಗುತ್ತೆ, ಬಟ್ ಆದ್ರೆ ನಾನು ಎಂಟ್ರಿಗಳನ್ನ ಹೇಳಲ್ಲ ಅಷ್ಟೇ, ತುಂಬಾ ಸಿಂಪಲ್. ಸ್ಕ್ಯಾಲ್ಪಿಂಗ್ ಮಾಡಂಗಿಲ್ವಾ ಇವತ್ತು? ಸ್ಕ್ಯಾಲ್ಪಿಂಗ್ ಮಾಡ್ಬೋದಿತ್ತು ಸರ್, ನೀವು ಸ್ಕ್ಯಾಲ್ಪಿಂಗ್ ಸೆಟಪ್ ಹಾಕೊಂಡು, ಬಟ್ ಒಂದು 2-3 ಸ್ಕ್ಯಾಲ್ಪ್ ಸಿಗ್ತಾ ಇತ್ತು ಅಷ್ಟೇನೆ. ಸರ್ ಹಿಂದಿ ಚಾನೆಲ್ಗಳಲ್ಲಿ ಕ್ಲಿಯರ್ ಆಗಿ ಹೇಳ್ತಾರೆ ಸರ್ ಎಂಟ್ರಿನ. ಬಟ್ ಆದ್ರೆ ಎಂಟ್ರಿ ಹೇಳ್ತಾರೆ, ಬಟ್ ಏನ್ ಗೊತ್ತಾ ಸರ್, ಇವಾಗ ನೋಡಿ ನಾನು ಆಲ್ರೆಡಿ ಬ್ಯಾಂಕ್ ನಿಫ್ಟಿಯಲ್ಲಿ ಏನ್ ಎಂಟ್ರಿ ನಾನು ಡೌನ್ ಬರುವಾಗ ನಾನು ಹೇಳ್ತಾ ಇದ್ದೆ ಎಂಟ್ರಿ ತಗೊಂಡಿದ್ದೀನಿ ನಾನು ಆಲ್ರೆಡಿ, ಮತ್ತೆ ಇಲ್ಲಿ ರಿಟರ್ನ್ ಬಂದಾಗ ಎಂಟ್ರಿ ಯಾರು ತಗೊಳಕ್ ಹೋಗ್ಬೇಡಿ. ಯಾಕೆ ಹೇಳ್ತಿದ್ದೀನಿ ಅಂದ್ರೆ ನಾನು ಇವಾಗ ಎಂಟ್ರಿ ತಗೊಂಡ್ಮೇಲೆ ನಾನು ತೋರಿಸ್ತೀನಿ ಅದನ್ನ. ಬಟ್ ಆಲ್ರೆಡಿ ಒಂದ್ 2-3 ಜನ ಎಂಟ್ರಿ ತಗೊಂಡು ನನಗೆ ಸ್ಕ್ರೀನ್ ಶಾಟ್ ಕಳಿಸ್ಬಿಟ್ಟಿದ್ದಾರೆ, ಇವತ್ತು ಇಷ್ಟು ಪ್ರಾಫಿಟ್ ಮಾಡಿದೆ ಅಂದ್ಬಿಟ್ಟು ಒಂದು 30-40 ಪಾಯಿಂಟ್ನ ಕ್ಯಾಪ್ಚರ್ ಮಾಡ್ಕೊಂಡ್ಬಿಟ್ಟಿದೆ. ನನಗೆ ಅದು ಭಯ ಮೇನ್ ಆಗಿ. ನಿಫ್ಟಿಯಲ್ಲಿ ಯಾರಿಗಾದ್ರೂ ಕ್ವಶನ್ಸ್ ಇದೆಯಾ? ಹಾ ಹೇಳಿ. ಸರ್ ನಾನು ಇವಾಗ ಜಾಯ್ನ್ ಆಗಿದೆ ಸರ್. ಹಾ ಹೇಳಿ. ಒಂದು ನಿಮಿಷ ಸರ್. ನೀವು ಟ್ರೇಡ್ ಮಾಡಿದ್ರಾ? ಸರ್ ಪೇಪರ್ ಟ್ರೇಡ್ ಮಾಡ್ತಾ ಇದ್ದೀನಿ ಸರ್. ಓಕೆ. ನಿಫ್ಟಿಯಲ್ಲಿ ಮಾಡಿದ್ರಾ? ಹಾಂ ಸರ್. ಎಲ್ಲಿ ಮಾಡಿದ್ರಿ? ಸರ್ ಒಂದು ನಿಮಿಷ ಸರ್. ಓಕೆ, ಬೇರೆ ಯಾರಿಗಾದ್ರೂ ಏನಾದ್ರು ಕ್ವಶನ್ ಇದೆಯಾ? ಹಾಗಿದ್ರೆ ಇವತ್ತು ಟೋಟಲ್ ಮಾರ್ಕೆಟ್ ಅಲ್ಲಿ ಲಾಸ್ ಮಾಡ್ಕೊಂಡ್ರೆ ಜಾಸ್ತಿ ಇರ್ತಾರ ಸರ್? ಹೆಂಗೆ ಯಾವ ತರ 100% ಲಾಸ್ ಮಾಡ್ಕೊಂಡಿರ್ತಾರೆ ಎಲ್ಲಾರು ಬೈ ಸೈಡ್ ಹೋಗಿರ್ತಾರೆ. ಈ ಕ್ಯಾಂಡಲ್ಗಳೆಲ್ಲ ಹಿಟ್ ಮಾಡಿರುತ್ತೆ ಅವ್ರಿಗೆ. ಅಂದ್ರೆ ಕೆಲವೊಬ್ರು ರೂಲ್ ಇಟ್ಕೊಂಡು ಸ್ಟಾಪ್ ಲಾಸ್ ತಗೊಳಲ್ಲ. ಮ್ಯಾಕ್ಸಿಮಮ್ ಮೆಂಬರ್ ಹೊಸಬರಾಗಿ ಬಂದಿರೋ ಏನ್ ಮಾಡ್ತಾರೆ ಗೊತ್ತಾ, ಎಂಟ್ರಿ ತಗೊಂತಾರೆ, ರೆಡ್ ಕಾಣ್ತು ಅಂದ ತಕ್ಷಣ ಎಕ್ಸಿಟ್, ಮತ್ತೆ ಎಂಟ್ರಿ ತಗೊಂತಾರೆ, ರೆಡ್ ಕಾಣ್ತು ಅಂದ ತಕ್ಷಣ ಎಕ್ಸಿಟ್. ಅವ್ರಿಗೆ ಯಾವ್ದೇ ರೂಲ್ಸ್ ಗೊತ್ತಿರಲ್ಲ, ಯಾವ ರೂಲ್ನು ಫಾಲೋ ಮಾಡಲ್ಲ. ಇವನ್ SL ಅಂದ್ರೂ SL ಇಡಲ್ಲ ಅವರು. ಸುಮ್ನೆ ಏನು ಕೆಳಗಡೆ ಹೋಗ್ಬಿಡುತ್ತೇನೋ, ಇಷ್ಟಿಷ್ಟು ದೊಡ್ಡ ಕ್ಯಾಂಡಲ್ ಬಂತು ಅಂದ ತಕ್ಷಣ ಭಯ ಬಿದ್ಬಿಡ್ತಾರೆ ಅಷ್ಟೇ. ಬಟ್ ಹಾಗೆ ನಾವು ರೂಲ್ ಫಾಲೋ ಮಾಡ್ಕೊಂಡು ಹೋದ್ರೆ ನಮ್ಗೆ ಫೇಕ್ ಎಂಟ್ರಿಗಳನ್ನ ಅವಾಯ್ಡ್ ಮಾಡ್ತೀವಿ. ಓಕೆ, ಹೇಳಿ ನಿಮ್ದು ಏನೋ 10-5 ಸಿ ಸೈಡ್ ಎಂಟ್ರಿ ಅನ್ಬೋದು ಸರ್? ಸಿ ಸೈಡ್ ಇಲ್ಲಿ ಆಗಂಗಿಲ್ಲ ಸರ್. ಇಲ್ಲಿ ಅಂದ್ರೆ ಸರ್ ಅಲ್ಲಿ ಒಮ್ಮೆ ಟೆಸ್ಟ್ ಮಾಡಿ ವಾಪಸ್ ರೀಟೆಸ್ಟ್ ಬಂದದಲ್ಲ ಸರ್ ಅಲ್ಲಿ? ಯಾವ್ದು ಇದು ಹಿಂಗ್ ಬಂದಿದೆ ಅಂತನಾ? ಹಾ ಸರ್. ಬಟ್ ಇಲ್ಲಿ ನಿಮ್ಗೆ ಹೀಗೆ ಬಂತಲ್ವಾ ಈ ಕ್ಯಾಂಡಲ್ ನೀವು ಲೈವ್ ನೋಡ್ತಾ ಇದ್ರ ಬೆಳಿಗ್ಗೆ? ಸರ್ ಕೆಲಸದ ಮೇಲೆ ನೋಡ್ಲಿಲ್ಲ ಸರ್. ಓಕೆ, ಸೊ ಈ ಕ್ಯಾಂಡಲ್ ಏನ್ ನೀವು ನೋಡ್ತಿದ್ದೀರಲ್ವಾ, ಈ ಕ್ಯಾಂಡಲ್ ನಿಮ್ಗೆ ಕೆಳಗಡೆ ಬಂತು, ಈ ರೇಂಜ್ ಬರೋವರೆಗೂ ನಿಮ್ಗೆ 10 o'clock ಆಗಿರ್ಲಿಲ್ಲ 1 ಪಾಯಿಂಟ್. ಓಕೆ, ಸೊ ನೆಕ್ಸ್ಟ್ ಓಕೆ ಇಲ್ಲಿ ರೀಟೆಸ್ಟ್ ಆಯ್ತು. ನೆಕ್ಸ್ಟ್ ನೋಡುವ ಅಂತಂದ್ರೆ ಈ ಕ್ಯಾಂಡಲ್ ಏನಿದೆಯಲ್ವಾ, ಸೆಲ್ಲರ್ ರಿಜೆಕ್ಷನ್ ಕ್ಯಾಂಡಲ್, ಇದು ನಿಮ್ಗೆ ಅಷ್ಟು ಕ್ಲಾರಿಟಿ ಇಲ್ಲ ನಿಮ್ಗೆ, ಅಂದ್ರೆ ತುಂಬಾ ಸಣ್ಣದಾಗಿದೆ, ಇದನ್ನ ನಾವು ಬಿಲೀವ್ ಮಾಡಕ್ಕಾಗಲ್ಲ. ಓಕೆ, ಒಂದು ನಾನು ಲೈವ್ ಅಲ್ಲಿ ಕೂಡ ಹೇಳ್ತಾ ಇದ್ದೆ. ನೆಕ್ಸ್ಟ್ ಅದಾದ್ಮೇಲೆ ಅಟ್ಲೀಸ್ಟ್ 1 or 2 ಕ್ಯಾಂಡಲ್ ಕನ್ಫರ್ಮೇಶನ್ ತಗೊಂಡು ಮೇಲ್ಗಡೆ ಹೋಗುವ ಅಂತ ಅಂದ್ರೆ ನೆಕ್ಸ್ಟ್ ನೋಡಿ ಸೈಡ್ ವೇಸ್ ಹೋಯ್ತು ಈ ತರ. ಸೊ ಅದಕ್ಕೆ ಇಲ್ಲಿ ನಾವು ಟ್ರೇಡ್ ಮಾಡಂಗಿಲ್ಲ ಇಲ್ಲಿ. ಅದಾದ್ಮೇಲೆ ನೆಕ್ಸ್ಟ್ ನಿಮ್ಗೆ ಇಲ್ಲೊಂದು ಕ್ಯಾಂಡಲ್ ಬಂತು, ಬಟ್ ಆದ್ರೆ ಇದೇ ಕ್ಯಾಂಡಲ್ ನಮ್ಗೆ ಸ್ವಲ್ಪ ಇದಕ್ಕೆ ಕಂಪೇರ್ ಮಾಡಿದ್ರೆ ಇದು ಬೆಟರ್ ಇದೆ ಕ್ಯಾಂಡಲ್ ನಮ್ಗೆ. ಓಕೆ, ಸೊ ಬಟ್ ಆದ್ರೆ ಈ ತರ ಸೈಡ್ ವೇಸ್ ಇರೋದ್ರಿಂದ ಇಲ್ಲೂ ಕೂಡ ನಾವು ಟ್ರೇಡ್ ಮಾಡಂಗಿಲ್ಲ. ಅಟ್ಲೀಸ್ಟ್ ನಾನು ಇದೇ ಟೈಮ್ ಅಲ್ಲಿ ಹೇಳ್ತಿದ್ದು, ಈ ತರ ಕೆಳಗಡೆ ಬಂದಿದ್ದು ಹೀಗೆ ಸೈಡ್ ವೇಸ್ ಆಯ್ತು ಅಂದ ತಕ್ಷಣ ಎಲ್ಲರೂ ನೆನ್ಪಿಟ್ಕೊಂಡ್ಬಿಡಿ, ಇಮಿಡಿಯೇಟ್ ಯಾವುದೇ ಕ್ಯಾಂಡಲ್ ಬಂದು ಟ್ರೇಡ್ ತಗೊಳಕ್ ಹೋಗ್ಬಿಡಿ. ಈ ಮೂವ್ಮೆಂಟ್ ಮಿಸ್ ಆದ್ರೂ ಪರವಾಗಿಲ್ಲ, ಈ ಮೂವ್ಮೆಂಟ್ ಆಗ್ಲಿ ಒಂದ್ಸರಿ ಮೂವ್ಮೆಂಟ್ ಕೊಡ್ಲಿ ಒಂದ್ ಜಾಗಕ್ಕೆ. ಓಕೆ, ಸೊ ಅದು ಸ್ಟ್ರಾಂಗ್ ಇಲ್ಲ ಅಂತಂದ್ರೆ, ಆ ಮೂವ್ಮೆಂಟ್ ಸ್ಟ್ರಾಂಗ್ ಇಲ್ಲ ಅಂದ್ರೆ, ಬ್ರೇಕ್ಔಟ್ ಆದ್ರೂ ಕೂಡ ಮತ್ತೆ ನಾವು ಹೆಂಗು ರಿಟ್ರೇಸ್ಮೆಂಟ್ ಇದೆಯಲ್ಲ ನಮ್ ಕಾನ್ಸೆಪ್ಟ್, ಮತ್ತೆ ತಿರ್ಗಾ ಕೆಳಗಡೆ ಬರುತ್ತೆ. ಆ ಮೂವ್ಮೆಂಟ್ ಸ್ಟ್ರಾಂಗ್ ಇಲ್ಲ ಅಂದ್ರೆ ಒಂದ್ಸರಿ ಏನು ಫೇಕ್ ಬ್ರೇಕ್ಔಟ್ ತರ ಮಾಡಿ ಕೆಳಗಡೆ ಬರುತ್ತೆ, ಆವಾಗ ನಾವು ಹೀಗೆ ಎಂಟ್ರಿ ತಗೊಳ್ಳುವ. ಸೊ ಅದೇ ತರ ಬೈ ಚಾನ್ಸ್ ಕೆಳಗಡೆ ಬಂತು ಅಂತ ಇಟ್ಕೊಳ್ಳಿ, ಸ್ಟ್ರಾಂಗ್ ಇಲ್ಲಿ ವೀಕ್ಲಿ ಮತ್ತೆ ಡೈಲಿ ಸಪೋರ್ಟ್ ಇದೆ, ಸೊ ಇಲ್ಲಿ ಬಂದು ಹೋಲ್ಡ್ ಮಾಡ್ತು ಅಂದ್ರೆ ನಾವು ನೆಕ್ಸ್ಟ್ ಅವಾಗ ಈ ತರದ ಎಂಟ್ರಿ ತಗೋಬಹುದು. ಓಕೆ, ಒಂದು ಮೂವ್ಮೆಂಟ್ ಕೊಡ್ಲಿ, ತುಂಬಾ ಹೊತ್ತು ಸೈಡ್ ವೈಸ್ ಆಗ್ತಿದೆ ಅಂದ್ರೆ ಈ ಕಾನ್ಸೆಪ್ಟ್ ನೆನ್ಪಿಟ್ಕೊಳ್ಳಿ. ನಿಫ್ಟಿ, ಬ್ಯಾಂಕ್ ನಿಫ್ಟಿ, ಸ್ಟಾಕ್ಸ್ ಯಾವ್ದ್ರಲ್ಲಾದ್ರೂ ಅಷ್ಟೇನೆ. ಓಕೆ, ಸೊ ಅದಾದ್ಮೇಲೆ ಇಲ್ಲೂ ಕೂಡ ಎಂಟ್ರಿ ಇಲ್ಲ ಇವತ್ತು. ನಿಫ್ಟಿಯಲ್ಲಿ ಟೋಟಲಿ ಎಲ್ಲೂ ಎಂಟ್ರಿ ಇಲ್ಲ. ಓಕೆನಾ? ಸೊ ಬೇರೆ ಯಾರಿಗಾದ್ರು? ಥ್ಯಾಂಕ್ ಯು ಸರ್. ಓಕೆ, ನಾನು ಹಾಗಾದ್ರೆ ಬ್ಯಾಂಕ್ ನಿಫ್ಟಿಗೆ ಹೋಗ್ತೀನಿ ಈಗ. ಸೊ ಬ್ಯಾಂಕ್ ನಿಫ್ಟಿಯಲ್ಲಿ ಯಾರೇ ಟ್ರೇಡ್ ಮಾಡಿದ್ರು ಹೇಳಿ ನನಗೆ. ನಾನು ಆಕ್ಚುಲಿ ಇಲ್ಲಿ ಬಂದು ಹೇಳೋದೇನಿಲ್ಲ, ಪಾಪ ಯಾರ್ಯಾರು ಲೈವ್ ನೋಡಿಲ್ಲ ಅವ್ರಿಗೆ ಗೊತ್ತಿರಲ್ಲ ಅಷ್ಟೇನೆ. ಬಟ್ ಯಾರು ನೋಡಿದೀರಾ ಸೊ ಆಲ್ಮೋಸ್ಟ್ ಗೊತ್ತಿರುತ್ತೆ. ಓಕೆ, ಸೊ ಬ್ಯಾಂಕ್ ನಿಫ್ಟಿಯಲ್ಲಿ ಯಾರ್ಯಾರು ಟ್ರೇಡ್ ಮಾಡಿದ್ದೀರಾ, ಯಾವ್ಯಾವ ಜಾಗದಲ್ಲಿ ಟ್ರೇಡ್ ಮಾಡಿದ್ದೀರಾ, ಇಲ್ಲಿ ಯಾರಾದ್ರೂ ಟ್ರೇಡ್ ಮಾಡಬಹುದಿತ್ತ? ಯಾರಾದ್ರೂ ಏನು 10 ಗಂಟೆ ಒಳಗಡೆ ಈ ಜಾಗದಲ್ಲಿ ಯಾರಾದ್ರೂ ಟ್ರೇಡ್ ತಗೊಂಡಿದ್ದೀರಾ? ಐ ಥಿಂಕ್ ಶ್ರೀಧರ್, ಅನಿತಾ.
ಬ್ಯಾಂಕ್ ನಿಫ್ಟಿ ಮಾಡಲ್ಲ. ಆಕ್ಚುಲಿ ಅವರಿಬ್ರು ಅಗ್ರೆಸಿವ್ ಟ್ರೇಡರ್ಸ್ ನಮ್ ಗ್ರೂಪ್ ಅಲ್ಲಿ. ಅದಕ್ಕೆ ಕೇಳಿದೆ. ಬಟ್ ಅನಿತಾ ಅವರೇ, ನೀವು 10 ಗಂಟೆ ಒಳಗಡೆ ಮಾಡಲ್ಲಲ್ವಾ? ಆಫ್ಟರ್ 10 o'clock ಮೇಲೇನೆ ತಾನೆ ಅಗ್ರೆಸಿವ್ ಎಂಟ್ರಿ ತಗೊಂಡ್ರು? ಸರಿ ಹೇಳಿದ್ನಲ್ಲ ನಿಮ್ಗೆ, ನಾನು ಆಕ್ಚುಲಿ ಮಾಡ್ಬಿಡ್ತಿದ್ದೆ. ಇವತ್ತು ನೀವು ಲೈವ್ ಅಲ್ಲಿ ಇದ್ರಲ್ಲ, ನಿಮ್ ಗೈಡೆನ್ಸ್ ತಗೊಂಡು ಅವಾಯ್ಡ್ ಮಾಡಿದೀನಿ ಸ್ವಲ್ಪ. ಓಕೆ. ಸೊ ಐ ಥಿಂಕ್ ನೀವು ಬ್ಯಾಂಕ್ ನಿಫ್ಟಿಲಿ ಇವತ್ತು 2 ಟ್ರೇಡ್ ಮಾಡಿದಿರಲ್ಲ? ಇಲ್ಲ ಸರ್, ಒಂದೇ. ಅದೇ ಇನ್ನೊಂದಕ್ಕೆ ಹೇಳಿದ್ನಲ್ಲ, ತಗೋಬಿಡ್ತಾ ಇದ್ದೆ. ಇನ್ನೊಂದ್ ಕ್ಯಾಂಡಲ್ ಬರ್ಲಿ ಅಂತ ವೆಯ್ಟ್ ಮಾಡಿದೆ. ಅದ್ ನೋಡಿದ್ರೆ ಸಡನ್ ಮೂವ್ಮೆಂಟ್ ಕೊಟ್ಬಿಡ್ತು. ಅದು ಮಿಸ್ ಆಯ್ತು ನನಗೆ ಆಕ್ಚುಲಿ. ಓಕೆ 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 ಓಕೆ. ಒಂದ್ ಟ್ರೇಡ್ ಮಾತ್ರ ಸಿಕ್ತು ಸರ್ ನನಗೆ, ಚೆನ್ನಾಗಿ ರೀಟೆಸ್ಟ್ ಆಗಿತ್ತು. ಹಾ, ಇಲ್ಲಿ ಯಾರು ಟ್ರೇಡ್ ಮಾಡಿದೀರಾ? ಈ ಜಾಗದಿಂದ ಇಲ್ಲಿವರೆಗೂ ಯಾರಾದ್ರೂ ಟ್ರೇಡ್ ಮಾಡಿದೀರಾ? ಓಕೆ. ಸೊ ಇಲ್ಲಿ ರಿಟ್ರೇಸ್ಮೆಂಟ್ ಆದ್ಮೇಲೆ ಯಾರ್ಯಾರು ಟ್ರೇಡ್ ಮಾಡಿದೀರಾ? ಯಾರಾದ್ರೂ ಮಾಡಿದೀರಾ? ಐ ಥಿಂಕ್ ಅನಿತಾ ಮಾಡಿರ್ತಾರೆ. ಸೊ ಇವನ್ ಅಲ್ಲಿ ಲೈವಲ್ ಕಮೆಂಟ್ ಹಾಕಿದ್ರು. ಸೊ ಬೇರೆ ಯಾರು ಮಾಡಿದೀರಾ? ಅಥವಾ ಈ ಕಾನ್ಸೆಪ್ಟ್ ನ ನನಗೆ ಎಕ್ಸ್ಪ್ಲೈನ್ ಮಾಡ್ಬೋದಾ ಯಾರಾದ್ರೂ? ಹೀಗೆ ಹೋಗಿದೆ, ಇಲ್ಲಿ ಟ್ರೇಡ್ ತಗೋಬಹುದಿತ್ತಾ ಏನು ಅಂತ ಎಕ್ಸ್ಪ್ಲೈನ್ ಮಾಡ್ಬೋದಾ ಯಾರಾದ್ರೂ? ಮಾಡ್ಲಾ? ಹಾ, ಮಾಡಿ. ಒಂದು ಅದ ಕೆಳಗಿಂದ ದೊಡ್ಡ ಒಂದ್ 2 ಗ್ರೀನ್ ಕ್ಯಾಂಡಲ್ ಬ್ರೇಕ್ಔಟ್ ಮೇಲೆ ಹೋಗಿದಿಲ್ಲ ಸರ್? ಅದು ಹೋಗಿ ಮತ್ತೆ ಒಂದ್ ದೊಡ್ಡ ರೆಡ್ ಕ್ಯಾಂಡಲ್ ಬಂತು. ಮತ್ತೆ ಅದೇ ಜಾಗದಲ್ಲಿ ನೆಕ್ಸ್ಟ್ ಕ್ಯಾಂಡಲ್ ದೊಡ್ಡ ರೆಡ್ ಕ್ಯಾಂಡಲ್ ಬಂದಿದ್ರೆ ಅಲ್ಲಿ ಅವಾಯ್ಡ್ ಮಾಡ್ಬೇಕಾಯ್ತು. ಕರೆಕ್ಟ್. ಬಟ್ ಅಲ್ಲಿ ನಿಮ್ ಲೆವೆಲ್ ಹತ್ರ ಬತ್ತಂಗೆ ಕ್ಯಾಂಡಲ್ ಸೈಜ್ ಎಲ್ಲ ಚಿಕ್ಕ ಸ್ಟಾರ್ಟ್ ಆಯ್ತು. ಕರೆಕ್ಟ್. ಆ ರೆಡ್ ಕ್ಯಾಂಡಲ್ ಆಗ್ಲಿ ಸರ್, ಇನ್ನೊಂದೆರಡು ಪಕ್ಕದಲ್ಲಿ ಇನ್ನೊಂದೆರಡು ಕ್ಯಾಂಡಲ್ ಹಂಗೆ ನಿಮ್ ಲೆವೆಲ್ ಔಟ್ ಮಾಡಿದ್ರೆ ಸೇಫ್ ಎಂಟ್ರಿ ಆಗ್ಬೋದು ಅನಿಸಿಕೆ. ಬಟ್ ಒಂಚೂರು ರಿಸ್ಕ್ ತಗೊಳೋರ್ಗೆ ಆ ಗ್ರೀನ್ ಬಂದ ತಕ್ಷಣ ತಗೋಬೋದಾಯ್ತು ಆ ನೆಕ್ಸ್ಟ್ ಓಪನಿಂಗ್ ಅಲ್ಲಿ. ಇಲ್ಲಲ್ವಾ? ಬಟ್ ಅಂದ್ರೆ ಸರ್, ಇದು ನನಗೆ ಕಾನ್ಸೆಪ್ಟ್ ಚೆನ್ನಾಗಿದೆ. ಬಟ್ ಆ 4-5 ಕ್ಯಾಂಡಲ್ ತಿನ್ನಾಕೋದೊಂದು ರೇಟ್ ಬರ್ತದಲ್ಲ, ಆಗ ಸಖತ್ ಪ್ಯಾನಿಕ್ ಆಗೋಗ್ತದೆ. ಕರೆಕ್ಟ್. ಸೊ ಇಲ್ಲಿ ಬಟ್ 100 ಸಿಗ್ತಾ ಇರ್ಲಿಲ್ಲ ಅಲ್ವಾ ಸರ್ ಇಲ್ಲಿ? ಸಿಕ್ಕಿದೆ ಸರ್. 100 ಪಾಯಿಂಟ್ ಗಿನ್ನ ಜಾಸ್ತಿ ಹೋಗಿದೆ. ಸೊ ನಾನು ಈ ಕ್ಯಾಂಡಲ್ ಅಲ್ಲಿ ಇಲ್ಲಿಗೆ ಎಕ್ಸಿಟ್ ಆಗಿದ್ದೀನಿ ನಾನು. ಸೊ ಈ ಕಾನ್ಸೆಪ್ಟ್ ಸಿಂಪಲ್ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಯಾರೇ ಟ್ರೇಡ್ ಮಾಡಿದಿರಾ ಅಥವಾ ಪೇಪರ್ ಟ್ರೇಡ್ ಮಾಡಿರೋ ನನಗೆ ಹೇಳಿ ಆಮೇಲೆ, ಅಥವಾ ನೀವುಗಳು ಹೇಳಿ ಫಸ್ಟ್ ನನಗೆ. ನಾನು ಎಕ್ಸ್ಪ್ಲೈನ್ ಮಾಡೋಕ್ಕಿಂತ ಮೊದಲು ನೀವೇನ್ ಥಿಂಕ್ ಮಾಡಿದೀರಾ ಅನ್ನೋದು ಗೊತ್ತಾಗುತ್ತೆ, ರೈಟ್ ಆರ್ ರಾಂಗ್ ಅನ್ನೋದು. ಸರ್ ಅಲ್ಲಿ ದೊಡ್ಡದು ಗ್ರೀನ್ ಮತ್ತೆ ರೆಡ್ ಕ್ಯಾಂಡಲ್ ಆಗಿದೆಯಲ್ಲ ಸರ್, ಇಂಥ ಪ್ಲೇಸ್ ಅಲ್ಲಿ ಅವಾಯ್ಡ್ ಮಾಡೋದು ಒಳ್ಳೇದು ಸರ್. ಓಕೆ. ಮತ್ತೆ ಬೇರೆ ಸರ್, ನೀವು ಲಾಸ್ಟ್ ಟೈಮ್ ಹೇಳಿದ ಪ್ರಕಾರ ಆತರ ದೊಡ್ಡ ಕ್ಯಾಂಡಲ್ ಬಂದಾಗ ಎಂಟ್ರಿ ತಗೋಬಾರ್ದು ಅಂತ ಹೇಳಿದ್ರಿ. ಜೊತೆಗೆ ಅಲ್ಲಿ ಇದ್ರ ಮೇಲೆ ಸಪೋರ್ಟಿಂಗ್ ಅಲ್ಲಿ ವಿಕ್ಸ್ 3 ಕ್ಯಾಂಡಲ್ ವಿಕ್ಸ್ ಕ್ರಾಸ್ ಮಾಡಿದೆ, ಮೀನ್ಸ್ ಅಲ್ಲೂ ತಗೋಬಾರ್ದು ಅಂತ ಹೇಳಿದ್ದೆ ಸರ್. ವಿಕ್ಸ್ ಮ್ಯಾಟರ್ ಆಗಲ್ಲ ಸರ್. ವಿಕ್ಸ್ ಹೇಳಿದ್ನ ನಾನು? ವಿಕ್ಸ್ ಹೇಳಿಲ್ಲ, ಬಾಡಿ ಹೇಳಿದೀನಿ ಅನ್ಕೊಂತೀನಿ. ಬಾಡಿ ಮಾತ್ರ ಆ ಕ್ಯಾಂಡಲ್ ಲೈನ್ ಒಳಗೆ ಹೋಗ್ಬಾರ್ದು ಅಷ್ಟೇ. ಓಕೆ ಓಕೆ. ಬೇರೆ ಯಾರಿದ್ದೀರಾ? ತಗೊಂಡೆ ಹೇಗೆ ಅಂತ ಹೇಳಿದ್ರೆ, ಒಂದು ಬುಲ್ಲಿಶ್ ವೀಕ್ ಕೊಡ್ತು, ಆಮೇಲೆ ಅದು ಮತ್ತೆ ರೀಟೆಸ್ಟ್ ತರ ಕನ್ಫರ್ಮೇಶನ್ ಆಯ್ತು. ಮತ್ತೆ ನಾನು ಅದು ಸೆಲ್ಲರ್ ರಿಜೆಕ್ಷನ್ ತರನು ಆಯ್ತು. ಅಂದ್ರೆ ಕೆಳಗಡೆ ಬ್ರೇಕ್ ಆಗಿಲ್ಲ ಅದು ಅಂದ್ರೆ ಸಪೋರ್ಟ್ ಅಲ್ಲೇ ಸಸ್ಟೈನ್ ಆಗಿದೆ. ಕರೆಕ್ಟ್ ಅಲ್ವಾ? ಸೊ ಹಂಗಾಗಿ ಎಂಟ್ರಿ ತಗೊಂಡೆ ಸರ್ ನನ್ನಲ್ಲಿ ಗ್ರೀನ್ ಕ್ಯಾಂಡಲ್. ಓಕೆ. ಯಾರಾದ್ರೂ ಪೇಪರ್ ಟ್ರೇಡ್ ಮಾಡಿದ್ರಾ? ಓಕೆ, ಯಾರು ಮಾಡಿಲ್ಲ ನೋಡಿ. ನಾನು ಏನು ಇವತ್ತು ಇವನ್ ಲೈವಲ್ಲೇ ಇದ್ದೆ ನಾನು. ಅವಾಗ ನಾನು ಏನು ಕಾನ್ಸೆಪ್ಟ್ ಯೂಸ್ ಮಾಡಿದೆ ಅಂದ್ರೆ, ಯಾವಾಗ ಇಲ್ಲಿಗೆ ಬಂದು ಟಚ್ ಆಗಿ ಹೋಲ್ಡ್ ಆದ್ರೆ ಈ ತರ ಹೋಗುವ ಅನ್ನೋದು ನನ್ನ ಪ್ಲಾನ್ ಇತ್ತು. ಓಕೆ, ನಾನು ಇಲ್ಲಿಗೆ ಬಂದಿಲ್ಲ ಇದನ್ನು ಹೇಳ್ತಾ ಇದ್ದೆ, ಬಟ್ ಇಲ್ಲಿಗೆ ಬಂದಿಲ್ಲ, ಸೀದಾ ಈ ಲೆವೆಲ್ಗೆ ಬಂತು. ಸೊ ನಾನೇನು ಅನ್ಕೊಂಡೆ, ಓಕೆ ಇಲ್ಲಿ ವೇಟ್ ಮಾಡುವ, ಇಲ್ಲೇನಾದ್ರೂ ಹೋಲ್ಡ್ ಮಾಡ್ತಿದ್ದೆ ಅಂದ್ರೆ ಈ ತರ ಹೋಗುವ ಅಂತ ಪ್ಲಾನ್ ಮಾಡ್ತಾ ಇದ್ದೆ. ಇವನ್ ಲೈವಲ್ಲಿ ಕೂಡ ಹೇಳ್ತಿದ್ದೆ. ಬಟ್ ಸಡನ್ ಬ್ರೇಕ್ಔಟ್ ಕೊಟ್ಮೇಲೆ ನಾನು ಈ ಲೆವೆಲ್ ನ ಯೋಚನೆ ಮಾಡಿದೆ. ಯಾಕೆಂದ್ರೆ ಓವರ್ ಆಲ್ ಇವತ್ತು ಡೌನ್ ಟ್ರೆಂಡ್ ಇದೆ. ಇವನ್ ಓವರ್ ಆಲ್ ಮಾರ್ಕೆಟ್ ಕೂಡ ಒಂದು ಸೈಡ್ ವೇಸ್ ಮೂವ್ಮೆಂಟ್ ಅಲ್ಲಿ ಇದೆ. ಸೊ ಬಟ್ ಇಲ್ಲೇನಾಗಿದೆ, ನಿಧಾನಕ್ಕೆ ಬ್ಯಾಂಕ್ ನಿಫ್ಟಿ ಮೇಲಕ್ಕೆ ಹೋಗ್ತಿದೆ. ಬಟ್ ಇಲ್ಲೇನ್ ಮಾಡ್ತು, ನೆಕ್ಸ್ಟ್ ಹೀಗೆ ಹೋಗಿದ್ದೇನೆ, ತಿರ್ಗಾ ವಾಪಸ್ ಬಂತು. ದೊಡ್ಡ ಕ್ಯಾಂಡಲ್ ಹೌದು, ಬಟ್ ತಿರ್ಗಾ ವಾಪಸ್ ಬಂದಾಗ ಸೊ ನಾನೇನ್ ಅನ್ಕೊಂಡೆ, ಈ ಜಾಗನ ಹೋಲ್ಡ್ ಮಾಡಿದ್ರೆ ಒಂದು ಎಂಟ್ರಿ ಪ್ಲಾನ್ ಮಾಡಬಹುದು ಅಂತ ಅನ್ಕೊಂಡೆ. ಬಟ್ ಏನ್ ಮಾಡ್ತು ನೋಡಿ, ನೆಕ್ಸ್ಟ್ 2 ಕ್ಯಾಂಡಲ್ ಬ್ರೇಕ್ಔಟ್ ಮಾಡಿದ್ದು ಕೂಡ ಕ್ಲಿಯರ್ ಒಂದು ರಿಟ್ರೇಸ್ಮೆಂಟ್ ತರ ಕಾಣ್ತು ನನಗೆ. ಇವನ್ ಲೈವ್ ಅಲ್ಲೂ ಇದ್ದೆ ನಾನು. ಸೊ ನಾನೇನ್ ಮಾಡಿದೆ, ಎಕ್ಸಾಕ್ಟ್ ಆಗಿ ಇಲ್ಲಿ ಒಂದು ಸ್ವಲ್ಪ ಅಗ್ರೆಸಿವ್ ಎಂಟ್ರಿ ತರಾನೇ, ಬಟ್ ಆದ್ರೆ ಇವನ್
ಈ ಜಾಗದಲ್ಲಿ ಕೂಡ ಹೇಳ್ತಿದ್ದೆ ನನಗೆ 1 or 2 ಕ್ಯಾಂಡಲ್ ಹೋಲ್ಡ್ ಆದ್ರೆ ನಾವು ಪ್ಲಾನ್ ಮಾಡಬಹುದು ಅಂತ ಅಂದ್ಬಿಟ್ಟು ಲೈವ್ ಅಲ್ಲಿ ಹೇಳ್ತಿದ್ದೆ. ಯಾರು ಲೈವ್ ಇಲ್ಲದಿರೋ ಅವ್ರಿಗೆ ಗೊತ್ತಾಗುತ್ತೆ. ಸೊ ನೆಕ್ಸ್ಟ್ ಏನ್ ಮಾಡ್ತು ನೋಡಿ, ಈ 3 ಕ್ಯಾಂಡಲ್ಸ್ ಈ ಜಾಗನ ಹೋಲ್ಡ್ ಮಾಡ್ತು. ಓಕೆ, ನೆಕ್ಸ್ಟ್ ಇಮಿಡಿಯೇಟ್ ಆಗಿ ಈ ಕ್ಯಾಂಡಲ್ ಎಂಟ್ರಿ ತಗೊಂಡೆ. ಈ ಕ್ಯಾಂಡಲ್ ಎಂಟ್ರಿ ತಗೊಂಡ್ಮೇಲೆ ನಾನು ಹೇಳಿರ್ಲಿಲ್ಲ ನಾನು ಎಂಟ್ರಿ ತಗೊಂಡೆ ಅಂತ. ನೆಕ್ಸ್ಟ್ ಯಾವಾಗ ಹೀಗೆ ಹೋಗ್ಬಿಟ್ಟು ಇಲ್ಲಿ ಬೀಳಕ್ ಶುರು ಆಯ್ತಲ್ವಾ, ಈ ಬೀಳುವಾಗ ಈ ಕ್ಯಾಂಡಲ್ ಈ ರನ್ನಿಂಗ್ ಅಲ್ಲಿ ಇದ್ದಾಗ ನಾನು ಎಂಟ್ರಿ ತಗೊಂಡಿದ್ದೀನಿ. ಸೊ ಯಾಕೆ ಹೇಳ್ತಿದ್ದೀನಿ ಅಂತ ಅಂದ್ರೆ, ಇದು SL ಹಿಟ್ ಆಗತ್ತಾ ಅಥವಾ ಟಾರ್ಗೆಟ್ ಹಿಟ್ ಆಗತ್ತಾ ನೀವೇ ನೋಡಿ. ಇಲ್ಲಿ ನನಗೆ ಜಸ್ಟ್ 6 ಪಾಯಿಂಟ್ ಏನೋ ಡಿಫರೆನ್ಸ್ 100 ಪಾಯಿಂಟ್ಗೆ. ಓಕೆ, ಇಲ್ಲಿಗಿತ್ತು ನಂದು ಟಾರ್ಗೆಟ್ ಜಸ್ಟ್ 6 ಅಲ್ಲ 40 ಎಷ್ಟು 44 ಪಾಯಿಂಟ್ ಏನೋ ಹೋಗಿತ್ತಲ್ಲ. ಒಂದ್ ನಿಮಿಷ ತೋರಿಸ್ತೀನಿ. ಹಾ ಸಾರಿ 40 ಪಾಯಿಂಟ್ಸ್ ಏನೋ ಡಿಫರೆನ್ಸ್ ನನಗೆ. ಸೊ ಅಲ್ಲಿಂದ ಮತ್ತೆ ತಿರ್ಗಾ ವಾಪಸ್ ಬಂತು. ಬಟ್ ಈ ರೇಂಜ್ ಅಲ್ಲಿ ನನಗೆ ಆಲ್ರೆಡಿ ನಿಯರ್ಲಿ 50 ರೂಪೀಸ್ ಪ್ರಾಫಿಟ್ ಬಂದಿತ್ತು ನನಗೆ. ಸೊ ಯಾರು ಅಬ್ಸರ್ವ್ ಮಾಡಿದಿರೋ ನನಗೆ ಗೊತ್ತಿಲ್ಲ, ನಿಯರ್ಲಿ 50 ರೂಪೀಸ್ 48,500 ಕಾಲ್ ನಾನು ತಗೊಂಡಿದ್ದು. ಓಕೆ, ಇವನ್ ಕ್ಲಿಯರ್ ಆಗಿ ನಾನು ಆ ಸ್ಟ್ರೈಕ್ ಈ ರೇಂಜ್ಗೆ ಇವನ್ ನಾನು ಕ್ಲಿಯರ್ ಆಗಿ ಅದನ್ನ ಓಪನ್ ಆಗಿ ಅದನ್ನೆಲ್ಲ ಹೇಳಿದೆ, ಜಸ್ಟ್ ಅನಲೈಸ್ ಮಾಡಿ ಯಾರು ಎಂಟ್ರಿ ತಗೊಳಕ್ ಹೋಗ್ಬೇಡಿ ಅಂದ್ಬಿಟ್ಟು. ಬಟ್ ಏನ್ ಮಾಡ್ತು, ತಿರ್ಗಾ ಮತ್ತೆ ಕೆಳಗಡೆ ಬಂತು. ಈ ಜಾಗದಲ್ಲಿ ನಾನು ಯಾಕೆ ಹೇಳಿದೆ ಅಂದ್ರೆ ಡೌನ್ ಸೈಡ್ ಬರ್ತಿದೆ. SL ಹಿಟ್ ಆದ್ರೆ ಏನು, SL ಕಾನ್ಸೆಪ್ಟ್ ಯಾವ ತರ ಇರುತ್ತೆ ಅಂದ್ಬಿಟ್ಟು ನಿಮ್ಗೆ ಎಕ್ಸ್ಪ್ಲೈನ್ ಮಾಡುವ. ಒಂದೊಮ್ಮೆ SL ಹಿಟ್ ಆದ್ರೆ ಏನಾಗುತ್ತೆ, ಆಮೇಲೆ ನನ್ನ ಟ್ರೇಡ್ ನಾನು ತಗೊಂಡಾಗ 100 ಪಾಯಿಂಟ್ ಕಾನ್ಫಿಡೆಂಟ್ ಟಾರ್ಗೆಟ್ ಇಟ್ಟಿರ್ತೀನಲ್ವಾ, ಸೊ ಅದನ್ನ ಯಾವ ತರ ನಾನು ಇಟ್ಕೊಂಡಿರ್ತೀನಿ ಅಂತ ಎಕ್ಸ್ಪ್ಲೈನ್ ಮಾಡಕ್ ನಿಮ್ಗೆ ಹೇಳಿದ್ದು. ಸೊ ಒಂದೊಮ್ಮೆ ವಾಪಸ್ ಬಂದ್ರೆ ನನಗೆ SL ಹಿಟ್ ಆದ್ರೂ ಪರವಾಗಿಲ್ಲ, ಬಟ್ ವೇಟ್ ಮಾಡ್ತೀನಿ ಅಂತ. ಬಟ್ ಏನ್ ಮಾಡ್ತೀನಿ ನೋಡಿ, ನೆಕ್ಸ್ಟ್ ಸೀದಾ ಹೀಗೆ ಬಂದಿದ್ದು ಇಲ್ಲಿ ಟಾರ್ಗೆಟ್ ಹಿಟ್ ಮಾಡ್ತೀವಿ. ಕ್ಯಾಂಡಲ್ 67 ರೂಪಾಯಿ ನನಗೆ ಪ್ರಾಫಿಟ್ ಬಂತು ಇದು ಈ ಜಾಗದಲ್ಲಿ. ಪ್ರೀಮಿಯಂ ಅಲ್ಲಿ ನೀವು ಸ್ಟಾಪ್ ಲಾಸ್ ಇಡೋರ್ಗೆ ಎಷ್ಟು ಹೇಳ್ತೀರಾ? 28 ಅಥವಾ 30 ಇಡಿ. ಓವರ್ ಆಲ್ 30 ಇಟ್ರು ಓಕೆ. ನೀವು ಸ್ಟಾಪ್ ಲಾಸ್ ಇಡೋ ಟಾರ್ಗೆಟ್ಗೆ ಹೊಸಬ್ರಿಗೆ ಟಾರ್ಗೆಟ್ 50, 45ರಿಂದ 50 ಇಡಿ. ಓಕೆ, ಬಟ್ ನಿಮ್ಮ 50 ವರೆಗೂ ಇಂಡೆಕ್ಸ್ ಅಲ್ಲಿ ಮೂವ್ ಆಗ ವೇಟ್ ಮಾಡಿದ್ರೆ ಕೆಲವೊಂದ್ಸತಿ 68 ಇಂದ 70 ಕೊಟ್ಟಿರೋದು ಉಂಟು ಅನ್ಸುತ್ತೆ. ನೀವು ನಾನು ಹೇಳಿದ್ದು ಈಗ ಒಂದು 45 ಇಟ್ಟಿರಿ, ಅದು ಸಮ್ ಟೈಮ್ಸ್ ಮಾತ್ರ ಬರುತ್ತೆ ನಿಮ್ಗೆ 70, 80. ಏನಂತಂದ್ರೆ ಈ ತರ ಫಾಸ್ಟ್ ಮೂವ್ಮೆಂಟ್ ಕೊಟ್ಟಾಗ ಅಥವಾ ಈ ವಿಕ್ಸ್ ಗಳು ಸ್ವಲ್ಪ ಜಾಸ್ತಿ ಇದ್ದಾಗ ಆ ತರದ ಎಫೆಕ್ಟ್ ಅಲ್ಲಿ ಪ್ರಾಫಿಟ್ ಜಾಸ್ತಿ ಬರುತ್ತೆ. ಇವತ್ತು ನೋಡಿ 68 ಬಂದಿದೆ ಅಲ್ವಾ. ಸೊ ಸಮ್ ಟೈಮ್ಸ್ ಇರುತ್ತೆ, ಬಟ್ ಆದ್ರೆ ರೆಗ್ಯುಲರ್ ಆಗಿ ನಾವು ಅದನ್ನ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. 45ರಿಂದ 50 ಮ್ಯಾಕ್ಸಿಮಮ್ ಓಕೆ. ಟಾರ್ಗೆಟ್ ಇಟ್ಬಿಡಿ, ನಿಮ್ಗೆ ಹಿಟ್ ಆದ್ರೆ ಹಿಟ್ ಆಗ್ಲಿ. ಓಕೆ, ಸೊ ರೆಗ್ಯುಲರ್ ಆಗಿ ಬರಲ್ಲ ಅದು ನಮ್ಗೆ ಏನು 60-65 ಪಾಯಿಂಟ್. ಇವನ್ ನಿಫ್ಟಿಯಲ್ಲಿ ಕೂಡ ನಿಮ್ಗೆ ಅಷ್ಟೇ, ನಾವೆಷ್ಟು 22 ಇಂದ 25 ಪಾಯಿಂಟ್ ಅಂತ ನಾವು ಟಾರ್ಗೆಟ್ ಪ್ಲಾನ್ ಮಾಡ್ತೀವಲ್ವಾ, ಬಟ್ ಸಮ್ ಟೈಮ್ಸ್ 30-32 ಬಂದ್ಬಿಡುತ್ತೆ. ಸೊ ಅದು ಯಾವಾಗ್ಲೂ ಒಂದೊಂದ್ ಸಾರಿ ಬರುತ್ತೆ. ದಿನೇಶ್ ಸರ್, ಒಂದ್ ಕ್ವಶನ್. ಈಗ ನೀವು ಟ್ರೇಡ್ ಮಾಡ್ಬೇಕಾದ್ರೆ ನೀವು ಟಾರ್ಗೆಟ್ ನ ಇಡ್ತೀರಲ್ವಾ ನಿಫ್ಟಿಲಿ ಮತ್ತೆ ಬ್ಯಾಂಕ್ ನಿಫ್ಟಿಲಿ, ಇಷ್ಟು ಎಕ್ಸ್ಪೀರಿಯನ್ಸ್ ಅಲ್ಲಿ 100% ಅಲ್ಲಿ ಎಷ್ಟು ಪರ್ಸೆಂಟ್ ಟಾರ್ಗೆಟ್ ಅಚೀವ್ ಆಗಿದೆ ಸರ್? ಅಂದ್ರೆ ಹಿಟ್ ಆಗಿದೆ ನಿಮ್ದು ಟಾರ್ಗೆಟ್? ಅಂದ್ರೆ ಇಷ್ಟ ಎಕ್ಸ್ಪೀರಿಯನ್ಸ್ ಇಲ್ಲಿ ಅಂದ್ರೆ 1 ಮಂತ್ ಅಲ್ಲಿ ಫಾರ್ ಎಕ್ಸಾಂಪಲ್ ಟೋಟಲ್ ಆಗಿ ನೀವು ಎಷ್ಟು ಟ್ರೇಡ್ ಮಾಡಿದ್ರೆ ಅದ್ರಲ್ಲಿ ಎಷ್ಟು ನಿಮ್ದು ಇಷ್ಟ ಆಗಿದೆ, ಎಷ್ಟು ಕೇಳ್ತಿರೋದು? ಅಂದ್ರೆ 100 ಪಾಯಿಂಟ್ ಟಾರ್ಗೆಟ್ ಎಷ್ಟು? ಈಗ ಫಾರ್ ಎಕ್ಸಾಂಪಲ್ ಒಂದು 20 ಟ್ರೇಡ್ ಮಾಡಿದೀನಿ ಅಂದ್ರೆ ಇದರಲ್ಲಿ ಎಷ್ಟು ಹಿಟ್ ಆಗಿದೆ ಅಂತನಾ? ಅಂದ್ರೆ ನಿಮ್ಮ ಟಾರ್ಗೆಟ್ ಎಲ್ಲಿ ಎಷ್ಟು ಟೈಮ್ಸ್ ಹಿಟ್ ಆಗಿರುತ್ತೆ 100% ಅಲ್ಲಿ ಎಕ್ಸಾಂಪಲ್ ಹೇಳ್ತಿರೋದು? ಈಗ ಓವರ್ ಆಲ್ ನಾನು ಒಂದು ನಿಮ್ಗೆ ಒಂದು 30 ಟ್ರೇಡ್ ಅಂತ ಅನ್ಕೊಂತೀನಿ ಓವರ್ ಆಲ್ ಮಂತ್ ಅಲ್ಲಿ. ಓಕೆ, 30 ಟ್ರೇಡ್ ಅಲ್ಲಿ ನಾನ್ ತಗೊಳ್ಳೋ ಜಾಗದಲ್ಲಿ ನಿಮ್ ಕೇಳಿದ್ರೆ ಶಾಕ್ ಆಗ್ಬಹುದು. ಇವನ್ ನಾನು ಎವ್ರಿ ಡೇ ಕೂಡ ನನ್ನ ಪ್ಲಾನ್ ಗಳನ್ನ ನಾನು ಹೇಳ್ತಿರ್ತೀನಿ. ನಾನು SL ಹಿಟ್ ಆದಾಗ SL ಹಿಟ್ ಆಯ್ತು ಅಂತೀನಿ. ಸೊ ಈ 30 ಟ್ರೇಡ್ ತಗೊಂಡೆ ಓವರ್ ಆಲ್ ಒಂದು ಮಂತ್ ಅಲ್ಲಿ ಅಂದ್ರೆ ನನಗೆ ಓವರ್ ಆಲ್ ನನಗೆ ಅಟ್ಲೀಸ್ಟ್ ಒಂದು 25ರಿಂದ 26 ಅದು ನನಗೆ ಟಾರ್ಗೆಟ್ ಹಿಟ್ ಆಗಿರುತ್ತೆ. 4ರಿಂದ 5 ನನಗೆ SL ಹಿಟ್ ಆಗುತ್ತೆ. ಓಕೆ ಸರ್, ನೀವು ಆ ಟಾರ್ಗೆಟ್ 1-2-3 ಪಾಯಿಂಟ್ ಇದ್ರೂನು ನೀವು ಎಕ್ಸಿಟ್ ಆಗಲ್ಲ ಅಲ್ಲ ನೀವು? ನಾನು ಓವರ್ ಆಲ್ 100 ಪಾಯಿಂಟ್ ಅಂದ್ರೆ 100 ಪಾಯಿಂಟ್ಗೆ ನಾನು ಕುತ್ಕೊಂತೀನಿ. ಸೊ ಸ್ಪಾಟ್ ಅಲ್ಲಿ ಎಂಟ್ರಿ ತಗೊಂಡೆ ಅಂದ್ರೆ 100 ಪಾಯಿಂಟ್ಗೆ ಇರ್ತೀನಿ. ಬಟ್ ಅಗೇನ್ ಏನಾಗುತ್ತೆ ಗೊತ್ತಾ, ಒಂದೊಮ್ಮೆ ವಾಪಸ್ ಬಂದ್ರು ಕೂಡ ನಾನು SL ಗೆ ನಾನು ಸ್ಟಿಕ್ ಆನ್ ಆಗಿರ್ತೀನಿ, ಸ್ಟಾಪ್ ಲಾಸ್ ಕೊಡ್ತೀನಿ, ಪರವಾಗಿಲ್ಲ. ಸೊ ಇವತ್ತು ಕೂಡ ನಾನು ಹೇಳಿದ್ನಲ್ವ ಸರ್ ನಿಮ್ಗೆ, ಅಂದ್ರೆ ನಂದೇನು ಇರುತ್ತೆ ಅದು ಬಂದ್ರೆ ನಾನು ಎಕ್ಸಿಟ್ ಮಾಡ್ತಾ ಇದ್ದೆ. ಸೊ ಇದು ಒಂದ್ಸಲ ನೆಕ್ಸ್ಟ್ ಟ್ರೈ ಮಾಡುವ ಅಂತ, ಟಾರ್ಗೆಟ್ ತನಕ ವೇಟ್ ಮಾಡುವ ಅಂತ ಕೇಳಿದೆ. ಸೊ ನಿಮ್ಗೆ ಇವಾಗ ನೀವು ಟ್ರೇಡ್ ಮಾಡಿದಿರಲ್ವಾ, ಈ ರೂಲ್ ಫಾಲೋ ಮಾಡ್ಕೊಂಡು ಟ್ರೇಡ್ ಮಾಡಿದಾಗ, ಸೊ ಓವರ್ ಆಲ್ ಒಂದು ಮಂತ್ ಅಲ್ಲಿ ಇವಾಗ ನಿಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ ನಿಮ್ಗೆ ಈಗ SR ಲೆವೆಲ್ ನೇ ಫಾಲೋ ಮಾಡ್ಕೊಂಡು ಆಲ್ಮೋಸ್ಟ್ ಒಂದು 2-3 ಮಂತ್ಸ್ ಆಗಿದ್ಯಾ?
ಹಾ ಹೌದು ಸರ್, 2.5 ಮಂತ್ ಆಗಿದೆ. ಸೊ ಎಷ್ಟು ಮಂತಿಂದ ನೀವು ಪ್ರಾಫಿಟೇಬಲ್ ಟ್ರೇಡರು ತಗೊಂಡಾದ್ಮೇಲೆ ಇವಾಗ? ಸೊ ಸ್ಟಾರ್ಟಿಂಗು ಆಕ್ಚುಲಿ ಅಂದ್ರೆ ರೂಲ್ ಫಾಲೋ ಅಂದ್ರೆ ಮಾಡ್ತಾ ಇದೆ, ಬಟ್ ನಿಮ್ದು ರೂಲ್ ಅಲ್ಲಿ ಪ್ರಾಫಿಟ್ ಆಗ್ತಾ ಇತ್ತು, ಮತ್ತೆ ನಂದು ಏನೋ ಒಂದು ಅನಾಲಿಸಿಸ್ ಅಲ್ಲಿ ಬಂದಿರೋ ಪ್ರಾಫಿಟ್ ಹೋಗ್ತಾ ಇತ್ತು. ಒಂದ್ 15 days ಹಾಗೆ ಆಯ್ತು. ನೆಕ್ಸ್ಟ್ ಇಲ್ಲ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡೋಣ ಅಂತೇಳಿ ಸ್ವಲ್ಪ ಮಾಡಿದೆ. ಅರೌಂಡ್ ಒಂದು ನಾಲ್ಕಷ್ಟೇ ಸರ್ ಸ್ಟಾಪ್ ಲಾಸ್ ಇಟ್ಟಾಗಿರೋದು ನನಗೆ. ಆದ್ರೆ ನಾನು ತುಂಬಾ ಟಾರ್ಗೆಟ್ ತನಕ ವೇಟ್ ಮಾಡ್ತಾ ಇರ್ಲಿಲ್ಲ. ನಂದು ಏನಿರುತ್ತೆ ನನ್ಗೆ ಎಷ್ಟು ಬೇಕು ಅಷ್ಟಕ್ಕೆ ಮಾತ್ರ ನಾನು ಎಕ್ಸಿಟ್ ಮಾಡ್ಕೊಬಿಡ್ತಾ ಇದ್ದೆ ನಾನು. ಬಟ್ ಎಂಟ್ರಿ ಮಾತ್ರ ಕರೆಕ್ಟ್ ಆಗಿ ನೀವು ಹೇಳಿದ್ದ ಮೂಮೆಂಟೇ ನಾನು ಕ್ಯಾಪ್ಚರ್ ಮಾಡ್ತಾ ಇದ್ದೆ. ನಿಮ್ಗೆಲ್ಲ ಈ ತರ ಈವ್ನಿಂಗ್ ಹೇಳ್ತಿದ್ನಲ್ಲ ಸರ್ ನಿಮ್ಗೆ, ಇಲ್ಲಿ ತಗೊಂಡೆ ಅಂತ ಹೇಳಿ ಅಗ್ರೆಸಿವ್ ಆಗಿ ತಗೊಂಡ, ಅಂದ್ರೆ ಅಗ್ರೆಸಿವ್ ಏನೋ ನನ್ಗೆ ಸ್ವಲ್ಪ ಸೂಟಬಲ್ ಆಗುತ್ತೆ. ಓಕೆ, ಸೊ ಇವಾಗ ನಾನು ನಿಮ್ಗೆ ಏನ್ ಹೇಳ್ತೀನಿ ಗೊತ್ತಾ, ನೀವೀಗ ಆತರ ಒಂದು ನಾರ್ಮಲ್ ಪಾಯಿಂಟ್ ಕ್ಯಾಪ್ಚರ್ ಆದ್ಮೇಲೆ ನೀವು ಎಕ್ಸಿಟ್ ಆಗ್ತಾ ಇದ್ರಲ್ಲ, ನಾನು ನಿಮ್ಗೆ ಸಜೆಸ್ಟ್ ಮಾಡೋದೇನಂತಂದ್ರೆ, ಸೊ ನೀವು ಒಂದ್ ಕೆಲಸ ಮಾಡಿ, ಅಟ್ಲೀಸ್ಟ್ 15 days. ಓಕೆ, 15 days ಏನ್ ಮಾಡಿ ಅಂದ್ರೆ ಇಲ್ಲಿ ಎಂಟ್ರಿ ತಗೊಂಡ್ರಿ ಅಂತ ಇಟ್ಕೊಳ್ಳಿ. ನಿಮ್ಗೆ ಏನ್ ಪ್ರಾಫಿಟ್ ಬೇಕೋ ಅದಕ್ಕೆ ಎಕ್ಸಿಟ್ ಆಗಿ. ನೀವು ಇಷ್ಟ ದಿನ ಏನ್ ಮಾಡ್ತೀರೋ ಅದಕ್ಕೆ ಎಕ್ಸಿಟ್ ಆಗಿ. ಬಟ್ ಆ ಟ್ರೇಡ್ ನ ನೀವು ಅದನ್ನ 100 ಪಾಯಿಂಟ್ಗೆ ಟಾರ್ಗೆಟ್ ಇಟ್ಟಿರಿ, ಅದು ನಿಮ್ಗೆ ಹಿಟ್ ಆಗುತ್ತೆ ಇಲ್ವಾ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಸರ್ ನಾನು ಅಬ್ಸರ್ವ್ ಮಾಡಿದೀನಿ, ಒಂದು 4-5 times ನಾನು ನೋಡಿದೀನಿ. ನಾನು ಎಕ್ಸಿಟ್ ಆದ್ಮೇಲೆ ತುಂಬಾ ಮೂಮೆಂಟ್ ಕೊಟ್ಟಿದೆ. ಜಸ್ಟ್ ನಾನು ನಿಮ್ಗೆ ಎಕ್ಸ್ಪೀರಿಯನ್ಸ್, ನೀವು ತುಂಬಾ ಟೈಮ್ ಮಾಡಿರ್ತೀರಲ್ಲ ತುಂಬಾ ವರ್ಷದಿಂದ. ಆಮೇಲೆ ಇನ್ನೊಂದೇನಂದ್ರೆ ಈ 100 ಪಾಯಿಂಟ್ 150 ಪಾಯಿಂಟ್ ಇದನ್ನೇನಿದೆಯಲ್ವಾ, ಇದನ್ನ ನಾನು ಆಲ್ಮೋಸ್ಟ್ ಒಂದು 2 years ಆಗಿದೆ ಅನ್ಸುತ್ತೆ ಇದನ್ನ ನಾನು ಫಾಲೋ ಮಾಡಕ್ ಸ್ಟಾರ್ಟ್ ಮಾಡಿ. ಈ ನಂದು ಹಳೆ ಎಕ್ಸ್ಪೀರಿಯನ್ಸ್ ಎಲ್ಲ ತಗೊಂಡು 2 years ಟೆಸ್ಟ್ ಮಾಡಿದ್ಮೇಲೆ ನಾನು ಈ ಯೂಟ್ಯೂಬ್ ಲೈವ್ ಅಲ್ಲಿ ಬಂದು ಇದನ್ನೆಲ್ಲ ಹೇಳಿದ್ದು. ಅಂದ್ರೆ 50 ಪಾಯಿಂಟ್ ಮತ್ತೆ 60 ಪಾಯಿಂಟ್ ನಿಫ್ಟಿಯಲ್ಲಿ. ಓಕೆ, 100 ಪಾಯಿಂಟ್ ಅಂಡ್ 150 ಪಾಯಿಂಟ್ ಇವನ್. ಸೊ ಇದನ್ನು ಕೂಡ ಅಷ್ಟೇನೆ, ನಾನು ಬೇರೆ ಯಾರೋ ಒಂದ್ ಕಡೆ ರೆಫರೆನ್ಸ್ ತಗೊಂಡಿದ್ದೇನೆ, ಇವನ್ ನಾನೇ ಇನೋವೇಟ್ ಮಾಡಿದ್ದೆಲ್ಲ, ಬಟ್ ಪ್ರಾಕ್ಟೀಸ್ ಮಾಡ್ಕೊಂಡೆ ನಾನು ಇದನ್ನ. ಓಕೆ, ಬಟ್ ನಿಫ್ಟಿಯಲ್ಲಿ ಇನ್ನ ಸ್ವಲ್ಪ ಜಾಸ್ತಿ ಇರೋದು, ಬಟ್ ನಾನು ಓವರ್ ಆಲ್ ಆಗಿ ಎಷ್ಟು ಮೂವ್ಮೆಂಟ್ ಕೊಡ್ಬೋದು. ಇವನ್ ನೀವು ಕೂಡ ಬ್ಯಾಕ್ ಟೆಸ್ಟ್ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ. ಒಂದ್ ದಿನ ಒಂದ್ ಸ್ವಿಂಗ್, ಒಂದ್ ರೈಟ್ ಎಂಟ್ರಿ ಸಿಕ್ಕಿದಾಗ ಒಂದ್ ಸ್ವಿಂಗ್, ನೀವು ಬೇಕಾದ್ರೆ ಎಲ್ಲರೂ ನೀವು ಚೆಕ್ ಮಾಡಿ, SR ಲೆವೆಲ್ ಹಾಕೊಳ್ಳಿ. ಒಂದ್ ಎಂಟ್ರಿ ಸಿಕ್ತು ಅಂದ್ರೆ ಹಿಂದಿನ ಬಿಟ್ಬಿಡಿ, ಹೋಗ್ಲಿ, ಇವತ್ತಿಂದ ನೀವು ಚೆಕ್ ಮಾಡಿ. ಒಂದ್ ಎಂಟ್ರಿ ನಿಮ್ಗೆ ರೂಲ್ ಪ್ರಕಾರ ಸಿಕ್ತು ಅಂದ್ರೆ ಎಲ್ಲಿವರೆಗೂ ಹೋಗ್ಬೋದು ಅನ್ನೋದು ನೀವು ಬ್ಯಾಕ್ ಟೆಸ್ಟ್ ಮಾಡ್ಕೊಂಡು ಹೋಗಿ. ಸೊ ನಿಮ್ಗೆ ಕ್ಲಾರಿಟಿ ಸಿಕ್ಬಿಡುತ್ತೆ. ಇಷ್ಟು ರೇಂಜ್ ನಮ್ಗೆ ಇವಾಗ ನಿಫ್ಟಿಯಲ್ಲಿ ಸಿಗುತ್ತೆ. ಇದೇ ನಿಮ್ಗೆ ಕೊರೋನಾಗಿನ ಮೊದ್ಲಾದ ನಿಮ್ಗೆ 50 ಪಾಯಿಂಟ್ ಒಂದು ದಿನಕ್ಕೆ ಟ್ರೇಡ್ ಆಗ್ತಿತ್ತು. ಓಕೆ, 100 ಪಾಯಿಂಟ್ ನಮ್ಗೆ ಒಂದಿನ ಮೂವ್ಮೆಂಟ್ ಕೊಡ್ತು ಅಂತಂದ್ರೆ ಅವತ್ತು ದೊಡ್ಡ ಟ್ರೆಂಡ್ ನಮ್ಗೆ ಆವಾಗ ನಿಫ್ಟಿಯಲ್ಲಿ. ಬಟ್ ಇವಾಗ ಆತರ ಇಲ್ಲ. ಸೊ 50 ಪಾಯಿಂಟ್ ಈಸಿ ಕೊಡುತ್ತೆ. 60 ಪಾಯಿಂಟ್ ನಾನು ಏನಕ್ಕೆ ಹೋಗ್ತಿಲ್ಲ ಅಂದ್ರೆ, ಮಾರ್ಕೆಟ್ ಈಗ ತುಂಬಾ ಸೈಡ್ ವೇಸ್ ಇದೆ. 60 ಪಾಯಿಂಟ್ಗೆ ಕೆಲವೊಂದು ನನ್ಗೆ ಏನಾಗುತ್ತೆ 55 ಪಾಯಿಂಟ್ ಹೋಗಿ ರಿವರ್ಸಲ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಈಗ ಸದ್ಯಕ್ಕೆ 60 ಪಾಯಿಂಟ್ ಹೋಗ್ತಿಲ್ಲ. ಯಾರ್ದೋ ಬ್ಯಾಕ್ ಗ್ರೌಂಡ್ ನಾಯ್ಸ್ ಬರ್ತಿದೆ, ಮ್ಯೂಟ್ ಮಾಡಿ. ಸೊ ಇನ್ನ ನಮ್ಗೆ ಒಂದ್ ಸ್ವಲ್ಪ ದಿನ ನಮ್ಗೆ ಮಾರ್ಕೆಟ್ ಸ್ವಲ್ಪ ಸೆಟಲ್ ಆದ್ಮೇಲೆ, ಇವಾಗ ಏನ್ ಡೌನ್ ಟ್ರೆಂಡ್ ನಡೀತಿದೆಯಲ್ವಾ, ಇದು ಕಂಪ್ಲೀಟ್ ಆದ್ಮೇಲೆ ಸೊ ನೆಕ್ಸ್ಟ್ ತುಂಬಾ ಚೆನ್ನಾಗಿರುತ್ತೆ ನಾನ್ ಎಕ್ಸ್ಪೆಕ್ಟ್ ಮಾಡ್ತಿರೋದು ನಿಫ್ಟಿಯಲ್ಲಿ. ಸೊ ಆರಾಮಾಗಿ ನಾನು 60 ಪಾಯಿಂಟ್ ಹೋಗ್ತೀನಿ ಅವಾಗ. ಆಮೇಲೆ ಇನ್ನೊಂದೇನಂತಂದ್ರೆ, ಇವಾಗ ನಾನು 50-60 ಅಂತಿದ್ದೀನಲ್ವಾ, ನೆಕ್ಸ್ಟ್ ನಿಫ್ಟಿ ನಿಯರ್ಲಿ 35,000-40,000 ರೇಂಜ್ ಹೋಯ್ತು ಅಂತ ಇಟ್ಕೊಳ್ಳಿ. ಅವಾಗ ಇದನ್ನ ನಾನು ಚೇಂಜ್ ಮಾಡ್ಕೊಂತೀನಿ. ವೊಲಟಿಲಿಟಿ ಜಾಸ್ತಿ ಆಗುತ್ತೆ. ಇವಾಗ ಬ್ಯಾಂಕ್ ನಿಫ್ಟಿಯಲ್ಲಿ ಹೆಂಗಿದೆಯೋ ಅದೇ ತರ. ಸರ್ ಇನ್ನೊಂದು, ನೀವು ಸ್ಟಾಪ್ ಲಾಸ್ 25 ಪಾಯಿಂಟ್ಸ್ ಅಂತ ನಿಫ್ಟಿಲಿ ಹೇಳಿದ್ರಲ್ಲ ನೀವು, ಅದು ಹೇಗೆ ಸರ್, ನೀವೇ ಫಿಕ್ಸ್ ಮಾಡಿದ್ದ ಆ ತರ ಬ್ಯಾಕ್ ಟೆಸ್ಟ್ ಮಾಡಿ, ಇಲ್ಲ ನಿಮ್ಮ ರಿಸ್ಕ್ ರಿವಾರ್ಡ್ ಅಷ್ಟೇ ಅಂತ ಹೇಳಿ ನೀವು ಆ ತರ ಹೇಳೋದ? ಸೊ ಒಂದಂತಂದ್ರೆ, ನಾನು ಯಾವಾಗ್ಲೂ ಸಪೋರ್ಟ್ ಹತ್ರ ಪ್ಲಾನ್ ಮಾಡ್ತೀನಲ್ವಾ. ಆಮೇಲೆ 50 ಪಾಯಿಂಟ್ ಅಂದಾಗ ನಾನು ಥಿಂಕ್ ಮಾಡಿದ್ದು 50 ಪಾಯಿಂಟ್ ನಾನು ಕ್ಯಾಪ್ಚರ್ ಮಾಡ್ತೀನಿ ಎಲ್ಲ ಮೂವ್ಮೆಂಟ್ ತಗೊಂಡಾಗ. ಸೊ ನಾನು ಎಲ್ಲ ಕಡೆ ಅವಾಗ ಸ್ಟಾರ್ಟಿಂಗ್ ಅಲ್ಲಿ ಕೇಳಿದ್ದು 1:2D 1:2D ಅಂತ. ಇನ್ ಕೆಲವೊಬ್ರು ಹೇಳಿರೋರು ನನ್ಗೆ ಅವಾಗ, ಇವನ್ ವಿಡಿಯೋದಲ್ಲಿರೋದು ಅಥವಾ ಕೋರ್ಸ್ ಮಾಡಿದಾಗ, ಈ 1:2 ಬೋಗಸ್ ಇದು. ಸೊ ಇದು ವರ್ಕ್ ಆಗಲ್ಲ, ಸುಮ್ನೆ ವೇಸ್ಟ್ ಕಾನ್ಸೆಪ್ಟ್. ಎಷ್ಟು ಬರುತ್ತೋ ಅಷ್ಟು ತಗೊಳ್ಳಿ, ಮಾರ್ಕೆಟ್ ಇಂದ ಎಕ್ಸಿಟ್ ಆಗಿ. ಸ್ಟಾಪ್ ಲಾಸ್ ಒಂದು ರೇಂಜ್ ನೀವು ಫಿಕ್ಸ್ ಮಾಡಿ ಇಟ್ಕೊಳ್ಳಿ, ನಿಮ್ಮ ರಿಸ್ಕ್ ಏನಾದ್ರೆ ಅಷ್ಟು ಇಟ್ಕೊಳ್ಳಿ, ಈ ತರ ಹೇಳ್ತಾ ಇದ್ರು. ಬಟ್ ಅದನ್ನು ಟೆಸ್ಟ್ ಮಾಡಿದೆ, ಇದನ್ನು ಟೆಸ್ಟ್ ಮಾಡಿದಾಗ ನನಗೆ ಎಂಡ್ ಆಫ್ ದಿ ಮಂತ್ ಅಥವಾ ಎಂಡ್ ಆಫ್ ದಿ ವೀಕ್ ನಾನು ನೋಡಿದಾಗ ನನಗೆ ಪ್ರಾಫಿಟೇಬಲ್ ಆಗಿದ್ದು 1:2ನೇನೆ. ಸೊ 1:2 ನಲ್ಲಿ ನನಗೆ ಸಮ್ SL ಹಿಟ್ ಆದ್ರೂ ಕೂಡ, ಬಟ್ ಪ್ರಾಫಿಟ್ ಓವರ್ ಆಲ್ ನಾನು ಮಂತ್ ಅಥವಾ ವೀಕ್ ಅಲ್ಲಿ ನೋಡಿದಾಗ ನನಗೆ ಪ್ರಾಫಿಟ್ ಬರೋದು 1:2ನೇನೆ. ಯಾಕೆ ಅಂದ್ರೆ ಸಮ್ ಟ್ರೇಡ್ ನನಗೆ SL ಹಿಟ್ ಆದ್ರೂ ನನಗೆ ಆಲ್ರೆಡಿ ಅದು ಕವರ್ ಆಗಿರುತ್ತೆ ನಾನು ಇನ್ನೊಂದು ಯಾವ್ದು ಪ್ರಾಫಿಟ್ ಅಲ್ಲಿ. ಸೊ ಇದನ್ನ ನಾನು ಏನ್ ಮಾಡಿದೆ ಅಂದ್ರೆ 50 ಪಾಯಿಂಟ್ ಟಾರ್ಗೆಟ್ ಅಂದ್ರೆ ಇದ್ರ ಅರ್ಧ ಇಟ್ಕೊಳ್ಳುವ 25 ಪಾಯಿಂಟ್. ಬಟ್ ಆದ್ರೆ ಎಕ್ಸಾಕ್ಟ್ 25 ಪಾಯಿಂಟ್ ಅಂದ್ರೆ ಅಟ್ ದ ಮನಿ ಆಗಿರೋದ್ರಿಂದ 12.5 ರೂಪಾಯಿ ನನಗೆ 12.50 ಪೈಸೆ ನನಗೆ ಸ್ಟಾಪ್ ಲಾಸ್ ಆಗಿರುತ್ತೆ. ಸೊ ನಾನು ಇಲ್ಲಿ ಸಿಂಪಲ್ ಥಿಂಕ್ ಮಾಡಿದ್ದೇನೆಂದ್ರೆ 12.50 ಅಂತ ಅಂದ್ರೆ ಈ ಜಾಗದಲ್ಲಿ ತಗೊಂಡ್ರೆ ಈಸಿ ಪಟ್ ಅಂತ ಹಿಟ್ ಮಾಡ್ತಾನೆ. ಸೊ ಪ್ಲಸ್ ಓವರ್ ಆಲ್ ಆಗಿ ರೌಂಡ್ ಫಿಗರ್ 15 ಮಾಡ್ಕೊಂಡ್ರೆ ಒಂದು ರೇಂಜ್ ಇರುತ್ತಲ್ಲ ಅಂದ್ಬಿಟ್ಟು ಇದನ್ನ ಟೆಸ್ಟ್ ಮಾಡ್ಕೊಂಡ್ ಬಂದೆ. ಬಟ್ ಇದು ವರ್ಕ್ ಆಯ್ತು. ಸೊ ನಿಫ್ಟಿಯಲ್ಲಿ ಕೂಡ ಸೇಮ್.
ಏನ್ ನನ್ಗೆ ಅರ್ಧ ಬರುತ್ತೆ, ನಿಫ್ಟಿಯಲ್ಲಿ ಏನು 100 ಪಾಯಿಂಟ್ ತಗೊಂತೀನಲ್ವಾ, ಎಕ್ಸಾಕ್ಟ್ ಆಗಿ ನಾನು ಏನ್ ಮಾಡ್ತೀನಿ ನಿಫ್ಟಿಯಲ್ಲಿ 28ರಿಂದ 30 ಪಾಯಿಂಟ್ ನಂದು. ಸೊ ನೀವೇನಾದ್ರೂ ಬಿಗಿನರ್ಸ್ ಇದ್ದೀರಾ ಅಂತಂದ್ರೆ ಪರವಾಗಿಲ್ಲ, 30 ಪಾಯಿಂಟೇ ಇಡಿ, ಪರವಾಗಿಲ್ಲ. ಅಂದ್ರೆ SL ಹಿಟ್ ಆಗುವಂತ ಚಾನ್ಸಸ್ ಕಡಿಮೆ ಇರುತ್ತೆ. ಒಂದೊಮ್ಮೆ ಈ ರೇಂಜಿಗೆ ಬಂದ್ರೂ ಹಿಟ್ ಆಗಲ್ಲ, ಅಥವಾ ಸ್ವಲ್ಪ ಸೈಡ್ ವೇಸ್ ಹೋಗಿ ಪ್ರೀಮಿಯಂ ಮೆಲ್ಟ್ ಆದ್ರೂ ಕೂಡ ಹಿಟ್ ಆಗಲ್ಲ. ಓಕೆ, ಸೊ ಈ ಚಾನ್ಸಸ್ ಇರುತ್ತೆ. ಬಟ್ ತುಂಬಾ ಸೈಡ್ ವೇಸ್ ಹೋದ್ರೆ ಪ್ರೀಮಿಯಂ ಮೆಲ್ಟ್ ಆಗೇ ಆಗುತ್ತೆ, ಇವನ್ ನಿಯರ್ ಎಕ್ಸ್ಪೈರಿ ಬರ್ತೋದಾಗ. ಬಟ್ ಅವಾಗ ನಾವೇನ್ ಮಾಡ್ಬೇಕು, ನಾನು ಹೇಳ್ತೀನಲ್ವಾ, SL ಕೊಟ್ಬಿಡ್ಬೇಕು. ಅವಾಗ ನಿಮ್ ರೇಂಜಿಗೆ ಬಂದಿಲ್ಲ ಅಂದ್ರೂ, ಇಲ್ಲ ನನ್ನ ರೇಂಜಿಗೆ ಬಂದಿಲ್ಲ ಅಂತ ಕೂತ್ಕೊಂಡ್ರೆ ಆ 30 ರೂಪಾಯಿ 50 ರೂಪಾಯಿ ಆಗೋ ಚಾನ್ಸ್ ಇರುತ್ತೆ. ಸೊ ಈ ತರದೆಲ್ಲ ರೂಲ್ ಫಾಲೋ ಮಾಡ್ಕೊಂಡು ಬಂದಾಗ. ಸೊ ಆಮೇಲೆ ಇನ್ನೊಂದು ಹೇಳ್ತೀನಿ ನೋಡಿ, ನಾನು ಯಾವಾಗ ರೂಲ್ಸ್ ನ ಫಾಲೋ ಮಾಡಿದೆ ಆವಾಗಲೇ ನನ್ಗೆ ಸಕ್ಸಸ್ ಆಗಿದ್ದು. ಸೊ ಅಲ್ಲಿವರೆಗೂ ನಾನು ಒಂದ್ ದಿನಕ್ಕೆ ಇವನ್ ಬ್ಯಾಂಕ್ ನಿಫ್ಟಿಯಲ್ಲಿ 25,000 ದುಡಿತಾ ಇದ್ದೆ ಆವಾಗ್ಲೇನೆ, ವಿತೌಟ್ ನಾಲೆಜ್ 25,000 ದುಡಿತಾ ಇದ್ದೆ. ಸೊ ಒಂದಿನ 30,000 ಹೊರಟೋಗಿರೋದು. ಸೊ ಈ ತರ ಆಗ್ತಾ ಇತ್ತು. ನಾನು ಯಾವಾಗ ಸ್ಟ್ರಿಕ್ಟ್ ರೂಲ್ ಫಾಲೋ ಮಾಡ್ಕೊಂಡ್ ಬಂದೆ, ಓವರ್ ಆಲ್ ಆಗಿ ಮಂತ್ ಎಂಡ್ ಅಲ್ಲಿ ನನ್ನ P&L ತುಂಬಾ ಚೆನ್ನಾಗಿ ಗ್ರೀನ್ ಆಗಿರೋದು. ಆಮೇಲೆ ಇನ್ನೊಂದೇನಂದ್ರೆ, ಆಪ್ಷನ್ ಬೈಯರ್ಗಳು ದುಡ್ಡು ಮಾಡಲ್ಲ, ಏನೂ ಆಗಲ್ಲ ಅಂತ ಅಂದ್ಬಿಟ್ಟು ಎಷ್ಟೊಂದ್ ಜನ ಹೇಳ್ತಾರಲ್ವಾ. ಸೊ ಆಪ್ಷನ್ ಬೈಯರ್ಸ್ ಗಳು ತುಂಬಾ ಚೆನ್ನಾಗಿ ದುಡ್ಡು ಮಾಡಬಹುದು ನೀವು ಕರೆಕ್ಟ್ ಆಗಿ ತಿಳ್ಕೊಂಡ್ರೆ. ಸೊ ಆಮೇಲೆ ಇನ್ನೊಂದು, ಆಫ್ಟರ್ 2:30 ನೀವು ಟ್ರೇಡ್ ಮಾಡ್ಬೇಡಿ ಅಂತ ಇವಾಗಲ್ವಾ ಹೇಳ್ತಿದ್ರಿ. ನಾನ್ ಮುಂಚೆ ಮಾಡ್ತಾ ಇದ್ದೆ, ವೀಕ್ಲಿ ಒಂದ್ ಟೈಮ್ ಅಷ್ಟೇ ನಂಗೆ ಸಕ್ಸಸ್ ಆಗ್ತಿದ್ದು, ಅಂದ್ರೆ ಸಡನ್ ಮೂವ್ಮೆಂಟ್ ಬರ್ತಿತ್ತು ಆ ತರ. ಬಟ್ ಆಲ್ಮೋಸ್ಟ್ ಒಂದ್ 5 ಟ್ರೇಡ್ ಮಾಡಿದ್ರೆ ಒಂದ್ 4 ಫೇಲ್ಯೂರಿ ಆಗ್ತಿತ್ತು ನಿಮ್ಗೆ. ಇವಾಗ ಅವಾಯ್ಡ್ ಮಾಡಿದೀನಿ ನಾನು ಆಕ್ಚುಲಿ 2:30 ಮೇಲೆ ಮಾಡಲ್ಲ. ಓಕೆ, ಸೊ ಈ 2:30 ಮೇಲೆ ಕಾನ್ಸೆಪ್ಟ್ ಕೂಡ ಅಷ್ಟೇನೆ. 2:30 ಮೇಲೆ ನಾವು ಎಂಟ್ರಿ ತಗೊಂಡ್ರೆ ಮಿನಿಮಮ್ ಒಂದು 15 ನಿಮಿಷ ಬೇಕಾ, ಏನೇ ಹೋಲ್ಡ್ ಆದ್ರೂ ಕೂಡ ಒಂದು ಟ್ರೇಡ್ ಕಂಪ್ಲೀಟ್ ಮಾಡಕ್ಕೆ. ಸೊ ಬಟ್ ಆವಾಗ ಏನಾಗುತ್ತೆ, 2:30 ನಂತರ ಫಾರ್ ಎಕ್ಸಾಂಪಲ್ ಇವಾಗ ನಿಮ್ಗೆ ಸ್ವಲ್ಪ ಮಾರ್ಕೆಟ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಆಯ್ತು ಅಂದ್ರೆ, ಮಾರ್ಕೆಟ್ ಮುಗಿತಾ ಇದೆ, ಸೊ ಮೂವ್ಮೆಂಟ್ ಬರ್ದೇ ಇರಬಹುದು, ನಾವೆಲ್ಲ ಎಕ್ಸಿಟ್ ಆಗ್ಬಿಡ್ತೀವಿ ಅಂದ್ಬಿಟ್ಟು ಸ್ವಲ್ಪ ಬೇಗ ಎಕ್ಸಿಟ್ ಆಗ ಸ್ಟಾರ್ಟ್ ಆಗ್ತಾರೆ. ಓಕೆ, ಮಾರ್ಕೆಟ್ ಅಲ್ಲಿ ಎಲ್ಲ ಪೊಸಿಷನ್ ಕಟ್ ಮಾಡ್ತಾರೆ. ಹೋಲ್ಡ್ ಮಾಡೋರು ಯಾರು, ತುಂಬಾ ಕೆಲವು ಜನಗಳು. ನನ್ನ ಪ್ರಕಾರ ಪೊಸಿಷನ್ ನ ಹೋಲ್ಡ್ ಮಾಡೋದು ಒಂಥರ, ಇವನ್ ಇಲ್ಲಿ ಎಷ್ಟೊಂದ್ ಜನ ಮಾಡಬಹುದು, ಬಟ್ ವಿತೌಟ್ ಹೆಡ್ಜ್ ಪೊಸಿಷನ್ ನ ಹೋಲ್ಡ್ ಮಾಡೋದು ಒಂಥರ ಗ್ಯಾಮ್ಲಿಂಗ್ ಮಾಡುತ್ತಾರಾನೆ ಇವಾಗಿನ ಮಾರ್ಕೆಟ್ಗೆ. ಓಕೆ, ಇವಾಗಿನ ಪ್ರೆಸೆಂಟ್ ಮಾರ್ಕೆಟ್ಗೆ. ಬಟ್ ಹೋಲ್ಡ್ ಕೆಲವೊಬ್ರು ಒಂದೊಂದು ಬೇರೆ ತರ ಮೆಥಡ್ ನ ಯೂಸ್ ಮಾಡ್ತಾರೆ. ಬಟ್ ನನ್ನ ಪ್ರಕಾರ ಪರ್ಸನಲಿ ಅದೊಂಥರ ಗ್ಯಾಮ್ಲಿಂಗ್ ಮಾಡಿದ್ದೇನೆ. ಓವರ್ ನೈಟ್ ನಾಳೆ ಏನಾಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಇದನ್ನ ಒಪ್ತೀರಾ ಯಾರಾದ್ರೂ? ಎಕ್ಸ್ಪೀರಿಯನ್ಸ್ ಟ್ರೇಡರ್ ಹೇಳಿ ನನಗೆ. ಪಾಪ ಹೊಸಬ್ರು ಬೇಡ, ಹೊಸಬ್ರು ಏನ್ ಹೇಳಿದ್ರು ಹೂ ಅಂತ ಹೇಳ್ತಾರೆ. ಸರ್ ಅದು ರಿಸ್ಕ್ ಇವತ್ತಿನ ಮಾರ್ಕೆಟ್ಗೆ ರಿಸ್ಕ್ ಇದೆ ಸರ್, ಇಲ್ಲ ಅಂತ ಹೇಳಲ್ಲ. ಬಟ್ ಟೆಕ್ನಿಕಲಿ ಕರೆಕ್ಟ್ ಆಗಿದ್ದಾಗ ಟ್ರೈ ಮಾಡ್ಬೋದಲ್ಲ ಸರ್? ಓಕೆ, ನಾನ್ ನಿಮ್ಗೆ ಸಿಂಪಲ್ ಕ್ವಶನ್ ಕೇಳ್ತೀನಿ. ಮದನ್, ಇವಾಗ ನೀವು ಪೊಸಿಷನ್ ಹೋಲ್ಡ್ ಮಾಡಿರ್ತೀರಾ, ನಿಮ್ಗೆ ನೈಟ್ ಆರಾಮಾಗಿ ನಿದ್ದೆ ಬರುತ್ತೆ? ನನ್ಗೆ ಹಾನೆಸ್ಟ್ ಆಗಿ ಹೇಳಿ. ಸರ್ ನಿದ್ದೆ ಆರಾಮ್ಸೆ ಮಾಡ್ತೀನಿ ಸರ್. ಹಾಗಾದ್ರೆ ಬಿಡಿ, ನಿಮ್ಮ ಹತ್ರ ದುಡ್ಡು ಜಾಸ್ತಿ ಇದೆ. ಇಲ್ಲ, ದುಡ್ಡು ಜಾಸ್ತಿ ಅಂತಲ್ಲ ಸರ್, ಬಟ್ ಏನು ಅಂದ್ರೆ ಇವತ್ತು ನಿಮ್ಗೆ ಹಾಕಿದ್ನಲ್ಲ ಸರ್ ನಿಫ್ಟಿದು, ನನ್ಗೆ ಧೈರ್ಯ ಏನಂತ ಇದ್ರೆ, ನಿಮ್ದು SR ಲೆವೆಲ್ದು ಒಂದಿದು ಲಾಜಿಕ್ ಜೊತೆಗೆ ನನ್ನೊಂದು ಲಾಜಿಕ್ ಇದೆ ಸರ್. ಆ ಲಾಜಿಕ್ ಪ್ರಕಾರ ನಾನು ಹೋಲ್ಡ್ ಮಾಡಿದೆ. ಬಿಕಾಸ್ ಇದ್ರಲ್ಲಿ ಒಂದು 5-6 ಜನಕ್ಕೆ ನಾನು ಅದನ್ನ ಎಕ್ಸ್ಪ್ಲೈನ್ ಮಾಡಿದ್ದೆ, ಅದನ್ನ ಇವತ್ತು ಏನಕ್ಕೆ ಹೆಂಗೆ ಅಂತ. ಬಿಕಾಸ್ ಏನಂದ್ರೆ ಟೆಕ್ನಿಕಲಿ ಸ್ಟ್ರಾಂಗ್ ಆಗಿದ್ದಾಗ ಕಮ್ಮಿ ಅಂದ್ರೆ ಸಿಂಗಲ್ ಲಾಟ್ ಅಲ್ಲಿ ಮಾಡ್ಬೋದು ಸರ್. ಸಿಂಗಲ್ ಲಾಟ್ ಓಕೆ, ಒಂದು ರಿಸ್ಕ್ ತಗೋಬಹುದು. ಏನ್ ಮ್ಯಾಕ್ಸಿಮಮ್ ನಿಮ್ಗೆ ಎಷ್ಟಿರುತ್ತೆ? ಒಂದು ಇವತ್ತು ಆಕ್ಚುಲಿ ಅದ್ರಲ್ಲಿ ಮಾಡಿದೆ ಸರ್. ಬ್ಯಾಂಕ್ ನಿಫ್ಟಿನಲ್ಲಿ ಬೆಳಿಗ್ಗೆ ಫುಲ್ ಪ್ರಾಫಿಟ್ ಎಲ್ಲ ಇದ್ದೆ, ಬಟ್ ಮಧ್ಯಾಹ್ನ ಅಗ್ರೆಸಿವ್ನೆಸ್ ಆಗಿದೆ ಸರ್. ನನ್ಗೆ ಬ್ಯಾಂಕ್ ನಿಫ್ಟಿನಲ್ಲೂ ಒಳ್ಳೆ ಪ್ರಾಫಿಟ್ ಆಗಿತ್ತು. ಅಗ್ರೆಸಿವ್ನೆಸ್ ಆಗ್ಬಿಟ್ಟು ಮಧ್ಯಾಹ್ನ ನಂದು ಎಲ್ಲ ಅದಾಗಿ 2000 ನೆಗೆಟಿವ್ ಇದೆ. ಸ್ಟಿಲ್ ಹೋಲ್ಡಿಂಗ್ ಇಟ್ಟಿದ್ದೀನಿ ಸರ್ ನಾಳೆಗೆ. ಓಕೆ, ಸೊ ಬಟ್ ನಾನ್ ಏನ್ ಮಾಡ್ತೀನಿ ಗೊತ್ತಾ, ನಾನ್ ಯಾಕೆ ಅಗ್ರೆಸಿವ್ ಇವೆಲ್ಲ ಮಾಡಲ್ಲ ಅಂದ್ರೆ, ಇವನ್ ಹೋಲ್ಡ್ ಮಾಡಲ್ಲ ಅಂದ್ರೆ, ನಾನ್ ಅವಾಗ ಸರ್, ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಸ್ಟಾರ್ಟಿಂಗ್ ಅಲ್ಲಿ ನಾನು ಹೆಂಗ್ ಪೊಸಿಷನ್ಗಳು ಹೋಲ್ಡ್ ಮಾಡ್ತಿದ್ದೆ ಅಂದ್ರೆ, ಅದು ಡೌನ್ ಆಯ್ತು ಅಂದ್ರೆ ಮತ್ತೆ ಅದಕ್ಕೆ ನನ್ನ ದುಡ್ಡುಗಳು ಸ್ಯಾಲರಿ ಬಂದಾಗ ಹಾಕಿ ಆವರೇಜ್ ಮಾಡಿ ಹೋಲ್ಡ್ ಮಾಡ್ತಾ ಇದ್ದೆ. ಒನ್ಸ್ ಅಪಾನ್ ಎ ಟೈಮ್ ಇತ್ತು ಸರ್, ನಮ್ಗೂ ಹೆದರಿಕೆ ಇತ್ತು. ಏನಂದ್ರೆ ನೈಟ್ ಎಲ್ಲ ನಿದ್ದೆ ಮಾಡ್ತಾರಲ್ಲ, ಎದೇಳೋದು ಗಿಫ್ಟ್ ನಿಫ್ಟಿ ನೋಡೋದು, ಎದೇಳೋದು ಗಿಫ್ಟ್ ನಿಫ್ಟಿ ನೋಡೋದು, ಈ ತರ ಮಾಡ್ತಾ ಇದ್ದೀವಿ ಸರ್. ಬಟ್ ಈಗ ಸ್ವಲ್ಪ ಧೈರ್ಯ ಜಾಸ್ತಿ ಬಂದಿರೋದ್ರಿಂದ ಓಕೆ, ನಂದು ಟೆಕ್ನಿಕಲ್ ಕರೆಕ್ಟ್ ಆಗಿದ್ದಾಗ ಅದೇ ಏನ್ ಹೇಳ್ತಾರಲ್ಲ ಸರ್, ಈಗ ನಾವು ತಪ್ಪು ಮಾಡಿಲ್ಲ ಅಂದ್ರೆ ನಾವು ಹೆದರ್ಕೋಬಾರ್ದು ಅಂತ ಹೇಳ್ತೀವಲ್ಲ, ಅದೇ ತರ ಟೆಕ್ನಿಕಲಿ ಕರೆಕ್ಟ್ ಆಗಿದ್ದಾಗ ಖಂಡಿತ ಇರೋದು ಮ್ಯಾನಿಪುಲೇಷನ್ ಜಾಸ್ತಿನೇ ಆಗತ್ತೆ ಇಂಡಿಯನ್ ಮಾರ್ಕೆಟ್ ಅಲ್ಲಿ, ಇಲ್ಲ ಅಂತ ಹೇಳಲ್ಲ. ಬಟ್ ಆಲ್ಮೋಸ್ಟ್ ಅದು ನಿಫ್ಟಿ ಬ್ರೇಕ್ ಡೌನ್ ಆಗಿತ್ತಲ್ಲ ಸರ್, ಡೇಸ್ ಕ್ಯಾಂಡಲ್ ಅಲ್ಲಿ ನೋಡಿದ್ರೆ ಆ ಲೆವೆಲ್ ಬ್ರೇಕ್ ಡೌನ್ ಆಗಿತ್ತಲ್ಲ, ಸೊ ಹಂಗಾಗಿ ನಾನು ಹೋಲ್ಡ್ ಮಾಡಿ ಬಿಟ್ಬಿಟ್ಟಿದೆ. ಬ್ಯಾಂಕ್ ನಿಫ್ಟಿ 1 hour ಚಾರ್ಟ್ ಆಗಿ ಸರ್. ಅಂದ್ರೆ ನಾನು ಹೇಳೋದು, ಆಪ್ಷನ್ ಸೆಲ್ಲಿಂಗ್ ಮಾಡ್ಕೊಂಡು ಹೆಡ್ಜ್ ಮಾಡಿದ್ರೆ ನನಗೆ ಟೆನ್ಷನ್ ಇಲ್ಲ. ಖಂಡಿತ ಸರ್, ನೀವ್ ಹೇಳ್ತಿರಲ್ಲ ಸರ್ 200% ಅದು ಬೆಸ್ಟ್ ಸೊಲ್ಯೂಷನ್ ಸರ್ ಅದು.
ಅಂದ್ರೆ ನಾನ್ ಸರ್ ರಿಸ್ಕ್ ತಗೊಂಡು ಹೋಗಕ್ ನಾನು ಇಷ್ಟನೇ ಪಡಲ್ಲ ಸರ್ ಮಾರ್ಕೆಟ್. ಖಂಡಿತ ನನ್ಗೆ ಅಂದ್ರೆ ಯಾಕೆ ಅಂತಂದ್ರೆ ಅಗೈನ್ ನಾನೇ ಹೇಳ್ತೀನಿ ಕೆಲವೊಂದು ಟೈಮಲ್ಲಿ ರಿಸ್ಕ್ ಇದ್ದಲ್ಲಿ ಇವನ್ ಮಾರ್ಕೆಟೇ ಒಂದು ರಿಸ್ಕ್, ಅದ್ರಲ್ಲೇ ಮತ್ತೆ ನಾವು ರಿಸ್ಕ್ ತಗೋಬೇಕನ್ನೋದು ನನ್ನ ಮೈಂಡ್. ಯಾಕೆಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ದಿನ ಬೆಳಗಾದ್ರೆ ದುಡ್ಡು ಹೋಗ್ತಿತ್ತು ಸರ್. ಒಂದೊಂದ್ ದಿನ ಬೆಳಗಾಗಿ ಹಿಂಗ್ ಮೊಬೈಲ್ ನೋಡ್ತಿದ್ದಾಗನೆ 15-20 ಸಾವಿರ ಬಂದಿರೋದು. ಸೊ ಓವರ್ ಆಲ್ ಈಗ ಬಂತು ಅಂದ್ಬಿಟ್ಟು ಮತ್ತೆ ಅದನ್ನೇ ಮಾಡ್ತಾ ಇದ್ದೆ, ಮತ್ತೇನಾಗ್ತಿತ್ತು ಓವರ್ ಆಲ್ ಆಗಿ ಮತ್ತೆ ಏನು ದುಡ್ಡು ಹೊರಟೋಗ್ತಿತ್ತು, ಅದ್ರ ಡಬಲ್ ಹೊರಟೋಗ್ತಿತ್ತು. ಆಮೇಲೆ ಇನ್ನೊಂದೇನಂದ್ರೆ ಇವಾಗ ಈ ಹೋಲ್ಡ್ ಇದೆಯಲ್ವಾ, ಇವಾಗ ಒಂದು ಟ್ರೆಂಡ್ ನಡೀತಾ ಇದೆ. ಟ್ರೆಂಡ್ ನಡೀತಾ ಇದ್ದಾಗ ನಾವು ಒಂದ್ಸಾರಿ ಅದನ್ನ ಹ್ಯಾಬಿಟ್ ಮಾಡ್ಕೊಂಡ್ರೆ ಪರ್ಸನಲಿ ಮ್ಯಾಕ್ಸಿಮಮ್ ಮೆಂಬರ್ಗೂ ಅದೇ ತರ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಇದೊಂದು ಟ್ರೆಂಡ್ ನಡೀತಿದೆಯಲ್ವಾ, ಸೊ ಈ ಟ್ರೆಂಡ್ ನಡೀತಿದಾಗ ಎವ್ರಿ ಡೇ ಹಿಂಗ್ ಹೋಗ್ತಾನೇ ಇದೆ. ಓಕೆ, ಸೊ ಲೋವರ್ ಲೋ ಮಾಡ್ತಾನೆ ಇದೆಯಲ್ಲ ಸರ್. ಲೋವರ್ ಲೋ ಮಾಡ್ತಾನೆ ಇದೆ. ಯಾವ್ದೋ ಒಂದು ಪಾಯಿಂಟ್ ಅಲ್ಲಿ ಏನಾಗುತ್ತೆ, ಒಂದು ರಿವರ್ಸಲ್ ಬಂದ್ಬಿಡುತ್ತೆ. ಆ ರಿವರ್ಸಲ್ ಬಂದಾಗ ಈಗ ನೀವು ಓಕೆ ಎಕ್ಸ್ಪೀರಿಯನ್ಸ್ ಇದೀರಾ ಓಕೆ, ಬಟ್ ಮ್ಯಾಕ್ಸಿಮಮ್ ಮೆಂಬರ್ಗಳು ಇದಿಷ್ಟು ಮೂಮೆಂಟ್ ಅಲ್ಲಿ ಏನು ದುಡ್ಡು ಮಾಡಿರ್ತಾರಲ್ವಾ ಅದಷ್ಟು ಕಳ್ಕೊಂಡ್ಬಿಡ್ತಾರೆ ಇಲ್ಲಿ. ಮತ್ತೆ ಅಂದ್ರೆ ಗ್ಯಾಪ್ ಡೌನ್ ಆಗುತ್ತೆ, ನಾಳೆ ಮತ್ತೆ ಡೌನ್ ಹೋಗುತ್ತೆ ಅಂತ ಅಂದ್ಬಿಟ್ಟು ಇದಿಷ್ಟು ಕಳ್ಕೊಂಡ್ಬಿಡ್ತಾರೆ. ಅಲ್ಲಿಗೆ ಏನಾಗುತ್ತೆ ಅಂದ್ರೆ ಇದಿಷ್ಟು ನೀವು ಕಷ್ಟಪಟ್ಟಿದ್ ವೇಸ್ಟ್ ಇಲ್ಲಿ. ಸೊ ಅದೇ ನೀವು ತುಂಬಾ ಸೇಫ್ ಆಗಿ, ಓಕೆ, ನೀವು ಸ್ಟಾರ್ಟಿಂಗ್ ಎಕ್ಸ್ಪೀರಿಯನ್ಸ್ ಆಗಿರಿ ಅಥವಾ ಹೊಸದಾಗಿ ಬರ್ತಿರೋರು, ತುಂಬಾ ಸೇಫ್ ಆಗಿ ಮಾರ್ಕೆಟ್ ಮೂವ್ಮೆಂಟ್ ನೋಡ್ಕೊಂಡು 10 ಗಂಟೆ ಮೇಲೆ ಒಂದೇ ಟ್ರೇಡ್ ಮಾಡಿ ಸಾಕು. ಓವರ್ ಆಲ್ ಸರ್ ಈ ಮಂತ್ ಅಲ್ಲಿ ನೀವು ನೋಡಕ್ ಹೋದ್ರೆ ನಿಫ್ಟಿ ನಿಮ್ಗೆ ಯಾವ ಎಕ್ಸ್ಪೈರಿ ಮೇಲ್ಗಡೆನು ಟ್ರೇಡ್ ಮಾಡ್ತಾನಿಲ್ಲ ಸರ್. ಎಲ್ಲಾ ಎಕ್ಸ್ಪೈರಿ ಕೆಳಗಡೆನೆ ಟ್ರೇಡ್ ಮಾಡ್ತಾರೆ. ವೀಕ್ಲಿ ಎಕ್ಸ್ಪೈರಿ ತಗೊಂಡ್ರೆ ನಿಮ್ಗೆ ಪ್ರತಿಯೊಂದು ನಿಮ್ಗೆ ಫ್ರಮ್ ಬಿಗಿನಿಂಗ್ ಇಂದ ಹಿಡಿದು ಇಲ್ಲಿ ತನಕನು ಎಕ್ಸ್ಪೈರಿ ಕೆಳಗಡೆನೆ ಟ್ರೇಡ್ ಮಾಡ್ಕೊಂಡ್ ಬರ್ತಾ ಇದೆ. ಆಮೇಲೆ ಇನ್ನೊಂದು ನಾನು ಎಲ್ರಿಗೂ ಏನ್ ಹೇಳ್ತೀನಿ ಗೊತ್ತಾ, ನೀವು ಓಕೆ ಡೈಲಿ ವೀಕ್ಲಿ ಎಲ್ಲ ನೋಡಿ, ಬಟ್ ಆದ್ರೆ ನೀವು ಒಂದ್ಸರಿ ನೀವು ಮಾರ್ಕೆಟ್ ಮುಗಿದ್ಮೇಲೆ 6 ಮಂತ್ ನೋಡಿ, 12 ಮಂತ್ ನೋಡಿ, ಆ ರೇಂಜ್ ಅಲ್ಲಿ ಎಲ್ಲಾದ್ರೂ ಬಂದು ಟ್ರೇಡ್ ಮಾಡ್ತಿದ್ಯಾ ಅದನ್ನು ಅಬ್ಸರ್ವ್ ಮಾಡಿ. ಓಕೆ, ಸೊ ನಿಮ್ಗೆ ಆ ರೇಂಜ್ ಅಲ್ಲಿ ಬಂದಾಗ ನಮ್ ಡೈಲಿ ಝೋನ್ಗಳು ಅಲ್ಲೇ, ಅಂದ್ರೆ ನೀವು ಅದನ್ನೇನ್ ಮಾರ್ಕ್ ಮಾಡಿ ಇಟ್ಕೋಬೇಕು ಅಂತಿಲ್ಲ. ಸೊ ಅದ್ರ ಹತ್ರ ಬಂದು ಟ್ರೇಡ್ ಮಾಡಿದಾಗ ಸ್ವಲ್ಪ ಅಲರ್ಟ್ ಆಗಿರಿ. ಆ ಜಾಗದಲ್ಲಿ ಅಲ್ಲಿ ರಿಜೆಕ್ಟ್ ಆಗ್ತಿದೆ ಸೇಮ್ ಲೆವೆಲ್ ಅಲ್ಲೇ ನನ್ಗೆ ನಮ್ದು ಡೈಲಿ ಝೋನ್ ಯಾವುದೋ ಒಂದು ಬಂದಿದೆ ಅಂದಾಗ ನೀವು ಅಲ್ಲಿ ಬ್ಯೂಟಿಫುಲ್ ಆಗಿ ಟ್ರೇಡ್ ತಗೋಬಹುದು. ಈಗ ಫಾರ್ ಎಕ್ಸಾಂಪಲ್ ಇವಾಗ ನೋಡಿ ನಿಮ್ಗೆ ಇದನ್ನ ತೋರಿಸ್ತೀನಿ. ಸೊ ನೋಡ್ತಿದ್ದೀರಾ ಇಲ್ಲಿ ಏನಾಗಿದೆ ಅಂತ? ಯಾವ ಲೆವೆಲ್ ಹೇಳಿ? ಇದು 3 ಮಂತ್ಸ್ ಲೆವೆಲ್. ಆಮೇಲೆ ಇನ್ನೊಂದೇನಂದ್ರೆ ಪ್ರತಿಯೊಂದು ಲೆವೆಲ್ಸ್ ಕೂಡ ವರ್ಕ್ ಆಗುತ್ತೆ ನಿಮ್ಗೆ. ಯಾವ್ದ್ರಲ್ಲಿ? ನಿಫ್ಟಿ ಅಂಡ್ ಬ್ಯಾಂಕ್ ನಿಫ್ಟಿ ಸ್ಟಾಕ್ಸ್ ಅಲ್ಲಿ ಎಲ್ಲಾದ್ರಲ್ಲೂ ಕೂಡ ಪ್ರತಿಯೊಂದು ಲೆವೆಲ್ಸ್ ವರ್ಕ್ ಆಗುತ್ತೆ. ಜಸ್ಟ್ ಅದ್ರ ಮೇಲೆ ಒಂದು ಕಣ್ಣಿಟ್ಟಿರಿ ನೀವು. ಸೊ ಈ ಲೆವೆಲ್ಸ್ ಇಲ್ಲಿ ನಿಯರ್ ಬಂದಿದ್ಯಾ, ಸ್ವಲ್ಪ ಅಲರ್ಟ್ ಆಗಿರ್ಬೇಕು ನಾವು. ಓಕೆ, ಸೊ ಎಷ್ಟೊಂದ್ ಜನ ಇಲ್ಲಿ ಇನ್ನಾ ಡೌನ್ ಹೋಗುತ್ತೆ ಹೊರಟೋಗ್ಬಿಡುತ್ತೆ ಅಂತ ಅನ್ಕೊಂಡ್ರು, ಬಟ್ ನೋಡಿ ಇಲ್ಲೇ ಹೋಲ್ಡ್ ಮಾಡ್ತೀವಿ, ರೇಂಜ್ ಇದೆ ನಮ್ಗೆ ಅಲ್ವಾ? ನಂದು ಇದು ಬ್ಯಾಂಕ್ ನಿಫ್ಟಿ ಇವತ್ತು ಫಸ್ಟ್ ಕ್ಯಾಂಡಲ್ ಲೋನ್ ಅಲ್ಲಿ ಬೈ ಮಾಡಿದ್ದೆ. ಏನಕ್ಕೆ ಅಂದ್ರೆ ಸರ್ ನಿಮ್ದು SR ಲೆವೆಲ್ ಒಂದು ಮೇಜರ್ ಅಲ್ಲೊಂದು ಸಪೋರ್ಟ್ ಇತ್ತಲ್ಲ, ಬ್ಲೂ ಲೈನ್ ಇದೆಯಲ್ಲ ಸರ್, ಸೊ ಅದು ಅಲ್ಲಿಂದ ಫುಲ್ ಬ್ಯಾಕ್ ಕೊಟ್ಟ ಒಂದು. ಜೊತೆಗೆ ನನ್ಗೇನಂದ್ರೆ ನಾನು ಯೂಶಲಿ ನಾನು ಮಿಡ್ ಕ್ಯಾಪ್ ನ ಫಾಲೋ ಮಾಡ್ತೀನಿ ಸರ್. ಎಲ್ಲ ಟ್ರೇಡ್ ಮಾಡ್ಬೇಕಾದ್ರೆ ಮಿಡ್ ಕ್ಯಾಪ್ ನ ಚಾರ್ಟ್ ನಾನು ಫಾಲೋ ಮಾಡ್ತೀನಿ. ಬಿಕಾಸ್ ಮಿಡ್ ಕ್ಯಾಪ್ ನಲ್ಲಿ ನಿಮ್ಗೆ ಮೊದಲನೇ ಕ್ಯಾಂಡಲ್ 5 ಮಿನಿಟ್ಸ್ ಕ್ಯಾಂಡಲ್ ಲೋನು ಬ್ರೇಕ್ ಮಾಡಿರ್ಲಿಲ್ಲ. ಸೊ ಅದು ಕಾನ್ಫಿಡೆನ್ಸ್ ಜಾಸ್ತಿ ಇತ್ತು ನನಗೆ. ಸೊ ನಾನು ನಿಫ್ಟಿ ಟ್ರೇಡ್ ಮಾಡ್ಲಿಲ್ಲ, ಬಿಕಾಸ್ ನಿಫ್ಟಿಗೆ ನಿಮ್ಗೆ ಎಲ್ಲಾ ಸೆಕ್ಟರ್ ಡೌನ್ ಇತ್ತು. ಸೊ ಹಂಗಾಗಿ ನಾನು ನಿಫ್ಟಿಗೆ ಹೋಗ್ಲಿಲ್ಲ, ಬ್ಯಾಂಕ್ ನಿಫ್ಟಿ. ನನ್ನ ಹೆಂಗಿರುತ್ತೆ ಗೊತ್ತಾ ಸರ್, ನಾನು ಒಂದ್ಸಾರಿ ನಂದೊಂದು ಏನೋ ಒಂದು ರೇಂಜ್ ಇದೆ ಸರ್, ಅದಾದ್ಮೇಲೆ ನಂದು ತೋರಿಸ್ತೀನಿ. ನಂದು ಎಂಟೈರ್ 1 ಇಯರ್ದೇ ನಾನು ಮಂತ್ ವೈಸ್ ನನ್ನ P&L ಯಾವ ತರ ಇದೆ ಅಂತ ನಾನು ಎಲ್ರಿಗೂ ತೋರಿಸ್ತೀನಿ. P&L ತೋರ್ಸಕ್ಕಿನ್ನ ಆ ಚಾರ್ಟ್ ತೋರಿಸ್ತೀನಿ. ಗ್ರೀನ್ ಇದೆಯಾ, ರೆಡ್ ಇದೆಯಾ, ಅಲ್ಲ ಅಂದ್ರೆ ನಾನು ಹೇಳ್ತಾ ಇರೋದು ಟ್ರೇಡ್ ನಂದು SL ಎಷ್ಟು ಹಿಟ್ ಆಗಿರುತ್ತೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಸೊ ಯಾಕೆ ನಾನು ಅಷ್ಟು ಕಡಿಮೆ ನೀವು ಹೇಳೋದಲ್ಲೇ ಕಾನ್ಫಿಡೆನ್ಸ್ ಗೊತ್ತಾಗತ್ತೆ ಸರ್, ಯಾರು ಮಾಡ್ತಾರೆ ಯಾರು ಮಾಡಲ್ಲ ಅಂತ. ಅಂದ್ರೆ ನಾನು ಪ್ರೂಫ್ ಕೊಡೋಕೆ ಹೇಳ್ತಿರೋದಲ್ಲ. ಸೊ ಅಂದ್ರೆ ನಾನು ರೂಲ್ ಫಾಲೋ ಮಾಡೋದ್ರಿಂದ ನನ್ನ ಅಕ್ಯುರೇಸಿ ಯಾವ ತರ ಇರುತ್ತೆ ಅಂತ ಸಿಂಪಲ್ ಹೇಳ್ತಾ ಇರೋದು. ಫಾರ್ ಎಕ್ಸಾಂಪಲ್ ನಾನು ಇಲ್ಲೇ ಎಂಟ್ರಿ ತಗೊಂಡೆ ಅಂತ ಇಟ್ಕೊಳ್ಳಿ, ಅಗ್ರೆಸಿವ್ ಎಂಟ್ರಿ. ಓಕೆ, 10 o'clock. ಸೊ ನನಗೆ ಗೊತ್ತಿದೆ ನಾನು ಇದನ್ನ ಲೈವ್ ಅಲ್ಲಿ ಮಾರ್ಕ್ ಮಾಡ್ತಾನೆ ಇದೀನಿ, ಇದು ಸ್ಟ್ರಾಂಗ್ ಸಪೋರ್ಟ್ ಆಗುತ್ತೆ ಅಂದ್ಬಿಟ್ಟು. ಸೊ ನಾನು ಇಲ್ಲಿ ಅಗ್ರೆಸಿವ್ ಎಂಟ್ರಿನೇ ತಗೋಬಹುದು. ನಾನು ಇಷ್ಟು ಟೈಮ್ ಇಂದ SR ಲೆವೆಲ್ ಯೂಸ್ ಮಾಡ್ತಾ ಇದೀನಿ, ಇಲ್ಲಿಗೆ ಬಂದು ಹೋಲ್ಡ್ ಮಾಡಿದೆ ಅಂದ್ಮೇಲೆ ಯಾವ್ದಾದ್ರು ಒಂದು ಲೆವೆಲ್ ನ ಒಂದ್ಸರಿ ಟಚ್ ಮಾಡ್ತು, ಅಷ್ಟು ಈಗ ಇಷ್ಟು ಫಾಸ್ಟ್ ಮೂವ್ಮೆಂಟ್ ಗ್ಯಾಪ್ ಡೌನ್ ಆಗಿರೋದು ಈ ಲೆವೆಲ್ ನ ಟಚ್ ಮಾಡಿ ಇಲ್ಲೇ ಕ್ಲೋಸ್ ಮಾಡ್ತು ಅಂದ್ರೆ ಇದು ಇಲ್ಲಿಗೆ ಸ್ಟಾಪ್ ಅಂತ ಅರ್ಥ. ಓಕೆ, ಸೊ ಇದು ನೆನ್ಪಿಟ್ಕೊಳ್ಳಿ. ಇಲ್ಲೊಂದು ನಮ್ಗೆ ವೀಕ್ಲಿ ಝೋನ್ ಇದೆ, ಆಮೇಲೆ ಡೈಲಿ ಝೋನ್ ಇದೆ. ಇದೊಂದು ರೇಂಜ್ ನಮ್ಗೆ. ನಾನು ಅದೇ ಕ್ಯಾಂಡಲ್ ಸರ್ ಅದು ಬೈ ಮಾಡಿದ್ದು, ಬಟ್ ನಂದಲ್ಲಿ ಮಧ್ಯದಲ್ಲಿ ಬೇರೆ ಮಿಸ್ಟೇಕ್ ಆಯ್ತು. ಒಂದು ಫುಲ್ ಬ್ಯಾಕ್ ಆಗೋಯ್ತು ಫುಲ್. ಆ ಫುಲ್ ಬ್ಯಾಕ್ ಅಲ್ಲಿ ನಂದು ಲಾಟ್ ಸೈಜ್ ಜಾಸ್ತಿ ಇತ್ತು. ಸೊ ಹಂಗಾಗಿ ಅದರಲ್ಲಿ 2000 ನೆಗೆಟಿವ್ ಆಯ್ತು. ಬಟ್ ನಿಫ್ಟಿನಲ್ಲಿ ಒಳ್ಳೆ ಪ್ರಾಫಿಟ್ ಆಯ್ತು. ಅದನ್ನ ಹಂಗೆ ಹೋಲ್ಡ್ ಮಾಡ್ಬಿಟ್ಟೆ. ಆ ಅಕೌಂಟ್ ಅಲ್ಲಿ ಏನೂ ಮಾಡಕ್ ಹೋಗ್ಲಿಲ್ಲ.
ಇನ್ನೊಂದ್ಸಲಿ ಹೋಲ್ಡ್ ಮಾಡಿ ನೋಡೋಣ ಸರ್. ಯಾವ ಸೈಡ್ ಹೋಗಿ ಮಾಡಿದ್ರಿ ಸರ್ ಮದನ್ ಸರ್? ಯಾವ ಸೈಡ್ ಸರ್ ನಾಳೆ? ಸರ್ ಹೇಳಿದ್ರೆ ಎಲ್ರು ಪೊಸಿಷನ್ ತಗೊಂಡ್ಬಿಡ್ತಾರೆ ನೋಡಿ ಬೆಳಿಗ್ಗೆನೆ. ಇವಾಗ ಎಲ್ಲಿ ತಗೊಂತಾರೆ ಸರ್, ಬೆಳಿಗ್ಗೆ ಮಾರ್ಕೆಟ್ ಓಪನ್. ಆಮೇಲೆ ಇನ್ನೊಂದೇನಂದ್ರೆ ಮದನ್ ಒಂಥರ ಈ ಹೋಲ್ಡಿಂಗ್ ಸ್ಟಾರ್ ತರ ಅವರು. ಫಾರೆಕ್ಸ್ ಕಳಿಸಿದೆ ನೋಡ್ರ ಸರ್ ಈಗ? ನೋಡ್ದೆ. ಯಾವ ಸೈಡ್ ಸರ್ ಹೋಲ್ಡಿಂಗ್ ಮಾಡಿರೋದು ನೀವು ನಾಳೆ? ಕಳಿಸ್ತೀನಿ ಸರ್ಗೆ ಕೇಳ್ಕೊಳ್ಳಿ. ಬೇಡ ಸುಮ್ಮನೆ. ಓಕೆ, ಆಮೇಲೆ ಇನ್ನೊಂದೇನಂದ್ರೆ ಓಕೆ ಅವ್ರು ಮಾಡ್ತಿದ್ದಾರೆ, ಬಟ್ ಆದ್ರೆ ಹೊಸಬ್ರಿಗೆ ನಾನು ಹೇಳ್ತೀನಿ ಒಂದೇ ಒಂದು ಪೊಸಿಷನ್ಗಳು ಕೂಡ ನೀವು ಹೋಲ್ಡ್ ಮಾಡ್ಬೇಡಿ. ಹೋಲ್ಡ್ ಮಾಡಿ ಟ್ರೇಡ್ ಮಾಡ್ಬೇಡಿ. ಯಾಕೆಂದ್ರೆ ಅವ್ರ ಮದನ್ ಓಕೆ ಅವ್ರು ಲಾಸ್ ಅಕ್ಸೆಪ್ಟ್ ಮಾಡ್ತಾರೆ, ಅವರು ಅಕ್ಸೆಪ್ಟ್ ಮಾಡೋ ಮನಸ್ಥಿತಿ ಇರೋರು ಮಾಡ್ತಾರೆ. ಆಮೇಲೆ ಇನ್ನೊಂದೇನಂದ್ರೆ ಅವ್ರಿಗೇನು ಫೀಲೇ ಆಗಲ್ಲ. ಈಗ ಫಾರ್ ಎಕ್ಸಾಂಪಲ್ ನನಗೇನೆ ಈ ಬ್ಯಾಂಕ್ ನಿಫ್ಟಿಯಲ್ಲಿ ಈ ಟ್ರೇಡ್ ವಾಪಸ್ ಇಟ್ಟಾದ್ರೂ ಕೂಡ ನನ್ಗೆ ಏನು ಫೀಲ್ ಆಗ್ತಿರ್ಲಿಲ್ಲ ಇವತ್ತು. ಸೊ ಎಂಟೈರ್ ಡೇ ನಾನು ರೆಡ್ ಅಲ್ಲಿ ಕ್ಲೋಸ್ ಮಾಡಿದ್ರು, ನಾಳೆ ಒಂದು ರೈಟ್ ಆಪರ್ಚುನಿಟಿ ಬರುತ್ತೆ, ಅಲ್ಲಿ ನಾನು ಕವರ್ ಮಾಡೇ ಮಾಡ್ತಿದ್ದೆ. ಬೈ ಚಾನ್ಸ್ ನನಗೆ ಇದು SL ಇಲ್ಲಿ ಹಿಟ್ ಆಗಿ ಮತ್ತೆ ಮೇಲೆ ಹೋಗಿ ಇಲ್ಲಿಗೆ ಬಂತು ಅಂದ್ರೆ ನಾನು ಇಲ್ಲಿ ಎಂಟ್ರಿ ತಗೊಂಡು ಇದನ್ನ ಕವರ್ ಮಾಡೇ ಮಾಡ್ತಿದ್ದೆ ನಾನು. ಬಟ್ ಇಲ್ಲಿ ನನಗೆ ಈ ಟ್ರೇಡ್ ಮಿಸ್ ಆಯ್ತು. ಸೊ ಏನಾಯ್ತು, ಇಲ್ಲಿ ಈ 2 ಕ್ಯಾಂಡಲ್ಗಳು ನನಗೆ ಅಷ್ಟು ಕ್ಲಾರಿಟಿ ಇಲ್ಲ ಅಲ್ವಾ. ಸೊ ನಾನೇನ್ ಮಾಡಿದೆ, ಇನ್ನೊಂದು ಕ್ಯಾಂಡಲ್ ಆಗ್ಲಿ, ಈ ಕ್ಯಾಂಡಲ್ ಏನಾಗುತ್ತೆ ನೋಡು ಅನ್ಕೊಂಡೆ. ಬಟ್ ಇದೇನೆ ಮೇಲಕ್ಕೆ ಎತ್ಕೊಂಡು ಹೋಗ್ಬಿಡ್ತು. ಮತ್ತೆ ಇಲ್ಲೆಲ್ಲ ಟ್ರೇಡ್ ತಗೊಳ್ಳೋದು ಬೇಡ ಅಂದ್ಬಿಟ್ಟು ಸ್ಟಾಪ್ ಮಾಡಿದೆ. ಬಟ್ ಓವರ್ ಆಲ್ ಆಗಿ ನೋಡಿ ಎಕ್ಸಾಕ್ಟ್ ಆಗಿ ಲೆವೆಲ್ಸ್ನೇ ಟಚ್ ಮಾಡಿ ಕ್ಲೋಸ್ ಕೊಡ್ತು ಇವತ್ತು. ಬಟ್ ನಾನು ಹೇಳೋದೇನಂದ್ರೆ ಫಸ್ಟ್ ಮಾರ್ಕೆಟ್ 10 ಗಂಟೆವರೆಗೂ ಆಗ್ಲಿ ಹೊಸಬ್ರುಗಳು, ಇದನ್ನ ಫಸ್ಟ್ ಫಿಕ್ಸ್ ಆಗಿ ಫಾಲೋ ಮಾಡಿ. ನೆಕ್ಸ್ಟ್ ಹೋಗ್ತಾ 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 ನಿಮ್ಗೆ ನಾಲೆಜ್ ಬರ್ತಾ ಹೋದಾಗೇನೆ, ಮಾರ್ಕೆಟ್ ಯಾವಾಗ್ಲೂ ಇರುತ್ತೆ, ದುಡ್ಡು ಇಟ್ಕೊಳ್ಳಿ. ನಾಲೆಜ್ ಬರ್ತಾ ಹೋದಾಗೇನೆ ನೀವೇನ್ ಮಾಡಿ, ಆವಾಗ ಅಗ್ರೆಸಿವ್ ಟ್ರೇಡ್ಗಳನ್ನ ಮಾಡಿ, ಪರವಾಗಿಲ್ಲ. ಮತ್ತೆ ನಂದೇನಂದ್ರೆ ಸರ್, ಈ ತರ ಗ್ಯಾಪ್ ಡೌನ್ ಗ್ಯಾಪ್ ಅಪ್ ಆದಾಗ ನಂದು ಯಾವ ತರ ಡಿಸಿಷನ್ ಇರುತ್ತೆ ಅಂದ್ರೆ ಸರ್, 1 hour ನಾನು ಟ್ರೇಡ್ ಮಾಡಕ್ ಹೋಗಲ್ಲ ಸರ್. ಸೊ 1 hour ಏನಕ್ಕೆ ಟ್ರೈ ಮಾಡಲ್ಲ ಅಂದ್ರೆ ನಂಗೆ ಡೈರೆಕ್ಷನ್ ಗೊತ್ತಿರಲ್ದಿರೋ ಕಾರಣ ಆ ಟೈಮಲ್ಲಿ ಯಾವ ಕಡೆ ಡೈರೆಕ್ಷನ್ ಇರುತ್ತೆ 1 hour ಟ್ರೈ ಮಾಡಕ್ಕಾಗಲ್ಲ. 1 hour ಅಟ್ಲೀಸ್ಟ್ ಒಂದು 45-50 ಮಿನಿಟ್ಸ್ ಆದ್ರೂ ವೆಯ್ಟ್ ಮಾಡಿದ್ರೆ ನಮಗೆ ಒಂದು ಡೈರೆಕ್ಷನ್ ಸಿಗುತ್ತೆ. ಸೊ ಇವತ್ತು ಇದು ನಿಮ್ SR ಇದ್ರಲ್ಲಿ ನಂಗೆ ಒಳ್ಳೆ ಇಂಡಿಕೇಶನ್ ಕೊಡ್ತು. ಜೊತೆಗೆ 1 hour ನಾನು ಕ್ಯಾಂಡಲ್ ಹಾಕಿದ್ದೆ, ಅದ್ರಲ್ಲೂ ನಂಗೆ ಚೆನ್ನಾಗಿ ಸಿಗ್ತದೆ. ಐ ಥಿಂಕ್ ನನ್ನ SR ಲೆವೆಲ್ ತಗೊಂಡು ಟ್ರೇಡ್ ಮಾಡ್ತಾ ಇರೋ ಸ್ಟಾರ್ಟಿಂಗ್ ಅಲ್ಲಿ 2,500 ಇಟ್ಟಿದ್ದೆ ನಾನು. ಸೊ ಐ ಥಿಂಕ್ ಟ್ರೇಡ್ ಮಾಡ್ತಾರೆ ಅದ್ರದ್ದು ಒಂದು 10-20 ಟೈಮ್ಸ್ ರಿಟರ್ನ್ ತೆಗ್ಬಿಟ್ಟಿದ್ದಾರೆ ಅನ್ಸುತ್ತಲ್ವಾ? ಸರ್ ಅದು ನೀವು ಯಾಕೆ ಸ್ಕ್ರೀನ್ ಶಾಟ್ ಅಲ್ಲಿ ಅದು ಬೇಕಾದ್ರೆ 10 ಪಟ್ ಆಗೋಯ್ತಲ್ಲ ಸರ್ ಅದು. ಕರೆಕ್ಟ್ ಹೌದೌದು. ಯಾಕೆಂದ್ರೆ ಪ್ರಾಕ್ಟೀಸ್ ಇಲ್ವಾ ಗೊತ್ತಿಲ್ಲ, ಬಟ್ ಆ 10 ಟೈಮ್ಸ್ ಕಳ್ಕೊಳ್ಳೋಣ ತಂದಿದ್ರ. ಹೌದೌದು. ಬರೀ ಫಾರೆಕ್ಸ್ ಅಲ್ಲೇ ಆಗೋಯ್ತು ಸರ್ ಅದು, ಅದ್ರದ್ದು ಬೇಡ, ಫಾರೆಕ್ಸ್ ಅಲ್ಲೇ ಆಗೋಯ್ತು ಸರ್ ನೀವು ಕೊಟ್ಟಿರೋ ದುಡ್ಡು. ಕರೆಕ್ಟ್. ಇವನ್ ಫಾರೆಕ್ಸ್ ಅಲ್ಲಿ ಕೂಡ ಅಷ್ಟೇನೆ, ನೀವು ನೀಟಾಗಿ ಅಬ್ಸರ್ವ್ ಮಾಡಿ ಇದನ್ನೇ ಹಾಕೊಳ್ಳಿ. ಇಲ್ಲ ಓಕೆ ನನ್ಗೆ ಎವ್ರಿ ಟೈಮ್ ನಂಗೆ ನೋಡ್ಕೊಂಡು ಕುತ್ಕೊಳಕ್ಕಾಗಲ್ಲ ಅಂದ್ರೆ ಫಾರೆಕ್ಸ್ ಅಲ್ಲಿ 1 week 1 month ಹಾಕೊಳ್ಳಿ. 1 week 1 month. ಓಕೆ, ಸೊ ಅದನ್ನ ಹಾಕೊಂಡಾಗ ನಿಮ್ಗೆ ಟ್ರೇಡ್ ಆಪರ್ಚುನಿಟಿ ರೇರು, ಬಟ್ ಕ್ಲಿಯರ್ ಟ್ರೇಡ್. ಸರ್ ಗೋಲ್ಡ್ ಚಾರ್ಟ್ ಹಾಕಾಗತ್ತಾ ಇವಾಗ? ಹಾಕ್ತೀನಿ. ಬೇರೆ ಯಾರಿಗಾದ್ರೂ ಕ್ವಶನ್ಸ್ ಇದೆಯಾ ಬ್ಯಾಂಕ್ ನಿಫ್ಟಿಯಲ್ಲಿ, ಅಥವಾ ಯಾರಾದ್ರೂ ಬೇರೆ ಕಡೆ ಟ್ರೇಡ್ ಮಾಡಿದೀರಾ? ಸರ್ ನನ್ನೊಂದು ಕ್ಲಾರಿಫಿಕೇಶನ್ ಇದೆ ಸರ್. ಕೇಳಿ ಸರ್. ಸರ್ ಈಗ ನೀವು 100 ಪಾಯಿಂಟ್ ಇಡ್ತೀನಿ ಅಂತ ಹೇಳಿದ್ರೆ ಸರ್ ಬ್ಯಾಂಕ್ ನಿಫ್ಟಿನಲ್ಲಿ 90ಕ್ಕೆ ಹೋಯ್ತು ಅಂದ್ರೆ ನೀವು ಎಕ್ಸಿಟ್ ಆಗಲ್ಲ ಸರ್? ಆಗಲ್ಲ ಸರ್, ಆಗಲ್ಲ. ಸೊ ಅವಾಗ ನಾವು ನಂದು ಅಸಂಪ್ಷನ್, ನಾವು ಸ್ಟಾಪ್ ಲಾಸ್ ಅನ್ನ ಚೇಂಜ್ ಮಾಡಬಹುದು. ನಾವು ಸ್ಟಾಪ್ ಲಾಸ್ ಮಾಡ್ಕೋಬಹುದು ಸರ್. ಈಗ ನೀವು ಬೇಕಾದ್ರೆ ಟ್ರಿಗರ್ ಮಾಡ್ಕೊಂಡು ಹೋಗ್ಬೋದು ಸ್ಟಾಪ್ ಲಾಸ್ ನ. ನಮ್ ಪ್ರಾಫಿಟ್ ಆಗಿರ್ತೀವಿ ಸರ್ ಅವಾಗ. ಕೆಲವೊಬ್ರದ್ದು ಹೆಂಗಿರುತ್ತೆ ಗೊತ್ತಾ ಸರ್, ನಾನು ಇವಾಗ ಇಲ್ಲ ಒಂದು ಎಂಟ್ರಿ ತಗೊಂತೀನಿ, ಎಂಟ್ರಿ ತಗೊಂಡ್ಮೇಲೆ ಇದನ್ನ ಒಂದು ರೇಂಜ್ ಹೋದ ತಕ್ಷಣ ಅದನ್ನ ಟ್ರಿಗರ್ ಮಾಡ್ತಾ ಹೋಗ್ತೀನಿ, ಈ ಮೈಂಡ್ ಸೆಟ್ ಇರುತ್ತೆ. ಓಕೆ, ಸೊ ಟ್ರಿಗರ್ ಮಾಡ್ಕೊಂಡು ಹೋಗ್ತಾರೆ. ಬೈ ಚಾನ್ಸ್ ಇಟ್ಟಾದ್ರೆ ಓಕೆ ಓವರ್ ಆಲ್ ಪ್ರಾಫಿಟ್ ಅಲ್ಲಿ ಹೋಗ್ತಾರೆ. ಅದು ನನಗೇನ್ ಅನ್ಸುತ್ತೆ ಗೊತ್ತಾ, ನಾನು ಇಲ್ಲಿ ಎಂಟ್ರಿ ತಗೊಂಡಿದ್ದೀನಿ, ಇಲ್ಲೆಲ್ಲೋ ಒಂದ್ ಕಡೆ ಸ್ಟಾಪ್ ಲಾಸ್ ಇಟ್ಟಿದ್ದೀನಿ, ಮತ್ತೆ ತಿರ್ಗಾ ಇದನ್ನ ಹಿಟ್ ಮಾಡ್ತು ಅಂದ ತಕ್ಷಣ ನಾನು ಟಾರ್ಗೆಟ್ ಹಿಟ್ ಆಗುತ್ತೆ, ಒಂದು ರೇಂಜ್ ಅಲ್ಲಿ ಹೋಗ್ತೀನಿ, ಮತ್ತೆ ಮೇಲೆ ಹೊರಟೋಗ್ಬಿಡುತ್ತೆ. ಇದೊಂದು ಆಯ್ತಲ್ವಾ? ಇನ್ನೊಂದಿನ ಯಾವತ್ತೋ ಒಂದಿನ ಇಲ್ಲಿ ಎಂಟ್ರಿ ತಗೊಂಡಿರ್ತೀನಿ, ತಿರ್ಗಾ ಕೆಳಗಡೆ ಬಂತು. ಕೆಳಗಡೆ ಬಂದಾಗ ನಾನು ಇಲ್ಲಿ ಏನೂ ಮಾಡಲ್ಲ, ನಾನು ಸ್ಟಾಪ್ ಲಾಸ್ ಎಲ್ಲಿವರೆಗೂ ಬರುತ್ತೆ ಅಲ್ಲಿವರೆಗೂ ನೋಡ್ತೀನಿ, SL ಹಿಟ್ ಆಗುತ್ತೆ ಕೊಟ್ಬಿಡ್ತೀನಿ. ಬಟ್ ಇಲ್ಲಿ ನನಗೆ ಒಂದು ಎಂಟ್ರಿ ತಗೊಂಡಾಗ ನನಗೆ ಎಷ್ಟು ಪ್ರಾಫಿಟ್ ಬರುತ್ತೆ ಅಂತ ಇಲ್ಲಿ ಗೊತ್ತಾಗಲ್ಲ. ಬಟ್ ನಾನು ಸ್ಟಾಪ್ ಲಾಸ್ ಮಾತ್ರ ಫಿಕ್ಸ್ ಆಗಿ 30 ಪಾಯಿಂಟ್ ಕೊಡ್ತಾ ಹೋಗ್ತೀನಿ. ಇಲ್ಲಿ ನಾನು 25ಕ್ಕೂ ಎಕ್ಸಿಟ್ ಆಗ್ತೀನಿ, ಸಮ್ ಟೈಮ್ಸ್ 30 ರೂಪಾಯಿಗೂ ಎಕ್ಸಿಟ್ ಆಗ್ತೀನಿ, 40 ರೂಪಾಯಿಗೂ ಎಕ್ಸಿಟ್ ಆಗ್ತಿರ್ತೀನಿ. ಸೊ ಇದು ಓವರ್ ಆಲ್ ಆಗಿ ನೋಡಿದಾಗ ನನ್ನ ಟ್ರೇಡ್ಗೆ ಏನಾಗುತ್ತೆ ಗೊತ್ತಾ, ಎವ್ರಿ ಡೇ ಒಂದು ಕನ್ಸಿಸ್ಟೆನ್ಸಿ ಇರಲ್ಲ ನನಗೆ. ಸೊ ಮಂತ್ಲಿ ನಾನು ನೋಡಿದಾಗ ನನಗೊಂದು ಕ್ಲಾರಿಟಿ ಇರಲ್ಲ ಅಲ್ಲಿ. ಸೊ ಪರ್ಸನಲಿ ನಾನು ಬಿಲೀವ್ ಮಾಡೋದು, ಸೊ ಅದಕ್ಕೋಸ್ಕರ ತಗೊಳ್ಳಲ್ಲ. ಯಾವಾಗ ನಾನು ಪರ್ಸನಲಿ ನಾನು ಹೇಳೋದು, ಯಾವಾಗ ನೀವು ಸ್ಟಾಪ್ ಲಾಸ್ ನ ಟ್ರಯಲ್ ಮಾಡಬೇಕು, ಯಾವಾಗ ನೀವು ಸ್ಟಾಪ್ ಲಾಸ್ ಮೇಲೆ ಹೋಗ್ಬೇಕು ಅಂದ್ರೆ ಇಲ್ಲೊಂದು ಎಂಟ್ರಿ ತಗೊಂಡಿದ್ದೀರಾ ಅಂತ ಇಟ್ಕೊಳ್ಳಿ. ಎಂಟ್ರಿ ತಗೊಂಡ್ಮೇಲೆ
ನಿಮ್ಗೆ ನಿಮ್ ರೇಂಜ್ ಬಿಟ್ಟು ಆಚೆ ಹೋಯ್ತು ಅಂತ ಇಟ್ಕೊಳ್ಳಿ, 100 ದಾಟಿ ಹೋಯ್ತು ಅಂದಾಗ ನೀವು ಸ್ಟಾಪ್ ಲಾಸ್ ಟ್ರಯಲ್ ಮಾಡಿದ್ರೆ ಅಟ್ಲೀಸ್ಟ್ ನಿಮ್ ಟಾರ್ಗೆಟ್ ಪಾಯಿಂಟ್ ನ ನೀವು ಕ್ಯಾಪ್ಚರ್ ಮಾಡ್ತೀರಾ. ಸೊ ಇವಾಗ ಇವ್ರೇನಿದ್ದಾರೆ ಗೊತ್ತಾ, ಮಲ್ಲಿಕಾರ್ಜುನ್ ಸರ್ ಅಂತಿದಾರಲ್ವಾ, ಅವರು ನಾನು ಬೆಳಿಗ್ಗೆ ಒಂದು ಸಾಫ್ಟ್ವೇರ್ ಬಗ್ಗೆ ಮಾತಾಡ್ತಿದ್ನಲ್ವಾ, ಲೈವ್ ಅಲ್ಲಿ ಇದ್ದಾಗ ಹೇಳ್ತಿದ್ದೆ. ಸೊ ನನಗೆ ಅವ್ರದ್ದು ಇವತ್ತು ಇದನ್ನ ಕಳ್ಸಿದ್ರು, ತುಂಬಾ ಚೆನ್ನಾಗಿ ಪ್ರಾಫಿಟ್ ಮಾಡಿದ್ದಾರೆ ಅವರು. ಸೊ ಕಳಿಸಿದಾಗ ನನಗೆ ಅವ್ರ ಸಾಫ್ಟ್ವೇರ್ ಕೂಡ ಸ್ಕ್ರೀನ್ ಶಾಟ್ ಕಳ್ಸಿದ್ರು. ಅವ್ರು ಅದನ್ನ ಯೂಸ್ ಮಾಡ್ತಾರೆ, ಟ್ರೈಲ್ ಮಾಡ್ತಾ ಹೋಗ್ತಾರೆ ಸ್ಟಾಪ್ ಲಾಸ್. ಅಂದ್ರೆ ಪ್ರಾಫಿಟ್ ಬಂದಾಗ, ಅವ್ರ ಟಾರ್ಗೆಟ್ ರೀಚ್ ಆಗಿ ಪ್ರಾಫಿಟ್ ಬಂದಾಗ ಟ್ರೈಲ್ ಮಾಡ್ತಾ 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 ಹೋಗ್ತಾರೆ. ಇವನ್ ನೋಡಿ, ಅವರು ಕೂಡ ತುಂಬಾ ಸಿಸ್ಟಮ್ ನ ಫಾಲೋ ಮಾಡ್ಕೊಂಡು ಡಿಸಿಪ್ಲಿನ್ ಆಗಿ ಅವ್ರದೇ ಒಂದು ರೂಲ್ಸ್ ಇದೆ, ಅದನ್ನ ಫಾಲೋ ಮಾಡ್ಕೊಂಡು ಟ್ರೇಡ್ ಮಾಡ್ತಾ ಇದ್ದಾರೆ. ಸೊ ಈ ಟೈಮ್ ಅಲ್ಲಿ ನನಗನ್ಸೋ ಪ್ರಕಾರ 100 ಜನ ಆಪ್ಷನ್ ಸೆಲ್ಲರ್ ಇದ್ದಾರೆ ಅಂತ ಅಂದ್ರೆ, ಸೊ 80 ಜನ ಆಪ್ಷನ್ ಸೆಲ್ಲರ್ಗಳು ಈ ಟೈಮ್ ಅಲ್ಲಿ ಫೇಲ್ಯೂರ್ ಏನೆ ಈ ಒಂದು ಮಾರ್ಕೆಟ್ ಕಂಡೀಷನ್ ಅಲ್ಲಿ. ಬಟ್ ಆದ್ರೆ ಅವರು ಸಕ್ಸಸ್ಫುಲ್ ಆಗಿ ಟ್ರೇಡ್ ಮಾಡ್ತಿದ್ದಾರೆ. ರೀಸನ್ ಏನು ಅಂದ್ರೆ, ಅವರು ಕೂಡ ಪೊಸಿಷನ್ ನ ಹೋಲ್ಡ್ ಮಾಡ್ತಿಲ್ಲ. ಸೊ ಪರ್ಸನಲಿ ನನ್ಗೆ ಅವ್ರಿಗೆ ಇದಾದಾಗ ಹೇಳಿದ್ದು, ಇವನ್ ನಮ್ಮ ಲಾಸ್ಟ್ ಯೂಟ್ಯೂಬ್ ಇದರಲ್ಲಿ ಮೀಟಲ್ಲಿ ಕೂಡ ಹೇಳಿದ್ದಾರೆ, ಅಲ್ಲಿ ನಾನು ಪೊಸಿಷನ್ಗಳನ್ನ ಈ ಸಿಚುವೇಶನ್ಗೆ ನಾನು ಹೋಲ್ಡ್ ಮಾಡ್ತಿಲ್ಲ, ನನಗೆ ಭಯ ಆಗ್ತಿದೆ ನಾಳೆ ಏನಾಗುತ್ತೆ ಅಂತ ಅಂದ್ಬಿಟ್ಟು. ಯಾಕೆ ಅಂದ್ರೆ ಅವ್ರು ಮೊದಲು ಹೋಲ್ಡ್ ಮಾಡ್ತಾ ಇದ್ರು ಸರ್, ಅವರು ಹೋಲ್ಡ್ ಮಾಡ್ತಾ ಇದ್ರು ಪೊಸಿಷನ್. ನಾನು ಹಂಗ್ ಮಾಡ್ತಿದ್ದೀನಿ ಅಂತ ಅಂದ್ರೆ, ನಾನ್ ಯಾಕೆ ಪರ್ಸನಲಿ, ನಾನು ಮೊದ್ಲಿಂದಾನು ನಂದು ಯಾವಾಗ ನಾನು ಏನೋ ಮಾರ್ಕೆಟ್ ಅಲ್ಲಿ ನಾನು ಸಕ್ಸಸ್ ಆಗ್ತಾ ಬಂದ ಅವಾಗ ನನ್ನ ಪೊಸಿಷನ್ ಹೋಲ್ಡ್ ಮಾಡೋದ್ ಬಿಟ್ಟೆ ನಾನು ಅವಾಗ. ಸೊ ಮೊದ್ಲು ನಾನು ಮಾಡ್ತಾ ಇದ್ದೆ. ಯಾಕೆ ನಾನು ಹಂಗ್ ಮಾಡ್ತಿದ್ದೀನಿ ಅಂದ್ರೆ, ಫಾರ್ ಎಕ್ಸಾಂಪಲ್ ಸರ್, ನಾನು ಒಂದು ಕ್ವಾಂಟಿಟಿ ನಾನು ಟ್ರೇಡ್ ತಗೊಂಡು ನಾನು ಬಿಟ್ಟಿರಲ್ಲ. ಸೊ ಕ್ವಾಂಟಿಟಿ ಜಾಸ್ತಿ ಇರುತ್ತೆ, ನನಗೆ ಲಾಸ್ ಆದ್ರೆ ಬಿಗ್ ಅಮೌಂಟ್ ಲಾಸ್ ಆಗುತ್ತೆ. ಆಮೇಲೆ ನೀವು ರಿಸ್ಕಿ ಟ್ರೇಡ್ಗಳನ್ನ ಮಾಡ್ತಿರಲ್ವ, ಎಷ್ಟೊಂದು ಜನ ರಿಸ್ಕಿ ಟ್ರೇಡ್ ತಗೊಳ್ಳುವಾಗ ನಿಮ್ ಕ್ವಾಂಟಿಟಿ ಕಡಿಮೆ ಮಾಡಿ. ರಿಸ್ಕಿ ಅಂತಂದ್ರೆ ಅಲ್ಲಿ ನಿಮ್ಗೆ SL ಹಿಟ್ ಆಗೋ ಚಾನ್ಸ್ ಇದೆ ಅಂತ ಅರ್ಥ. ಪ್ರಾಫಿಟ್ 50% ಪ್ರಾಫಿಟ್ ಆಗೋ ಚಾನ್ಸ್ ಇದೆ ಅಂದ್ರೆ 50% SL ಹಿಟ್ ಆಗೋ ಚಾನ್ಸಸ್ ಇರುತ್ತೆ. ಫಾರ್ ಎಕ್ಸಾಂಪಲ್, ನೀವು ಕನ್ಫರ್ಮೇಶನ್ ಟ್ರೇಡ್ ಅಲ್ಲಿ ಒಂದು 2 ಲಾಟ್ ತಗೊಂತೀರಾ ಅಂದ್ರೆ, ಆ ತರದ ಟ್ರೇಡ್ ಅಲ್ಲಿ 1 ಲಾಟ್ ತಗೊಳ್ಳಿ. ನಾನು ತಗೋಬೇಡಿ ಅಂತ ಹೇಳಲ್ಲ, 1 ಲಾಟ್ ತಗೊಂಡು ಟ್ರೇಡ್ ಮಾಡಿ ಅಷ್ಟೇ, ಸಿಂಪಲ್. ದಿನೇಶ್ ಸರ್, ನೀವು 30 ಪಾಯಿಂಟ್ ಅನ್ನ ಸ್ಟಾಪ್ ಲಾಸ್ ಹೇಳ್ತಿದಿರಲ್ಲ ಸರ್, ಇದು ಬೈಯಿಂಗ್ ಸೈಡ್ ಹೇಳ್ತಿದ್ರ ಅಥವಾ ಸೆಲ್ಲಿಂಗ್ ಅಷ್ಟೇ? ಆಪ್ಷನ್ ಬೈ ಆಪ್ಷನ್ ಬೈ ಅಲ್ಲೇ 30 ಪಾಯಿಂಟ್ SL ವರೆಗೂ ನೀವು ತಗೋತೀರಾ? 30 ಪಾಯಿಂಟ್. ಆಪ್ಷನ್ ಸೆಲ್ಲಿಂಗ್ ನಾವು ಯಾಕಂದ್ರೆ ಎಕ್ಸ್ಪೈರಿ ಟೈಮ್ ಅಲ್ಲಿ ಮಾಡೋದಲ್ವಾ, ನಾವಲ್ಲಿ ಆತರ 20 ಪಾಯಿಂಟ್ 30 ಪಾಯಿಂಟ್ ಅಂದ್ಕೊಂಡೋದ್ರೆ ಆಗಲ್ಲ ಸೆಲ್ಲಿಂಗ್ ಅಲ್ಲಿ. 30 ಪಾಯಿಂಟ್ ಜಾಸ್ತಿ ಆಯ್ತಲ್ಲ ಸರ್ ನಿಫ್ಟಿಗೆ? ನಿಫ್ಟಿ ಅಲ್ಲ ಸರ್, ಬ್ಯಾಂಕ್ ನಿಫ್ಟಿ. ಆಪ್ಷನ್ ಅಲ್ಲಿ 30 ಪಾಯಿಂಟ್. ನಿಫ್ಟಿಲಿ ಸರ್? ನಿಫ್ಟಿಯಲ್ಲಿ 15 ಪಾಯಿಂಟ್, 15 ಪಾಯಿಂಟ್. ಓಕೆ. ಸೊ ನೀವು ಕೆಲವೊಬ್ರು ಟ್ರೈನರ್ಗಳಿದ್ದಾರೆ. ಓಕೆ, ನಾನು ಇತ್ತೀಚೆಗೆ ಬರ್ತಾ ನಾನು ಬೇರೆ ಟ್ರೈನರ್ ಬಗ್ಗೆ ಮಾತಾಡ್ತಿದ್ದೀನಿ, ಬಟ್ ಆದ್ರೆ ರಿಯಲ್ ಫ್ಯಾಕ್ಟ್ ಹೇಳ್ಬೇಕು ಅಂದ್ರೆ ಹೇಳಲೇಬೇಕು. ಸೊ ಇಲ್ಲಿ ಎಂಟ್ರಿ ತಗೊಂಡಿದ್ದಾರೆ ಅಂದ್ರೆ 100 ಪಾಯಿಂಟ್ ಟಾರ್ಗೆಟ್ ಇರುತ್ತೆ, 100 ಪಾಯಿಂಟ್ SL ಇರುತ್ತೆ. ಸೊ ಇದನ್ನ ಮಾಡ್ಕೊಂಡು ನೀವು ಏನ್ ಮಾಡ್ತೀರಾ? ಸೊ ಇವಾಗ 10 ಟ್ರೇಡ್ ತಗೊಂಡಿದ್ದೀರಾ ಅಂದ್ರೆ 5 ಟಾರ್ಗೆಟ್ ಹಿಟ್ ಆಗಿ 5 SL ಹಿಟ್ ಆಯ್ತು ಅಂದ್ರೆ ನೀವು ಲಾಸ್ ಅಲ್ಲೇ ಇರ್ತೀರಾ, ಬ್ರೋಕರೇಜ್ ಕೊಡ್ಬೇಕು ಒಂದಿಷ್ಟು ಅಲ್ವಾ. ಸೊ ಆತರ ಎಲ್ಲ ಮಾಡಕ್ ಹೋಗ್ಬಾರ್ದು. ಸರ್, ಇದು ಹೋಲ್ಡ್ ಮಾಡೋದ್ರ ಬಗ್ಗೆ ಹೇಳಿದ್ರಲ್ಲ ಸರ್, ನಾವು ಹೋಲ್ಡ್ ಮಾಡಿ ದುಡ್ಡು ಮಾಡೋದು ಇನ್ನೊಂದು ಸೆಕೆಂಡ್ರಿ ಸರ್. ಅದು ನಾವು ಹೋಲ್ಡ್ ಮಾಡ್ಕೊಂಡು ನೈಟ್ ಎಲ್ಲ ನಿದ್ದೆ ಮಾಡ್ದಿರಾ ಟೆನ್ಷನ್ ತಗೊಂಡು ನಮ್ಮ ಹೆಲ್ತ್ ಹಾಳಾಗೋದ್ ಮೇನ್ ಸರ್. ಅಲ್ಲಿ ನಾವು ಏನಂತಂದ್ರೆ ವೆಲ್ತ್ ಅಂತೆ ಸರ್. ಹೆಲ್ತ್ ಒಂದ್ ಚೆನ್ನಾಗಿದ್ರೆ ವೆಲ್ತ್ ಹೆಂಗಾದ್ರೂ ಮಾಡ್ಬೋದು. ನಾವು ದುಡ್ಡು ಮಾಡಿ ಹೆಲ್ತೇ ಇಲ್ಲ ಅಂತಂದ್ರೆ ಏನ್ ಸರ್ ಅದು? ಆಮೇಲೆ ಇನ್ನೊಂದೇನಂದ್ರೆ, ನೀವು 100 ಜನ ಟ್ರೇಡ್ ಮಾಡಿ 100 ಜನದಲ್ಲಿ ಕೆಲವು ಜನ, ಈಗ ಫಾರ್ ಎಕ್ಸಾಂಪಲ್ ಈಗ ಮದನ್ ಎಕ್ಸ್ಪೀರಿಯನ್ಸ್ ಟ್ರೇಡರು, ಸೊ ಅವ್ರು ಏನೋ ಬೇರೆ ಯೂಸ್ ಮಾಡಿರ್ತಾರೆ. ಅವರು ಹೇಳಿದ್ರಲ್ವಾ ಸಿಂಗಲ್ ಲಾಟ್ ಕಡಿಮೆ ಲಾಟ್ ಅಲ್ಲಿ ಮಾಡಿರ್ತೀನಿ ಅಂತ. ಬಟ್ ಮ್ಯಾಕ್ಸಿಮಮ್ ಹೋಲ್ಡ್ ಮಾಡೋರು ಏನ್ ಮಾಡ್ತಾರೆ ಗೊತ್ತಾ, ನಾರ್ಮಲ್ ಟ್ರೇಡು ಒಂದೇ ತರ ಲಾಟು, ಹೋಲ್ಡ್ ಮಾಡೋದು ಒಂದೇ ತರ ಲಾಟ್ ಓವರ್ ಆಲ್ ಆಗಿ ಅವ್ರು ನೋಡೋದು. ಓಕೆ, ಬಟ್ 100 ಜನ ಹೋಲ್ಡ್ ಮಾಡ್ತಿದ್ದಾರೆ ಅಂತಂದ್ರೆ ಅದರಲ್ಲಿ ನನಗನ್ಸೋ ಪ್ರಕಾರ ಒಂದು 80% ಜನ ಫೇಲ್ಯೂರ್, 80ರಿಂದ 85% ಜನನೇ ಇರ್ತಾರೆ. ಇವಾಗ ಮಾರ್ಕೆಟ್ ಮೂವ್ಮೆಂಟ್ಗೆ ನೀವು ಏನೂ ಹೇಳಕ್ಕಾಗಲ್ಲ. ಸೊ ನೋಡಿ, ಒಂದು ರಿವರ್ಸಲ್ ಅನ್ನೋ ಒಂದು ಜಾಗದಿಂದ ಒಂದು ಸೈನ್ ಕೊಟ್ಟು ರಿವರ್ಸಲ್ ತಗೊಂಡಿರುತ್ತೆ, ಮತ್ತೆ ನಾಳೆ ಗ್ಯಾಪ್ ಡೌನ್ ಆಗುತ್ತೆ. ಸೊ ನೀವು ಯಾವ್ದನ್ನ ಬಿಲೀವ್ ಮಾಡಿ ತಗೊಂತೀರಾ? ಆಮೇಲೆ ಈ BTST ಅದು ಇದು ಏನೇನೋ ಕಥೆಗಳು ಹೊಡಿತಾರೆ. ಸೊ ನನ್ನ ಪ್ರಕಾರ ಅದೆಲ್ಲ ವೇಸ್ಟ್. BTST, ಹೀರೋ ಝೀರೋ, ಏನ್ ಲಾಜಿಕ್ ಇಲ್ಲದೆ ಇರೋದು ಅವೆಲ್ಲ. ಇವನ್ ಹೆಂಗೆ ಅಂತಂದ್ರೆ, ಓಕೆ BTST ಅಟ್ಲೀಸ್ಟ್ ಏನೋ ಒಂದು ಸಿಂಗಲ್ ಲಾಟ್ ಅಲ್ಲಿ ರಿಸ್ಕ್ ತಗೊಂಡ್ ಮಾಡ್ಬೋದು. ಬಟ್ ಈ ಹೀರೋ ಝೀರೋ ಇದೆಯಲ್ವಾ, ನಿಮ್ಗೆ ಒಂಥರ ಅದು ಈ ಜೂಜಾಡ್ದಂಗೆನೆ ಅದು ಹೀರೋ ಝೀರೋ ಲಾಟ್ರಿ ಸರ್. ಲಾಟ್ರಿ. ಸೊ ಬೇರೆ ಏನಾದ್ರು ಕ್ವಶನ್ಸ್ ಇದೆಯಾ ಯಾರಿಗಾದ್ರು? ಸ್ಟಾಪ್ ಲಾಸ್ ಟ್ರಯಲ್ ಮಾಡೋದು ಈ ಫೋರೆಕ್ಸ್ ಅಲ್ಲಿ ತುಂಬಾ ಬೆಟರ್ ಅನ್ಸುತ್ತಲ್ವಾ ಸರ್? ಅದು ಲೆವೆಲ್ ಟು ಲೆವೆಲ್ ನಾವು ಸ್ಟಾಪ್ ಲಾಸ್ ನ ಟ್ರಯಲ್ ಮಾಡ್ಕೊಂಡು ಫೋರೆಕ್ಸ್ ಅಲ್ಲಿ ಏನಾಗುತ್ತೆ ಸರ್, ಒಂದು ರೇಂಜ್ ಅಲ್ಲಿ ಹೋಗ್ತಿರುತ್ತೆ ಸರ್. ಇಂಡಿಯನ್ ಮಾರ್ಕೆಟ್ ಗಿನ ನಾನು ಇವಾಗ ನೋಡ್ತಾ ಇರೋ ಪ್ರಕಾರ ಫೋರೆಕ್ಸ್ ದಿ ಬೆಸ್ಟ್ ಒಂದು ಟ್ರೇಡ್ ಮಾಡಕ್ಕೆ ಅಂತ ಅನ್ಸುತ್ತೆ ನಮ್ಗೆ. ಹೌದೌದು ಸರ್, ನಾವು ಅದ್ರಲ್ಲಿ ಲಾಸ್ ಇಲ್ಲ ಸರ್.
ಅಷ್ಟು ಸೊ ವಯಸ್ಸಲ್ಲಿ ದುಡ್ಡು ಎಲ್ರು ನಾನು ಮಾಡ್ಕೊಂಡಿದ್ದೀವಿ ಹೇಳ್ತಾ ಸರ್. ಇರೋದು ಎಲ್ರು ಟ್ರೇಡ್ ಮಾಡಕ್ ಹೋಗ್ಬೇಡಿ, ಬಟ್ ಎಲ್ರು ಪ್ರಾಕ್ಟೀಸ್ ಮಾಡಿ. ಸೊ ಫಾರೆಕ್ಸ್ ನ ನೋಡಿ ವಾಚ್ ಮಾಡಿ, ಫಾರೆಕ್ಸ್ ಮಾರ್ಕೆಟ್ ನ ಇದೇ SR ಲೆವೆಲ್ ಹಾಕೊಳ್ಳಿ. ಸೊ ಅಲ್ಲಿ ವಾಚ್ ಮಾಡಿ, ಯಾಕೆಂದ್ರೆ ಅಲ್ಲಿ ಅಗ್ರೆಸಿವ್ ಟ್ರೇಡ್ಗಳು ಬ್ಯೂಟಿಫುಲ್ ಆಗಿ ವರ್ಕ್ ಆಗುತ್ತೆ. ಸೊ ನೋಡಿ ಒಂದ್ಸರಿ ಹಿಂಗ್ ಬಂದ್ ಟಚ್ ಆಯ್ತು ಅಂದ ತಕ್ಷಣ ಈ ಟ್ರೇಡ್ ನ ತಗೊಂಡ್ರೆ ಓವರ್ ಆಲ್ ಒಂದು ಅಪ್ಸೈಡ್ ಇದೆ ಅಂತಂದ್ರೆ ಅದು ಹಿಂಗೇ ಹೋಗ್ತಿರುತ್ತೆ ಒಂದು ರೇಂಜ್ಗೆ. ಯಾವುದೋ ಒಂದು ಪಾಯಿಂಟ್ ಹೋಗ್ಬಿಟ್ಟು ಟಚ್ ಆಗುತ್ತೆ, ಅಲ್ಲಿ ಅಲರ್ಟ್ ಆಗ್ಬಿಡ್ಬೇಕು ನಾವು. ಸರ್ ಅಂದ್ರೆ ನಮ್ ಇಂಡಿಯನ್ ಮಾರ್ಕೆಟ್ಗೆ ಏನ್ ರೂಲ್ಸ್ ಹೇಳಿದ್ರು ಅದು ಸ್ವಲ್ಪ ಡಿಫರ್ ಆಗುತ್ತೆ ಸರ್. ಅದು ಸ್ವಲ್ಪ ನೋಡಿ ಅನಲೈಸ್ ಮಾಡಿ ಒಂದು ವಿಡಿಯೋ ಏನಾದ್ರು ಮಾಡಕ್ ಅದೇ ನಾನು ಹೇಳಿದ್ದೀನಲ್ಲ, ಫಾರೆಕ್ಸ್ ನಾನು ಸ್ವಲ್ಪ ದಿನದಲ್ಲೇ ಸ್ಟಾರ್ಟ್ ಮಾಡ್ತೀನಿ ಅಂತ. ಸೊ ಇಂಡಿಯನ್ ಮಾರ್ಕೆಟ್ ನಾವು ಈ ಬ್ರೇಕ್ಔಟ್ ರೀಟೆಸ್ಟ್ ಅಲ್ಲಿ ನಾವು ಜಾಸ್ತಿ ಅಪ್ಲೈ ಮಾಡಕ್ಕಾಗಲ್ಲ. ಹೌದೌದು ಸರ್, ಅದೇ ಸ್ವಲ್ಪ ಇದಾಗ್ತಾ ಇದೆ. ಒಂದು ಹೋಲ್ಡ್ ಆಯ್ತು, ಅಲ್ಲಿ ಹೋಲ್ಡ್ ಮಾಡ್ತಿದೆ ಅಂದ್ರೆ ಈ ತರ ಹೋಗ್ಬಿಡ್ಬಹುದು, ಅಥವಾ ಇಲ್ಲಿ ಏನೋ ಬಟ್ ಬ್ರೇಕ್ಔಟ್ ರೀಟೆಸ್ಟ್ ನಿಮಗೆ ಬಂತು ಅಂತ ಅಂದ್ಬಿಟ್ರೆ ಕ್ಲಿಯರ್ ಬೈ ಅಲ್ಲಿ ಕ್ಲಿಯರ್ ಬೈ. ಸೊ ತುಂಬಾ ರೇರ್ ಟೈಮ್ ಅಲ್ಲಿ ಆಗುತ್ತೆ, ಬಟ್ ಅದು ಕ್ಲಿಯರ್ ಎಂಟ್ರಿ ಆತರ ಆಯ್ತು. ಬ್ರೇಕ್ಔಟ್ ಆದ್ರೆ ಹಂಗೆ ಹೊರಟೋಗುತ್ತೆ ಸರ್ ಡೌನ್ ಗೆ. ಅದೇನು ರೀಟೆಸ್ಟ್ ಅದೆಲ್ಲ ಏನು ಆಗಲ್ಲ ಸರ್ ಕೆಲವು ಟೈಮ್ ಅದು. ಅದಕ್ಕೆ ಅದು ಸ್ವಲ್ಪ ಅನಲೈಸ್ ಮಾಡಿ ನೀವೊಂದು ರೂಲ್ಸ್ ಏನಾದ್ರು ಸೆಟಪ್ ಮಾಡ್ಬೋದು. ಸೊ ನಿನ್ನೆನೋ ಮೊನ್ನೆನೋ ನನ್ಗೆ ಗೊತ್ತಿಲ್ಲ. ಸೊ ನನ್ನ ಫ್ರೆಂಡ್ ಒಬ್ಬ ಇದು BTC USD ಇರಬೇಕು, BTC USD ಅಲ್ಲಿ. ಸೊ ಅವನೇನ್ ಮಾಡಿದಾನೆ, ಒಂದು 60,000 ಇನ್ವೆಸ್ಟ್ ಮಾಡಿದ್ದಾನೆ. ಸೊ ನಿಯರ್ಲಿ 80,000 rupees ಪ್ರಾಫಿಟ್ ಮಾಡಿದ್ದಾನೆ. ನಿನ್ನೆನೋ ಮೊನ್ನೆನೋ ಗೊತ್ತಿಲ್ಲ, ಈಗ ರೀಸೆಂಟ್ ಆಗಿನೇ. ಸೊ ಯಾವುದೋ ಒಂದು ಮೂಮೆಂಟ್ ಅಲ್ಲಿ ಸಡನ್ ಫಾಲ್ ಆಯ್ತು. ಇದ್ಯಾವ ಜಾಗನೋ ಏನೋ ಗೊತ್ತಿಲ್ಲ, SR ಲೆವೆಲ್ ಯೂಸ್ ಮಾಡೇನೆ 80,000 ಪ್ರಾಫಿಟ್ ಮಾಡಿದ್ದಾನೆ. ಮದನ್ ಏನೋ ಕೇಳ್ತಿದ್ರಲ್ಲ, 15 ನಿಮಿಷ ಇಟ್ಕೋಬೇಕು ಸರ್. 15 ನಿಮಿಷ ಕೇಳಿ. ಮದನ್ ಏನೋ ಬಿಟ್ಕಾಯಿನ್ ನೋಡಿ ಅಂದ್ರಲ್ವಾ. ಆಮೇಲೆ ನಾನು ಈಗ ಒಂದು 5 ನಿಮಿಷ, ಯಾರು ಹೊಸದಾಗಿ ಜಾಯ್ನ್ ಆಗಿದಾರಲ್ವಾ, ನಿಮ್ಗೆ ಏನಾದ್ರು ಕ್ವಶನ್ಸ್ ಇದ್ರೆ ಕೇಳಿ. ಸೊ ಆಕ್ಚುಲಿ ನಾನು ಸ್ಟಾರ್ಟಿಂಗ್ ಅಲ್ಲೇ ಮಾಡ್ಬೇಕಿತ್ತು. ಹೊಸದಾಗಿ ಜಾಯ್ನ್ ಆಗಿರೋರಿಗೆ ಏನಾದ್ರು ಡೌಟ್ಸ್ ಇದೆಯಾ ಅಂತ. ಸರ್ ಇದು SR ಲೆವೆಲ್ ಜೊತೆಗೆ ಸರ್ ಅದು ಬೈ ಮತ್ತೆ ಸೆಲ್ ಸಿಗ್ನಲ್ ಆಡ್ ಮಾಡಕ್ಕಾಗಲ್ವಾ ಸರ್? ನಾನು ಅದನ್ನ ನಿನ್ನೆನೆ ಹೇಳಿದೀನಿ ಸರ್. ಬೈ ಸಿಗ್ನಲ್ ಆಡ್ ಮಾಡಿದ್ರೆ ಏನಾಗುತ್ತೆ ಗೊತ್ತಾ? ಫಾರ್ ಎಕ್ಸಾಂಪಲ್ ನಾನು ಇವಾಗ ನಿಮ್ಗೆ ಇಲ್ಲೇ ಕೊಡ್ತೀನಿ, ಇಲ್ಲೇ ತೋರಿಸ್ತೀನಿ ನೋಡಿ. ಯಾವುದೋ ಒಂದು ಜಾಗದಲ್ಲಿ ನಾನೊಂದು 3 ಕ್ಯಾಂಡಲ್ ಹೋಲ್ಡ್ ಅಂತ ಬರ್ದಿರ್ತೀನಿ ಅಂತ ಇಟ್ಕೊಳ್ಳಿ. ಕೋಡಲ್ಲಿ 3 ಕ್ಯಾಂಡಲ್ ಆಫ್ಟರ್ 3 ಕ್ಯಾಂಡಲ್ ಹೋಲ್ಡ್ ನನ್ಗೊಂದು ಬೈ ಸಿಗ್ನಲ್ ಕೊಡು ಅಂತ ನಾನು ಕೋಡ್ ಬರ್ದಿರ್ತೀನಿ. ಇದು ಯಾವುದೋ ಒಂದು ಸಪೋರ್ಟ್ ಹತ್ರ. ಸೊ ಅಲ್ಲಿ ಏನ್ ಮಾಡುತ್ತೆ, 3 ಕ್ಯಾಂಡಲ್ ಕ್ಲೋಸ್ ಆಗ್ತಿದಾಗ ಮೇಲ್ಗಡೆ ನಿಮ್ಗೆ ಬೈ ಸಿಗ್ನಲ್ ಕೊಟ್ಬಿಡುತ್ತೆ. ಓಕೆ. ಸೊ ಬಟ್ ಏನಾಗುತ್ತೆ, ಅಲ್ಲಿ ನಾನು ರಿಯಲ್ ಆಗಿ ನಾನು ಆ ಜಾಗನ ನೋಡ್ತಿದ್ದಾಗ ಅಲ್ಲಿ ನನಗೆ ಆ ಕ್ಯಾಂಡಲ್ಸ್ಗಳು ನೋಡ್ತಾ ನನಗೆ ಆ ಕ್ಯಾಂಡಲ್ ಅಲ್ಲಿ ಅಷ್ಟೊಂದು ಪವರ್ ಇಲ್ಲ, ಅದ್ ಮೇಲೆ ಹೋಗಲ್ಲ ಅಂತ ಅನಿಸ್ತಿರುತ್ತೆ. ಬಟ್ ಅದೇನ್ ಮಾಡುತ್ತೆ, ನಾನು ಎಷ್ಟು ಹೇಳಿರ್ತೀನೋ ಅಷ್ಟನ್ನೇ ಕೇಳುತ್ತೆ ಬೈ ಸೆಲ್ ಸಿಗ್ನಲ್. ನಾವೇನ್ ಮಾಡ್ತೀವಿ ನೋಡಿ, ಒಂದು ಹೇಳ್ತೀನಿ ನಿಮ್ಗೆ, ಕಂಪ್ಯೂಟರ್ ಬೇಕು ನಮ್ಗೆ, ಬಟ್ ಕಂಪ್ಯೂಟರ್ಗಿನ್ನ ಮನುಷ್ಯನೇ ಬುದ್ಧಿವಂತ, ನೆನ್ಪಿಟ್ಕೊಳ್ಳಿ. ಸೊ ನನ್ಗೇನ್ ಮಾಡುತ್ತೆ, ಇವಾಗ ಇಲ್ಲಿ ಬಂತ ಒಂದು ಬೈ ಸಿಗ್ನಲ್ ಕೊಟ್ಬಿಡುತ್ತೆ ಇಲ್ಲಿ ಮೇಲೆ ಯಾವ್ದೋ ಒಂದು ಇದ್ರಲ್ಲಿ. ನೆಕ್ಸ್ಟ್ ಏನಾಗುತ್ತೆ, ಬೈ ಚಾನ್ಸ್ ಆಪೋಸಿಟ್ ಬಂತು ಅಂದ ತಕ್ಷಣ ಈ ಬೈ ಸಿಗ್ನಲ್ ಹೊರಟೋಗುತ್ತೆ. ಸೊ ನೀವು ಹೆಂಗ್ ಬಿಲೀವ್ ಮಾಡ್ತೀರಾ? ಆತರ ತುಂಬಾ ಇದೆ ಸರ್, ಅದು ಯಾವ್ದು ವರ್ಕೌಟ್ ಆಗಲ್ಲ ಸರ್. ಇದು ನಮ್ ನಾಲೆಡ್ಜ್ ಮೇನ್ ಸರ್, ಇದು SR ಟೂಲ್ ಜೊತೆ 100% SR ಲೆವೆಲ್ ಟೂಲ್ ಅಂತಲ್ಲ, ನೀವು ಯಾವ್ದೇ ಮಾರ್ಕೆಟ್ ಹೋಗಿ, ಇವನ್ ಆಲ್ಗೋ ಟ್ರೇಡಿಂಗ್ ಕೂಡ ನಾನಿವಾಗ ಅದ್ರ ಮೇಲೆ ನಾವು ತುಂಬಾ ಎಫರ್ಟ್ ಆಗ್ತಿದೀವಿ. ಆಲ್ಗೋ ಟ್ರೇಡಿಂಗ್ ಕೂಡ ಯಾಕೆ ಫೇಲ್ಯೂರ್ ಆಗ್ತಿದೆ ಅಂದ್ರೆ ಅಲ್ಲೂ ಕೂಡ ಅಷ್ಟೇ ಆಗ್ತಾ ಇರೋದು, ಬೇರೆ ಏನಿಲ್ಲ. ಓಕೆ. ಏನಂದ್ರೆ ಮಷಿನ್ ನಾವ್ ಏನ್ ಕೊಟ್ಟಿರ್ತೀವೋ ಅಷ್ಟೇ ಯೋಚನೆ ಮಾಡುತ್ತೆ, ಬಟ್ ನಾವೇನ್ ಮಾಡ್ತೀವಿ ಅಡಿಷನಲ್ ಅಲ್ಲಿ ಇಲ್ದಿರೋದಿಲ್ಲ. ನೋಡಿ ಇವಾಗ ಫಾರ್ ಎಕ್ಸಾಂಪಲ್ ನಾನು ಇವಾಗ ರೂಲ್ ಫಾಲೋ ಮಾಡಿ ಅಂತ ಹೇಳ್ತೀನಿ ನಿಮ್ಗೆ. ಎವ್ರಿ ಡೇ ನಾನು ಅದಷ್ಟೇನೆ ನೋಡಲ್ಲ. ಇವತ್ ನನ್ಗೆ ಇಲ್ಲಿ ಈ ತರ ಕ್ಯಾಂಡಲ್ ಆಗುತ್ತೆ, ನಾಳೆ ಇದೇ ಜಾಗದಲ್ಲಿ ಬೇರೆ ಇನ್ನೊಂದ್ ತರ ಕ್ಯಾಂಡಲ್ಸ್ ಆಗುತ್ತೆ. ಕ್ಯಾಂಡಲ್ ನೋಡಿ ನಾನು ಇವಾಗ ಇದು ಬಾಡಿ ವಿಕ್ ಇಷ್ಟು ಹೇಳಿರ್ತೀನಲ್ವಾ, 1.5 ಪಟ್ಟು ಇರ್ಬೇಕು ಅಂತೀನಿ. ಸೊ ಒಂದಿನ ಇದು ಸ್ವಲ್ಪ ದೊಡ್ಡದಿರುತ್ತೆ, ಇನ್ನೊಂದ್ ದಿನ ಇದು ಸ್ವಲ್ಪ ಚಿಕ್ಕದಿರುತ್ತೆ. ಸೊ ತುಂಬಾ ವೆರೈಟಿ ಆಗಿ ಬರ್ತಿರುತ್ತೆ ಕ್ಯಾಂಡಲ್ಸ್ ನ. ನಾವ್ ಯಾವ್ದನ್ನ ಅಂತ ತಗೊಂಡು ನಾನು ಬೈ ಸೆಲ್ ಸಿಗ್ನಲ್ ಕೊಡ್ಬೇಕು ಅಲ್ವಾ? ಅಕ್ಯುರಸಿ ಕಡಿಮೆ ಸರ್ ಅಲ್ಲಿ. ಸೊ ಒಂದ್ ಸ್ವಲ್ಪ ಎಫರ್ಟ್ ಆಗ್ತದೆ, ನಿಮ್ಗೆ ಗೊತ್ತಾಗ್ಬಿಡುತ್ತೆ ಸರ್ ಮಾರ್ಕೆಟ್. ಸರ್ ಅದು ಇದು ಬೈ ಸಿಗ್ನಲ್ ಅದು ಕೊಡ್ಬೋದು ಸರ್, ಸ್ವಲ್ಪ ಅದಕ್ಕೆ ಭಾವನೆ ಆಡ್ ಮಾಡ್ಬೇಕು ಸರ್ ಅದಕ್ಕೆ, ಅಂದ್ರೆ ಕರೆಕ್ಟ್ ಕೊಡ್ತೈತೆ. ನಮ್ ತರ ಯೋಚನೆ ಮಾಡುತ್ತೆ ಅದು. ಇಲ್ಲಿ ಎಲ್ ಕ್ರಿಯೇಟ್ ಮಾಡಕ್ ಹೋಗೋದು ಸರ್ ಭಾವನೆನ? ಆಫ್ಟರ್ 100 years ಸರ್. ಕರೆಕ್ಟ್. ಆಮೇಲೆ ಇನ್ನೊಂದೇನಂದ್ರೆ, ಈ ವರ್ಕ್ ಮಾಡ್ಕೊಂಡು ಟ್ರೇಡ್ ಮಾಡ್ತಿದ್ದೀರಲ್ವಾ, ಸೊ ತುಂಬಾ ಜನ ನನ್ಗೆ ಇವತ್ತು ಇವನ್ ನನ್ನ SR ಲೆವೆಲ್ ಯೂಸರ್ ಅಲ್ಲ, ಒಬ್ಬ ಇವರೇನೆ ಯಾರೋ ಸಬ್ಸ್ಕ್ರೈಬರ್ ಅವರು. ನಾನು ಎಲ್ರಿಗೂ ರೆಸ್ಪಾನ್ಸ್ ಮಾಡ್ತೀನಿ, ಸಬ್ಸ್ಕ್ರೈಬರ್ ಆಗ್ಲಿ SR ಲೆವೆಲ್ ಎಲ್ರಿಗೂ. ಅಟ್ಲೀಸ್ಟ್ ಇಮಿಡಿಯೇಟ್ ಆಗಿ ಮಾಡಿಲ್ಲ ಅಂದ್ರೆ ಒಂದ್ ಸ್ವಲ್ಪ ಹೊತ್ತು ಬಿಟ್ಟು ಮಾಡ್ತೀನಿ.
ಸೊ ಅವರು ಟೈಮ್ ಸಿಕ್ಕಾಗ ಟ್ರೇಡ್ ಮಾಡ್ಕೊಂಡು ಏನು ಒಂದೊಂದ್ಸರಿ ಪ್ರಾಫಿಟ್ ಮಾಡ್ತಾರೆ, ಒಂದೊಂದ್ಸರಿ ಲಾಸ್ ಮಾಡ್ಕೊಂತಾರೆ. ಬಟ್ ಲಾಸ್ ದೊಡ್ಡದಾಗಿರುತ್ತೆ, ಪ್ರಾಫಿಟ್ ಕಡಿಮೆ ಇರುತ್ತೆ. ಓವರ್ ಆಲ್ ಆಗಿ ನೋಡಿದ್ರೆ ಲಾಸ್ ಅಲ್ಲಿ ಇರ್ತಾರೆ ಅವರು, ಬಟ್ ಆದ್ರೂ ಟ್ರೇಡ್ ಮಾಡ್ತಾರೆ. ಬಟ್ ನಾನು ಹೇಳೋದು ನಿಮ್ಗೆ ಏನಂತಂದ್ರೆ, ನೀವು ವರ್ಕ್ ಮಾಡ್ತಾ ಇರೋರು ನೀವು ನೇಕೆಡ್ ಆಪ್ಷನ್ ಬೈಯಿಂಗ್ ಬರಬೇಡಿ. ನಿಮ್ಗೆ ಟೈಮ್ ಇಲ್ಲ. ಇವಾಗ ಏನೋ ಒಂದು ಟ್ರಾವೆಲ್ ಮಾಡ್ತಿರ್ತಾರೆ, ಕೆಲವೊಬ್ರದ್ದು ಟ್ರಾವೆಲ್ ಜಾಬ್ ಇರುತ್ತೆ, ಸೈಟ್ ಟು ಸೈಟ್ ವಿಸಿಟ್ ಮಾಡೋದಿರುತ್ತೆ, ಏನೇನೋ ಕೆಲ್ಸಗಳಿರ್ತವೆ. ಓಕೆ, ಬಟ್ ಆದ್ರೆ ನೀವು ಆತರ ಜಾಬ್ ಇದ್ದಾಗ ನೀವು ಆಪ್ಷನ್ ಬೈ ಮಾಡ್ಲೇಬೇಡಿ ಸರ್. ನೇಕೆಡ್ ಆಪ್ಷನ್ ಬೈ ಮಾಡಬೇಡಿ. ಸ್ವಲ್ಪ ದಿನ ವೆಯ್ಟ್ ಮಾಡಿ, ಕಲೀರಿ, ಮಾರ್ಕೆಟ್ ಕಲ್ತ್ಕೊಂಡು ಅಟ್ಲೀಸ್ಟ್ ಒಂದ್ ಸ್ವಲ್ಪ ಫಂಡ್ ಮಾಡ್ಕೊಳ್ಳಿ ಇದಕ್ಕೆ ಅಂತಾನೆ. ಓಕೆ, ಸೊ ಅದಾದ್ಮೇಲೆ ನೀವು ಬನ್ನಿ ನಿಧಾನಕ್ಕೆ ಹೆಡ್ಜಿಂಗ್ಗೆ ಬನ್ನಿ. ಅವಾಗ ಏನಾಗುತ್ತೆ, ನಿಮ್ಗೆ ಒಂದ್ ಚಾನ್ಸಸ್ ಇರುತ್ತೆ. ಒಂದ್ ಸ್ವಲ್ಪ ನೀವು ಆರಾಮಾಗಿ ಎಲ್ಲೋ ಹೋಗ್ತಿದ್ದೀರಾ ಅಂದ್ರೆ ಒಂದ್ ಸ್ವಲ್ಪ ಹೊತ್ತು ಟೈಮ್, ಅದಕ್ಕೊಂದ್ ಸ್ವಲ್ಪ ಟೈಮ್ ಕೊಡ್ಬೋದು ನೀವು. ಓಕೆ, ನಾನು ಇಮಿಡಿಯೇಟ್ ನೋಡ್ತಿರ್ಬೇಕು ಅಂತಿಲ್ಲ, ಒಂದ್ ಸ್ವಲ್ಪ ಟೈಮ್ ಬಿಡ್ತೀನಿ ಅಂತ ಅಂದ್ಬಿಟ್ಟು. ಆಮೇಲೆ ಎಷ್ಟೊಂದ್ ಜನಕ್ಕೆ ಕಂಪ್ಯೂಟರ್ ಮುಂದೆ ಕೂದಕ್ಕಾಗಲ್ಲ, ಜಸ್ಟ್ ಒಂದ್ ಫೋನಲ್ಲಿ ನೋಡ್ತಿರ್ತಾರೆ. ಸೊ ಅವರೆಲ್ಲ ಆಪ್ಷನ್ ಬೈ ಮಾಡಕ್ ಹೋಗ್ಬಿಡಿ ಸರ್. ಯಾಕಂದ್ರೆ ಆಪ್ಷನ್ ಬೈ ನಿಮ್ಗೆ ಸಮ್ ಟೈಮ್ಸ್ ಮಾತ್ರ ತುಂಬಾ ಟೈಮ್ ತಗೊಂಡು ಟಾರ್ಗೆಟ್ ಹಿಟ್ ಮಾಡುತ್ತೆ. ಕೆಲವೊಂದ್ ಟೈಮಲ್ಲಿ ಒಂದೇ ಕ್ಯಾಂಡಲ್ ಟಾರ್ಗೆಟ್ ಕೊಟ್ಟಿರುತ್ತೆ, ನೀವು ನೋಡಿರಲ್ಲ ಅಲ್ಲಿ, ಮತ್ತೆ ತಿರ್ಗಾ ವಾಪಸ್ ಬಂದು SL ಹಿಟ್ ಮಾಡ್ಬಿಡುತ್ತೆ ನಿಮ್ಗೆ. ಸೊ ಅದಕ್ಕೋಸ್ಕರ ಮಾರ್ಕೆಟ್ ಯಾವಾಗ್ಲೂ ಇರುತ್ತೆ, ದುಡ್ಡು ಇಟ್ಕೊಳ್ಳಿ ಫಸ್ಟ್. ಸುಮ್ಮನೆ ಯಾರೋ ಹೇಳ್ತಾರೆ, ಯಾರೋ ಮ್ಯಾಕ್ಸಿಮಮ್ ತುಂಬಾ ಜನ ಇಲ್ಲಿರೋರು ನನ್ನ ಫ್ರೆಂಡ್ ಸಜೆಸ್ಟ್ ಮಾಡ್ದ, ನನ್ಗೆ ಅವ್ರು ಹೇಳಿದ್ರು, ಇವ್ರು ಹೇಳಿದ್ರು, ಇದ್ರಲ್ಲಿ ದುಡ್ಡಿದೆ ಅಂದ್ರು, ಅದಕ್ಕೆ ಬಂದೆ ಅನ್ನೋರೇ ಜಾಸ್ತಿ. ಓಕೆ, ಈಗ ನನಗೆ ಹೊಸದಾಗಿ ಬಂದಿರೋರು ಏನಾದ್ರು ಡೌಟ್ಸ್ ಕ್ವಶನ್ ಇದ್ರೆ ಕೇಳಿ. ಆಮೇಲೆ ಇವರು ಯಾರು, ಸವಿತಾ ಇದ್ದೀರಾ? ಓಕೆ, ಸವಿತಾ, ನನ್ಗೆ ನೀವು ಇದನ್ನ ಪ್ರೊಫೈಲ್ ನೇಮ್ ಕಳಿಸಿ ಅಂದ್ರೆ ನೀವು ನನ್ಗೆ ಜೆರೋದದ್ ಕಳ್ಸಿದಿರಾ. ಜೆರೋದ ಪ್ರೊಫೈಲ್, ಜೆರೋದದು ಸ್ಕ್ರೀನ್ ಶಾಟ್ ಕಳ್ಸಿದ್ರೆ. ನೀವು ಟ್ರೇಡಿಂಗ್ ವ್ಯೂ ಯೂಸ್ ಮಾಡಲ್ವಾ? ಹಲೋ ಹಲೋ, ಹೇಳಿ. ಅವ್ರು ಐ ಥಿಂಕ್ ಇಲ್ಲ ಅನ್ಕೊಂತೀನಿ. ಸರ್ ಇಥೇರಿಯಂದು ಸ್ವಲ್ಪ ಸೆಟ್ಟಿಂಗ್ ಯಾವ ತರ ಮಾಡ್ಕೊಬೇಕು ಹೇಳ್ಕೊಡಿ ಸರ್. ಲೆವೆಲ್ 1, ಲೆವೆಲ್ 2 ಮತ್ತೆ ಯಾವ ಟೈಮಿಂಗ್ಸ್ ಅಂತ. ಸರ್, ಇಥೇರಿಯಂ ಅಲ್ಲಿ ನೀವು ನಾರ್ಮಲ್ ಚಾರ್ಟ್ ಮುಂದೆ ಕೂತ್ಕೊಂಡು ನೀವು ಮಾಡ್ತೀರಾ ಅಂದ್ರೆ ನೀವು ಸೇಮ್ ಇವಾಗ SR ಲೆವೆಲ್ ಟೂಲ್ಗೆ ನಾನು ಏನ್ ಇಟ್ಟಿದ್ದೀನೋ ಅದನ್ನೇ ಯೂಸ್ ಮಾಡಿ. ಅದು 1 day 1 week ಆತರ ಅಂತ ಹೇಳಿದ್ರೆ ಸರ್. ಅದನ್ನೇ ಯೂಸ್ ಮಾಡಿ. 1 day 1 week ಯೂಸ್ ಮಾಡಿ. ನೀವು ಚಾರ್ಟ್ ಮುಂದೆ ಕೂತ್ಕೊಂತೀರಾ ಅಂದ್ರೆ, ಇಲ್ಲ ನನಗೆ ಚಾರ್ಟ್ ಮುಂದೆ ಕೂತ್ಕೊಳ್ಳಕ್ ಟೈಮ್ ಇಲ್ಲ ಅಂತಂದ್ರೆ ನೀವು ಸಿಂಪಲ್ 1 week 1 month ಯೂಸ್ ಮಾಡಿ. 1 week 1 month. ಅದೇ ಟೈಮ್ ಯಾವ ತರ ಇಟ್ಕೊಳ್ಳಿ ಸರ್? 15 ನಿಮಿಷ ಇಲ್ಲ 30 ನಿಮಿಷ. ಬಟ್ ನಾನ್ ಪರ್ಸನಲ್ ಯೂಸ್ ಮಾಡೋದು 15 ನಿಮಿಷ. ನೋಡಿ, ಇದನ್ನೇ ಹೇಳ್ತಾ ಇರೋದು ನಾನು. ಇಥೇರಿಯಂ ಅಲ್ಲಿ ಏನಾಗುತ್ತೆ ಗೊತ್ತಾ? ಸೊ ಈ ಫಾರೆಕ್ಸ್ ಅಲ್ಲಿ ನೋಡಿ, ನನ್ಗೆ ಹೀಗೆ ಬಂತಲ್ವಾ, ಇಲ್ಲಿ ಹೀಗೆ ಬಂದಿದ್ದು ಜಸ್ಟ್ ಇಲ್ಲಿ 1 or 2 ಕ್ಯಾಂಡಲ್ಗೆ ನಾನು ಎಂಟ್ರಿ ತಗೊಂಡ್ಬಿಡ್ಬೇಕು. ಬಟ್ ಇಷ್ಟು ಟೈಮ್ ಹೋಲ್ಡ್ ಮಾಡ್ತಿದೆ ಈ ಜಾಗ ಅಂದಾಗ ಅದು ನಿಮ್ಗೆ ಪರ್ಫೆಕ್ಟ್ ಎಂಟ್ರಿ. ಸೊ ಆರಾಮಾಗಿ ನೋಡಿ ನಿಮ್ಗೆ ಎಷ್ಟು ಟೈಮ್ ಟ್ರಾವೆಲ್ ಮಾಡಿದೆ ಅಂತ, ನಿಧಾನಕ್ಕೆ ಹೋಗ್ತಾನೆ ಇದೆ, ನಿಮ್ಗೆ ಟೆನ್ಷನ್ನೇ ಇಲ್ಲ ಅಲ್ಲಿ. ಸೊ ಒಂದ್ ಟ್ರೆಂಡ್ ಅಂದ್ರೆ ಒಂದ್ ಟ್ರೆಂಡ್ ಅಷ್ಟೇನೆ. ಆ ಪುಲ್ ಬ್ಯಾಕ್, ಇವಾಗ ಒಂದು ಡೌನ್ ಟ್ರೆಂಡ್ ಬಂದಿದೆ, ಆ ಪುಲ್ ಬ್ಯಾಕ್ ಯಾವ ಜಾಗದಲ್ಲಿ ಆಗುತ್ತೆ, ನಮ್ ಲೆವೆಲ್ಸ್ ಹತ್ರನೇ ಪುಲ್ ಬ್ಯಾಕ್ ಬಂದು ಹೋಲ್ಡ್ ಮಾಡ್ತಾ, ಸೊ ನಮ್ಗೆ ಕ್ಲಿಯರ್ ಎಂಟ್ರಿ. ಅದು ಸ್ಟ್ರಿಕ್ಟ್ ಆಗಿ ಸ್ಟಾಪ್ ಲಾಸ್ ಇಟ್ಕೊಳ್ಳಿ, ತಲೆ ಮೇಲೆ ಇಟ್ಕೊಳ್ಳಿ, ಸ್ವಲ್ಪ ಗ್ಯಾಪ್ ಅಲ್ಲಿ ಇಟ್ಕೊಂಡ್ಬಿಡಿ. ಲಾಸ್ ಆದ್ರೂ ಕೂಡ ನಿಮ್ಗೆ ಕಡಿಮೆ ಲಾಸ್ ಆಗುತ್ತೆ. ಆಮೇಲೆ ಇನ್ನೊಂದೇನಂದ್ರೆ, ಒಂದೇ ಸಾರಿ ತುಂಬಾ ದುಡ್ಡು ಹಾಕಕ್ ಹೋಗ್ಬೇಡಿ. ಓಕೆ, ಎಲ್ರಿಗೂ ಹೇಳೋದು ನಾನು, ಜಸ್ಟ್ 2000 3000 ಸಾಕು. ಕಲ್ತ್ಕೊಳ್ಳಿ, ಫಸ್ಟ್ ಕಲ್ತ್ಕೊಂಡು 2000 3000 ಅಲ್ಲಿ ಟ್ರೇಡ್ ಮಾಡಿ ಸಾಕು. ಜಾಸ್ತಿ ದುಡ್ಡು ಬೇಡ. ಒಂದ್ 300 ರೂಪಾಯಿ ಬಂತ ನಿಮ್ಗೆ ಎಕ್ಸಿಟ್, ಪ್ರಾಪರ್ ಲಾಜಿಕಲ್ ಒಂದು 300 ರೂಪಾಯಿ ಬಂತ ಅಷ್ಟೇ ಪ್ರಾಫಿಟ್ ಮಾಡಿ ಎವ್ರಿ ಡೇ. ಆಮೇಲೆ ನಿಮ್ಗೆ ಒಂದಿನ ನೀವು ಬಿಗ್ ಕ್ಯಾಪಿಟಲ್ ಹಾಕ್ಬೋದು. ಆಮೇಲೆ ಇನ್ನೊಂದೇನಂದ್ರೆ, ಓಕೆ, XNS ಇದೆ, ನೀವು ಮಾಡ್ಬೋದು. XNS ಅಲ್ಲಿ ಮ್ಯಾಕ್ಸಿಮಮ್ 5000ಕ್ಕಿಂತ ಮೇಲೆ ದುಡ್ಡನ್ನ ಡೆಪ್ಲಾಯ್ ಮಾಡ್ಕೊಳಕ್ ಹೋಗ್ಬೇಡಿ. ಓಕೆ, ನಾನು ಓದಿರೋ ಆರ್ಟಿಕಲ್ ಪ್ರಕಾರ ತುಂಬಾ ಜನ ಇಂಡಿಯನ್ ಇವರು ಸಜೆಸ್ಟ್ ಮಾಡೋದು ಅದೇನೆ. ಬಟ್ ತುಂಬಾ ಜನ ಜಾಸ್ತಿ ಕ್ಯಾಪಿಟಲ್ ಹಾಕೊಂತಾರೆ. XNS ಟ್ರೇಡ್ ಮಾಡಕ್ ಚೆನ್ನಾಗಿದೆ, ಬಟ್ ನೀವು 5000ಗಿಂತ ಮೇಲೆ ಯಾರು ಹೋಗ್ಬೇಡಿ XNS ಅಲ್ಲಿ. ಡೆಲ್ಟಾ ಎಕ್ಸ್ಚೇಂಜ್ ಅಲ್ಲಿ ಒಂದು ರೇಂಜ್ ನಿಮ್ಗೆ ಗ್ರಿಪ್ ಸಿಕ್ಕಿದ್ರೆ ಮಾಡ್ಬೋದು. ಯಾಕಂದ್ರೆ ಡೆಲ್ಟಾ ಎಕ್ಸ್ಚೇಂಜ್ ಸ್ವಲ್ಪ ಲೀಗಲ್ ಇದೆ ಇಂಡಿಯನ್ ಮಾರ್ಕೆಟ್ ಅಲ್ಲಿ. ಬಟ್ XNS ಅಲ್ಲಿ ಬೇಡ, ಯಾಕಂದ್ರೆ ಜಾಸ್ತಿ ಕ್ಯಾಪಿಟಲ್ ಹಾಕೊಂಡು ಇವನ್ 5000ನೇ ಸಾಕು ಸರ್ ನಮ್ಗೆ ಫಾರೆಕ್ಸ್ ಅಲ್ಲಿ. ನಮ್ಗೆ ಮ್ಯಾಕ್ಸಿಮಮ್ ಅಷ್ಟು ಇಟ್ಕೊಂಡು ಮಾಡ್ಬೋದು, ಯಾಕಂದ್ರೆ ಲೆವರೇಜ್ ಸಿಗುತ್ತೆ. ಬಟ್ ಲೆವರೇಜ್ ಸಿಗುತ್ತೆ ಅಂದ್ಬಿಟ್ಟು ಹೈ ಲೆವರೇಜ್ ತಗೊಂಡು ಅದನ್ನೆಲ್ಲ ಮಾಡಕ್ ಹೋಗ್ಬೇಡಿ. ಸಿಕ್ಕಾಪಟ್ಟೆ ಮಾಡಿದ್ರೆ ಲಾಸ್ ಆಗ್ಬಿಡುತ್ತಲ್ಲ ಸರ್. ಲಾಕ್ ಆಗುತ್ತೆ ಜಾಸ್ತಿ ದುಡ್ಡಿದ್ರೆ. ಆಮೇಲೆ ಅವ್ರೇನ್ ಮದನ್ ಫಾಲೋ ಮಾಡ್ತಾರಲ್ಲ, ಆಕ್ಚುಲಿ ಚೆನ್ನಾಗಿದೆ. ಅವರು XNS ಅಲ್ಲಿ ಫಾಲೋ ಮಾಡ್ತಾ ಇರೋರು 5000 ಹಾಕೊಂಡಿದ್ದಾರೆ. ಪ್ರಾಫಿಟ್ ಅದಕ್ಕಿಂತ ಮೇಲ್ ಬಂದಂಗೆ ಒಂದು ಇಷ್ಟು ಫಂಡ್ ಅಂತ ಇಟ್ಕೊಂತಾರೆ. ಫಂಡ್ ಇಟ್ಕೊಂಡು ಬಂದಾಗೆ ಎವ್ರಿ ಡೇ ವಿಡ್ರಾ ಮಾಡ್ತಾ ಇರ್ತಾರೆ. ಸೊ ಆತರ ಫಾಲೋ ಮಾಡಿ. ನಾನು 5000 ಇಟ್ಕೊಂಡಿದೀನಿ, ಅದನ್ನ 1 ಲಕ್ಷ ಟಾರ್ಗೆಟ್ ಮಾಡ್ತೀನಿ, 2 ಲಕ್ಷ ಆತರ ಮಾಡಕ್ ಹೋಗ್ಬೇಡಿ. ಸೊ ಬೇರೆ ಸರ್ ಗೋಲ್ಡ್ ಹಾಕಿ ಸರ್. ಗೋಲ್ಡ್. ಓಕೆ, ಹಲೋ, ಹೇಳಿ ಸರ್. ಅದೇ ಸೇಮ್ ಅದು ನಾವು ಸ್ಟಾಕ್ ಮತ್ತೆ ಇಟ್ಕೊಳ್ಳೋದು ಅದನ್ನೇ ಇಟ್ಕೊಂಡು ಸಾಕಾಗುತ್ತಲ್ಲ ಹಾಗಾದ್ರೆ ನೀವು ಹೇಳ್ದಂಗೆ?
ಅದು 1 ಡೇ ಮತ್ತೆ 1 ವೀಕ್ ಅದು ಇಟ್ಕೊಂಡು ಸಾಕಲ್ಲ ಸರ್ ಅದು? ಹಾ SR ಲೆವೆಲ್ ಸರ್ XAU USD ಸರ್. ಹಲೋ ಇದೇನಾ ಅದಲ್ಲ ಕ್ಯಾಪಿಟಲ್? ಸರ್, XAU USD ಹೊಡಿರಿ. ಯಾವ ಎಕ್ಸ್ಚೇಂಜ್ ತಗೊಂತೀರಾ ನೀವು ಇದನ್ನ? forex.com. ಓಕೆ, ಹೇಳಿ ಸರ್. ಇದ್ರಲ್ಲಿ ನಾನು ಇದಾಗ್ತೀನಿ ನೋಡಿ ಸರ್ ಅಲ್ಲೇ. ಸೊ ಅಂದ್ರೆ ನಾವು ಈ ಡೈಲಿ ಲೆವೆಲ್ಸ್ ಇಂಟ್ರಾಡೇಗೆ ನಾವೇನ್ ಲೆವೆಲ್ ಹಾಕೊಂತೀವಲ್ವ ಅದ್ರಲ್ಲಿ ಮಾಡಿದ್ರೆ ಆಪರ್ಚುನಿಟಿ ಜಾಸ್ತಿ, ನಮಗೆ ಟ್ರೇಡ್ ಆಪರ್ಚುನಿಟಿ ಅಷ್ಟೇ. ನೀವು ವೀಕ್ಲಿ ಮಂತ್ಲಿ ಹೋದ್ರೆ ಆಪರ್ಚುನಿಟಿ ಕಡಿಮೆ, ಬಟ್ ಕ್ಲಿಯರ್ ಆಪರ್ಚುನಿಟಿ ಸಿಗುತ್ತೆ. ಅಂದ್ರೆ ಕೆಲಸ ಮಾಡ್ಕೊಂಡು ಮಾಡ್ತಿರೋರಿಗೆ ಬೆಟರ್. ನಮಗ್ ಬೇಕಾದ್ರೆ ಡೈಲಿ ಇದೆ ಅಲ್ಲ ಸರ್, ನಮ್ಗೆ ನಮ್ಗಳಿಗೆ ಡೈಲಿ ಬೇಕು, ಬಟ್ ಕೆಲಸ ಮಾಡ್ಕೊಂಡಿರ್ತಾರಲ್ವಾ ಸರ್, ಈಗ ಬೆಳಿಗ್ಗೆ ಟೈಮಲ್ಲಿ ನೋಡ್ತಿರ್ತಾರೆ, ಅವರೆಲ್ಲ ಜಾಸ್ತಿ ರಿಸ್ಕ್ ತಗೊಳ್ಳೋದು ಬೇಡ ಅಂತ ನಾನು ಸಿಂಪಲ್ ಆಗಿ ಹೇಳೋದು. ಅಂದ್ರೆ ನಾನು ಯೂಶಲಿ ನಾನು ಡೈಲಿದೇ ಹಾಕೊಂಡ್ರೆ ಸರ್, ಬಿಕಾಸ್ ಏನಕ್ಕೆ ನೋಡಿ ನಂಗೆ ಅಲ್ಲಿ ಬೇರೆದ್ ಹಾಕೊಂಡ್ರೆ ನಿಮ್ಗೆ ವೀಕ್ಲಿ ಹಾಕೊಂಡ್ರೆ ನಂಗೆ ಸಿಗ್ತಾ ಇರಲಿಲ್ಲ. ಸರ್ ನಾವುಗಳೆಲ್ಲ ಏನ್ ಗೊತ್ತಾ, ನೀವು ITL ವರ್ಕ್ ಮಾಡೋದು, ಸೊ ನಾನು ಸ್ಟಾರ್ಟಿಂಗ್ ಅಲ್ಲೇ ಈಗ ಫುಲ್ ಟೈಮ್ ಬಂದಿದ್ದೀನಲ್ಲ ITL ಮಾಡ್ತಿದ್ದೆ. ಬಟ್ ಏನಂದ್ರೆ ನಮ್ ಕಂಪ್ಯೂಟರೇ ನಮ್ ಮುಂದೆ ಇರುತ್ತೆ, ಸೊ ನಮ್ಗೆ ಏನು ಮಾಡಕ್ಕಾಗಲ್ಲ. ಆಮೇಲೆ ಇನ್ನೊಂದೇನಂದ್ರೆ ಐ ಥಿಂಕ್ ನೀವು ಬಿಡಿ ನೆಟ್ವರ್ಕ್ ಅಲ್ಲಿ ಇದ್ದೀರಾ, ಸೊ ಯಾವ ಸೈಡ್ ಬ್ಲಾಕ್ ಇದ್ರು ಕೂಡ ನೀವು ಎನೇಬಲ್ ಮಾಡ್ಕೊಂಡು ನೀವುಗಳು ಯೂಸ್ ಮಾಡ್ತೀರಾ, ಕಂಪ್ಯೂಟರ್ ಇರುತ್ತೆ. ಬಟ್ ಇವ್ರಗಳಿಗೆ ಏನಾಗುತ್ತೆ ಗೊತ್ತಾ, ಎಷ್ಟೊಂದ್ ಜನ ಲ್ಯಾಪ್ಟಾಪ್ ಇರಲ್ಲ, ಫೋನ್ಸ್ ಇರಲ್ಲ, ಕೆಲಸ ಮಾಡ್ತಿರ್ತಾರೆ, ಪ್ರಾಬ್ಲಮ್ ಆಗುತ್ತೆ ಶಾರ್ಟ್ ಟೈಮ್ ಅಲ್ಲಿ. ನಮ್ಮ ಆಫೀಸಲ್ಲೇ ಸುಮಾರು ಜನಕ್ಕೆ ಗೊತ್ತಿದೆ ಸರ್ ಟ್ರೇಡ್ ಮಾಡ್ತೀನಿ ಅಂತ. ಅವರೆಲ್ಲ ಬಂದ್ ಹೇಳೋದೆ, ಸರ್ ನಮ್ಗೆ ಯೂಟ್ಯೂಬ್ ಎಲ್ಲಾನು ಬ್ಲಾಕ್ ಮಾಡ್ತೀರಾ, ನೀವು ಮಾತ್ರ ಎನೇಬಲ್ ಮಾಡ್ಕೊಂಡು ಏನ್ ಬೇಕೋ ಮಾಡ್ತೀರಾ ಅಂತ. ಕರೆಕ್ಟ್ ಕರೆಕ್ಟ್ ಸರ್. ಇದು ಫುಲ್ ಹಿಡಿದಿರ ಸರ್ ಮೇಲ್ಗಡೆಯಿಂದ? ಅದೇ ಏನ್ ಹೇಳಿ, ಫುಲ್ ಇದಿಷ್ಟು ಹಿಡಿದಿದ್ದೀರಾ? ಹಾ ಸರ್, ಅದೇ ನಿಮ್ಗೆ ಹಾಕಿದೀನ ಸರ್ ಸ್ಕ್ರೀನ್ ಶಾಟ್. 0.01 ಅಲ್ಲೇ ಹಿಡಿದಿರೋದು ಅದು ಫುಲ್. ಓಕೆ, ಸೂಪರ್ ಸೂಪರ್. ಹೇಳಿ ಹೇಳಿ. ದಿನೇಶ್ ಸರ್, ಕವಿತಾ ಮಾತಾಡ್ತಾ ಇರೋದು. ಹಾ ಹೇಳಿ ಹೇಳಿ. ಸರ್ ನಾನು ಅದೇ ಬೆಳಿಗ್ಗೆ ನಾನು ನಿಮ್ಗೆ ಕೇಳಿದೆ, ಅದು ಇಂಜೆಕ್ಷನ್ ಕ್ಯಾಂಡಲ್ ಅನ್ನೋದು ಅದು ಒಂದು ಐಡಿಯಾ ಹೇಳ್ಬೇಕಿತ್ತು ಅಂತ. ಬಿಕಾಸ್ ಅದನ್ನ ನಾನು ಒಂದ್ ವಿಡಿಯೋ ನೋಡಿದೆ, ಅದು ಇಂಜೆಕ್ಷನ್ ಕ್ಯಾಂಡಲ್ ಅಂತ ಬಂದಾಗ ನಾವ್ ಏನ್ ಸ್ಟಾಪ್ ಲಾಸ್ ಇಟ್ಟಿದ್ರು ವರ್ಕ್ ಆಗೋದಿಲ್ಲ ಅಂತ ಹೇಳಿ ನಾನು ಅದನ್ನ ಕೇಳ್ಪಟ್ಟೆ. ಅಂದ್ರೆ ನಾವ್ ಏನೇ ಮಾಡ್ತೀವಿ ಯಾವಾಗ್ಲೂ ಬರಲ್ಲ ಮೇಡಮ್ ಅದು. ಅಂದ್ರೆ ನನ್ ಫಸ್ಟ್ ಇಂಜೆಕ್ಷನ್ ಕ್ಯಾಂಡಲ್ ಅಂದ್ರೆ ಹೆಂಗೆ ಅನ್ನೋದೇ ನನಗೆ ಗೊತ್ತಿಲ್ಲ ಸೀರಿಯಸ್ಲಿ. ಸರ್ ನಂಗೂ ಗೊತ್ತಿಲ್ಲ ಸರ್, ಹೇಳಿ ಸರ್ ಇಂಜೆಕ್ಷನ್ ಕ್ಯಾಂಡಲ್ ಅಂದ್ರೆ ಏನು? ನಾನು ಕಳಿಸಬಹುದಾ ಕವಿತಾ, ನೀವು ಸ್ಕ್ರೀನ್ ಶಾಟ್ ಏನಾದ್ರು ಕಳಿಸಬಹುದಾ? ಇದೆ, ನಾನು ಅದನ್ನ ಶೇರ್ ಮಾಡ್ತೀನಂತೆ. ನನ್ಗೆ ಅದು ವಿಡಿಯೋ ನೋಡ್ದಾಗಿಂದ ಲೈಕ್ ಟ್ರೇಡ್ ಮಾಡ್ಲಿಕ್ಕೆ, ಅಂದ್ರೆ ನಾನು SR ಟೂಲ್ ಫಾಲೋ ಮಾಡೋದ್ರಿಂದ ನನ್ಗೆ ವಾಟ್ ಎವರ್ ನಾನು ಇವತ್ತಿನವರೆಗೂ ನಂಗೆ ಆ ತರದ್ ಏನ್ ಆಗಿಲ್ಲ. ಬಟ್ ನಿಮ್ಗೆ ಯಾರಿಗಾದ್ರೂ ಆಗಿದೆಯಾ ಅನ್ನೋದು ಒಂದ್ ಕ್ವಶನ್ ಮಾರ್ಕ್. ಆ ತರನು ಆದಾಗ ಶೇರ್ ಮಾಡಿ ಸ್ವಲ್ಪ. ನಾ ಇದೇ ಫಸ್ಟ್ ಬಾಡಿ ತುಂಬಾ ದೊಡ್ಡದಾಗಿದ್ದು ವಿಗ್ಗು ಕೂಡ ಅದ್ರ ಡಬ್ಬಲ್ ಇರುತ್ತೆ ಸರ್, ಫುಲ್ಲು ದೊಡ್ಡದಾಗಿರುತ್ತೆ. ಅಂತದ್ರಲ್ಲಿ ಮೇಲೆ ಹೋಗಿ ಮತ್ತೆ ಕೆಳಗಡೆ ಬರುತ್ತಲ್ಲ ಸರ್, ಆ ಟೈಮ್ ಅಲ್ಲಿ ಸ್ಟಾಪ್ ಲಾಸ್ ಇಟ್ಟಾಗಲ್ಲ ಅಂತ ಹೇಳಿರೋದು ಅಷ್ಟೇ. ಅದು ಎಲ್ಲಾ ಆತರ ಇಂಜೆಕ್ಷನ್ ಕ್ಯಾಂಡಲ್ ಬಂದಾಗ ನಾವು ಟ್ರೇಡೇ ಮಾಡಲ್ಲಲ್ವಾ, ಅಷ್ಟು ದೊಡ್ಡ ಕ್ಯಾಂಡಲ್ ಬಂದಾಗ. ಸೊ ಈ ತರ ಇರುತ್ತಾ, ಇಷ್ಟಿರುತ್ತಾ, ಹಿಂಗಿದ್ಬಿಟ್ಟು ದೊಡ್ಡ ಬಾಡಿ ದೊಡ್ಡ ವಿಕ್ ಇರುತ್ತಾ? ವಿಗ್ ಫುಲ್ ದೊಡ್ಡದಿರುತ್ತೆ ಸರ್, ಅದ್ರಲ್ಲಿ ಮೇಲೆ ಹೋಗಿ ಮತ್ತೆ ಡೌನ್ ಹೊಡಿಯುತ್ತೆ ಸರ್. ಅದು ಒಂದೇ ಈ ತರ ಇರುತ್ತೆ, ಈ ತರ. ಹೌದೌದು, ಫುಲ್ ಲೆಂತ್ ಇರುತ್ತೆ ಸರ್ ವಿಗ್ಗುನು. ತಡ್ರಿ ಸರ್, ಅವ್ರು ತೋರ್ಸ್ರಿ, ಮೇಡಮ್ ಅವ್ರು ತೋರ್ಸ್ಲಿ. ಸರ್ ಅದ್ ನಾನು ನೋಡಿಲ್ಲ, ನಾನು ಕೇಳ್ಪಟ್ಟಿರೋದು, ಅಂದ್ರೆ ವಿಡಿಯೋನಲ್ಲಿ ನಾನು ಕೇಳ್ಪಟ್ಟಿರೋದು. ಐ ಹ್ಯಾವ್ ನಾಟ್ ಸೀನ್, ನನ್ಗದ್ ಗೊತ್ತೂ ಇಲ್ಲ. ಎಷ್ಟು 3-4 ವರ್ಷದಿಂದ ಇದೆ, ಇವತ್ತೇ ಆ ವರ್ಡ್ ಕ್ಯಾಂಡಲ್ ಇದೆ ಅಂತ ಗೊತ್ತಾಗಿದೆ. ಅಂದ್ರೆ ಅವರು ಒಂದು ದೊಡ್ಡ ಟ್ರೇಡರ್, ಅವ್ರು ಹೇಳಿದ್ದು ನೋಡಿ ನನ್ಗೆ ಅದು ಒಂಥರ ಒಂದ್ ಸ್ವಲ್ಪ ಅಳ್ಕಾಯ್ತು. ಅಂದ್ರೆ ಮೀನ್ಸ್ ಒಂಥರ ಭಯ ಅನ್ನಕ್ಕೆ, ಅಂದ್ರೆ ಆ ತರದ್ದು ಒಂದ್ ದಿನ ಬರುತ್ತೆ, ಅಂದ್ರೆ ನೀವ್ ಏನ್ ಹಾಕಿರ್ತೀರಾ ಅದನ್ನ 4 ಟೈಮ್ ಎಕ್ಸಸ್ ನೀವು ಜಾಸ್ತಿ ಇಂಟ್ರಾಡೇ ಅನ್ನೋರು ಲೈಕ್ ಆ ತರ ಆಗುತ್ತೆ ಅಂತ ಹೇಳಿ ಹೇಳ್ತಿದ್ರು. ಸೊ ಹಂಗಾಗಿ ಮದನ್ ಸರ್, ದಿನೇಶ್ ಸರ್, ನಾನ್ ನಿಮ್ಗೆ ಅದು ಇಂಜೆಕ್ಷನ್ ಅಂದ್ರೆ ಸೇಮ್ ಇಂಜೆಕ್ಷನ್ ಟ್ಯೂಬ್ ತರನೇ ಇರುತ್ತೆ, ಒಂದ್ ಸೂಜಿ ಇರುತ್ತೆ. ಸೊ ಕಳಿಸ್ತೀನಿ ನೋಡಿ ಆ ಕ್ಯಾಂಡಲ್ಸ್. ಸೊ ಅದಕ್ಕೆ ಇಂಜೆಕ್ಷನ್ ಕ್ಯಾಂಡಲ್ ಅಂತ ಹೆಸರಿಟ್ಟಿದ್ದಾರೆ, ಬೇರೆ ಏನಿಲ್ಲ. ಸೊ ಅದನ್ನೇ ನಾವು ರೆಸಿಸ್ಟೆನ್ಸ್ ಹತ್ರ ಬಂದಾಗ ಸೆಲ್ಲರ್ ರಿಜೆಕ್ಷನ್ ಕ್ಯಾಂಡಲ್ ಅಂತ ಕರಿತೀವಿ. ದೊಡ್ಡದಾಗಿ ಬರ್ತಿದೆ ಇದು ಅಷ್ಟೇ, ತೋರಿಸ್ತೀನಿ ನೋಡಿ, ವಾಟ್ಸ್ಆಪ್ ಅಲ್ಲಿ ಹಾಕ್ತೀನಿ ನೋಡಿ. ಸೊ ಇದೇ ಇಂಜೆಕ್ಷನ್. ಟ್ರೇಡೇ ಮಾಡಲ್ಲ ಮೇಡಮ್. ಸೊ ಅದ್ರಲ್ಲಿ ನಾವು ಟ್ರೇಡ್ ಮಾಡಲ್ಲ, ನಾವು ಅವಾಯ್ಡ್ ಮಾಡ್ಬಿಡ್ತೀವಿ ಆ ಟೈಮಲ್ಲಿ. ಸೊ ಆಕ್ಚುಲಿ ಅವ್ರು ಹೇಳಿದ್ದು ಹೌದು, ಅಂದ್ರೆ SL ಇಟ್ ಆಗ್ಬಿಡುತ್ತೆ. ನಾವೇನ್ ಮಾಡ್ತೀವಿ, ಕೆಲವೊಬ್ರು ಆ ತರದ್ದೆಲ್ಲ ಬಂದಾಗ ಬೆನ್ನತ್ ಬಿಟ್ಟು ಹೋಗ್ತಾರೆ. ಬಟ್ ಅಂದ್ರೆ ಅವಾಗ ಯಾವ್ದು ಕಳ್ಸಿದ್ದೀನಿ ನೋಡಿ ಗ್ರೂಪ್ ಅಲ್ಲಿ, ಅಂದ್ರೆ ಮಾರ್ಕ್ ನಾವ್ ಏನೇ ಮಾಡಿದ್ದಾರೆ ನೋಡಿ, ಅದೇ ಮಾಡಿದ್ರು ಇಂಜೆಕ್ಷನ್ ಕ್ಯಾಂಡಲ್. ನೋಡ್ತಾ ಇದ್ದೀರಾ, ಇದನ್ನ ನಾವು ಸೆಲ್ಲರ್ ರಿಜೆಕ್ಷನ್ ಅಂತ ಕರಿತೀವಿ. ಸೊ ಆಲ್ಮೋಸ್ಟ್ ಬಾಡಿಗಿನ ಒಂದ್ 2-2.5 ಪಟ್ಟು ದೊಡ್ಡದಿದೆ ಅದು.
ಹಾ ಹಾ ಈ ಜಾಗದಲ್ಲಿ ನಾವೇನ್ ಮಾಡ್ತೀವಿ, ಟ್ರೇಡ್ ಕಂಪ್ಲೀಟ್ ಅವಾಯ್ಡ್ ಮಾಡ್ಬಿಡ್ತೀವಿ. ಈ ತರ ಬಂದ್ರೆ ನಾವು ಮುಟ್ಟದೇ ಇಲ್ವಲ್ಲ ಆ ಜಾಗನ. ಸೊ ಟೆನ್ಷನ್ ತಗೊಳಂಗಿಲ್ಲ ಮೇಡಮ್ ನೀವು. ಓಕೆ ಓಕೆ ಸರ್. ಓಕೆ, ಸೊ ನಾವ್ ಯಾವಾಗ್ಲೂ ಏನೋ ನಾರ್ಮಲ್ ಇದ್ರಲ್ಲಿ ಟ್ರೇಡ್ ಮಾಡ್ತೀವಿ. ಆಮೇಲೆ ಕೆಲವೊಂದು ಅಗ್ರೆಸಿವ್ ಟ್ರೇಡ್ ಮಾಡಿದ್ರು ದೊಡ್ಡ ದೊಡ್ಡ ಕ್ಯಾಂಡಲ್ ಬಂದಾಗ್ಲೂ ಅಲ್ಲಿ ನಾವೇನ್ ಮಾಡ್ತೀವಿ, ಜಸ್ಟ್ ಒಂದು ಕ್ಯಾಂಡಲ್ ತಗೊಳಲ್ಲ ಅಲ್ವಾ. ಸೊ ಮೇನ್ ಆಗಿ ಸೊ ಅವ್ರು ಹೇಳಿದ್ದು ಏನ್ ಗೊತ್ತಾ, ಈಗ ಕೆಲವೊಬ್ರು ಏನ್ ಮಾಡ್ತಾರೆ, ಏನೋ ಕ್ಯಾಂಡಲ್ ರನ್ನಿಂಗ್ ಕ್ಯಾಂಡಲ್ಗಳನ್ನೇ ಟ್ರೇಡ್ ಮಾಡಕ್ ಹೋಗ್ತಾರೆ. ಅದಕ್ಕೆ ನಾವು ರನ್ನಿಂಗ್ ಕ್ಯಾಂಡಲ್ ಅವಾಯ್ಡ್ ಮಾಡಿ ಅನ್ನೋದು. ಈಗ ಅಲ್ಲಿ ನೋಡಿ, ಒಂದು ಬುಲ್ಲಿಶ್ ಕ್ಯಾಂಡಲ್ ಒಂದು ರೇಂಜ್ ನ ಬ್ರೇಕ್ಔಟ್ ಆಯ್ತು, ಸಣ್ಣ ಕ್ಯಾಂಡಲ್ ಬಂದಿದೆಯಲ್ವ ಅಲ್ಲಿ, ಅದನ್ನ ಬ್ರೇಕ್ಔಟ್ ಆಗ್ಬಿಟ್ಟು ಒಂದು ಕ್ಯಾಂಡಲ್ ದೊಡ್ಡದಾಗ ರನ್ನಿಂಗ್ ಅಲ್ಲಿ ಹೋಗ್ತಿದೆ ಅಂದ್ರೆ ಆ ಎಂಟ್ರಿ ತಗೊಂಡ್ಬಿಡ್ತಾರೆ. ಸೊ ಯಾವ್ದೋ ಒಂದು ಮಧ್ಯದಲ್ಲಿ ಅದು ದೊಡ್ಡದಾಗಿ ಹೋಗ್ತಾನೆ ಇರುತ್ತೆ, ಸಡನ್ ಆಗಿ ಕೆಳಗಡೆ ಫಾಲ್ ಆಗುತ್ತೆ, ಅವಾಗ ಎಸ್ ಎಲ್ ಇಟ್ ಆಗ್ಬಿಡುತ್ತೆ ಅವ್ರಿಗೆ. ಓಕೆ ಓಕೆ. ಸೊ ಅದನ್ನ ನಾವು ಅವಾಯ್ಡ್ ಮಾಡ್ತೀವಿ. ಓಕೆ ಸರ್, ಅರ್ಥ ಆಯ್ತು. ಬಟ್ ಕ್ಯಾಂಡಲ್ಗೆ ಚೆನ್ನಾಗಿ ಹೆಸರಿಟ್ಟಿದ್ದಾರೆ, ಇಂಜೆಕ್ಷನ್ ಕ್ಯಾಂಡಲ್ ಅಂತ. ಯಾವ ಪುಣ್ಯಾತ್ಮರೋ ಗೊತ್ತಿಲ್ಲ ಅದಕ್ಕೆ. ಬಟ್ ಓಕೆ, ಈ ತರದ ಇನ್ಫಾರ್ಮೇಶನ್ ಗಳು ಬೇಕು ಯಾಕಂದ್ರೆ ಬಟ್ ನಾವು ಎಲ್ಲಾನು ತಿಳ್ಕೊಬಹುದಲ್ವಾ ಇನ್ನೊಂದಿನ. ಸರ್ ಅದು ನಿನ್ನೆ ನೈಟ್ ನೋಡಿದ್ದು ವಿಡಿಯೋ ಆಯ್ತಾ, ನಾನು ಅದು ನೈಟ್ ನೋಡಾದ್ಮೇಲೆ ಅದು ಹೆಂಗಿರುತ್ತೆ ಅಂದ್ರೆ ಮೀನ್ಸ್ ನನ್ಗೆ ಅದು ಎಕ್ಸ್ಪೀರಿಯನ್ಸ್ ಆಗಿಲ್ಲ. ಸೊ ಆ ತರದ್ದು ಒಂದು ರಿಯಲ್ ಮನಿ ಟ್ರೇಡ್ ಮಾಡ್ತಿದ್ದೀರಾ ಕವಿತಾ? ಹಾ ಸರ್, ನಾನು ಮಾಡ್ತಾ ಇದ್ದೆ ರಿಯಲ್ ಮನಿ ಸರ್. ಓಕೆ, ನಿಮ್ಗೆ ಹೆಂಗಾಗಿದೆ? ಎಸ್ ಆರ್ ಲೆವೆಲ್ ತಗೊಂಡ್ಮೇಲೆ ಚೆನ್ನಾಗಿದ್ಯಾ ಅಥವಾ ಏನ್ ಪ್ರಾಬ್ಲಮ್ ಆಗ್ತಿದ್ಯಾ? ಸಖತ್ತಿದೆ ಸರ್. ನಾನು ಎಸ್ ಆರ್ ಲೆವೆಲ್ ತಗೊಂಡಾದ್ಮೇಲಿಂದ ನನ್ಗೆ ಇವತ್ತಿನವರೆಗೂ ಎಸ್ ಎಲ್ ಇಟ್ಟಾಗಿಲ್ಲ. ನಾನು ಒಂದು ಪ್ರಾಫಿಟಬಲ್ ಟ್ರೇಡರ್ ಆಗಿ ನಾನು ಇದೀನಿ ಸರ್. ಇದಕ್ಕಿಂತ ಮುಂಚೆ ನಾನು ತುಂಬಾ ಮಾರ್ಕೆಟ್ ನಲ್ಲಿ ಬಿಟ್ಟಿರೋದು ಉಂಟು, ನಿಜ. ನಾನು ಎಸ್ ಆರ್ ಲೆವೆಲ್ ಟೂಲ್ ತಗೊಳ್ಳೋದಕ್ಕಿಂತ ಮುಂಚೆ ನಾನು ಮಾರ್ಕೆಟ್ ನಲ್ಲಿ ಕಳ್ಕೊಂಡಿದ್ದೀನಿ. ಸೊ ನಾನು ಆಕ್ಚುಲಿ ಮಾರ್ಕೆಟಿಗೆ ಬಂದಿದ್ದೆ, ನಾನು ಯಾರಿಗೋ ಒಬ್ರಿಗೆ ಮಾರ್ಕೆಟ್ ಅನ್ನೋದು ಏನು ಅನ್ನೋದೇ ಗೊತ್ತಿಲ್ದಿರೋ ದುಡ್ಡು ಅಮೌಂಟ್ ನ ಇನ್ವೆಸ್ಟ್ ಮಾಡ್ಬಿಟ್ಟಿದ್ದೆ ನಾನು. ಸೊ ಅವ್ರ ಹತ್ರ ನನ್ಗೆ ಈಗ ರಿಟರ್ನ್ಸು ಕೊಡ್ತಾ ಇಲ್ಲ. ಸೊ ಅಮೌಂಟ್ ಸ್ಟಕ್ ಆಗೋಗಿದ್ದ, ಮಾರ್ಕೆಟ್ ಏನೋ ಬಿದ್ದಿದೆ ಹೇಳಕ್ ಸ್ಟಾರ್ಟ್ ಮಾಡಿದ್ರು. ಸೊ ಹಂಗಾಗಿ ನಾನು ಮಾರ್ಕೆಟ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಅಂತ ಬಂದೆ. ತಿಳ್ಕೊಂಡಾದ್ಮೇಲೆ ನನ್ಗೆ ಲಕ್ಕಿಲಿ ಎಸ್ ಆರ್ ಟೂಲ್ ಸಿಕ್ತು. ಸೊ ನಾನು ನಡೀತಿದೆ ಸರ್. ಓಕೆ, ಸೂಪರ್. ಓಕೆ, ಅವ್ರು ಜಾಯ್ನ್ ಆಗಿದ್ದೀರಾ? ಸವಿತಾ ಅಂತ ಒಬ್ರು ಇದ್ರು, ಜಾಯ್ನ್ ಆಗಿದ್ದೀರಾ ಸವಿತಾ? ಬೇರೆ ಯಾರಾದ್ರೂ ಹೊಸಬರುಗಳಿಗೆ ಡೌಟ್ ಇದ್ರೆ ಕೇಳಿ, ನಾನು ಗೈಡ್ ಮಾಡ್ತೀನಿ. ಇಲ್ಲೇನೆ ಏನಾದ್ರು ಸೆಟಪ್ ಗಿಟಪ್ ಗೊತ್ತಾಗಿಲ್ಲ ಏನಾದ್ರು ಇದೆ ಅಂತಂದ್ರೆ ವಿಡಿಯೋ ಮಾಡ್ತಿದ್ದೀನಿ ನಾನು. ಸವಿತಾನವ್ರು ಈಗ ಎಕ್ಸಿಟ್ ಆದ್ರ? ಓಕೆ, ಐ ಥಿಂಕ್ ರೀಜಾಯ್ನ್ ಆಗ್ತಾರೆ, ನಾವು ವಾಯ್ಸ್ ಕೇಳ್ತಿರ್ಲಿಲ್ಲ ಅನ್ಸುತ್ತೆ. ಆಮೇಲೆ ಇವರು ನೇತ್ರ ಜಾಯ್ನ್ ಆಗಿದ್ದೀರಾ? ನೇತ್ರ ಸರ್ ನಿಫ್ಟಿಲಿ ಹಾ ಹೇಳಿ ಸರ್. ನಿಫ್ಟಿಲಿ ಎಸ್ ಎಲ್ 28 ಅಥವಾ 30 ಹೇಳಿದ್ರಲ್ಲ ಸರ್? ನಿಫ್ಟಿ ಅಲ್ಲ ಸರ್, ಬ್ಯಾಂಕ್ ನಿಫ್ಟಿ. ಬ್ಯಾಂಕ್ ನಿಫ್ಟಿ ಎಸ್ ಎಲ್ 50 ಟಾರ್ಗೆಟ್ 100 ಹೇಳಿದ್ರ ಸರ್? ನೋ, ನೀವು ಕನ್ಫ್ಯೂಸ್ ಮಾಡ್ಕೊಂತಿದ್ದೀರಾ. ಸೊ ಬ್ಯಾಂಕ್ ನಿಫ್ಟಿಯಲ್ಲಿ ಸ್ಪಾಟ್ ಅಲ್ಲಿ ನಾನು ಹೇಳ್ತಾ ಇರೋದು ಟಾರ್ಗೆಟ್ 100. ಓಕೆ, ಸ್ಪಾಟ್ ಅಂದ್ರೆ ಯಾವುದು? ನಮ್ ಸ್ಪಾಟ್ ಚಾರ್ಟ್ ಅಲ್ಲಿ. ಒಂದ್ ನಿಮಿಷ, ಸಾರಿ. ಸ್ಪಾಟ್ ಚಾರ್ಟ್ ಅಲ್ಲಿ ಇದು ನಿಫ್ಟಿ ಅಲ್ವಾ? ನಿಫ್ಟಿಯಲ್ಲಿ ನಮಗೆ ಸ್ಪಾಟ್ ಅಲ್ಲಿ 50 ಪಾಯಿಂಟ್ ಟಾರ್ಗೆಟ್. ಓಕೆ, ಎಲ್ಲಾದ್ರೂ ಒಂದ್ ಕಡೆ ಬರ್ಕೊಂಬಿಡಿ ಎಲ್ಲಾರು. ಆಮೇಲೆ ಇನ್ನೊಂದೇನಂದ್ರೆ, ಒಂದ್ ನೋಟ್ ನ ಮೇಂಟೈನ್ ಮಾಡೋ, ನಿಮ್ಗೆ ಯಾವ ಲ್ಯಾಂಗ್ವೇಜ್ ಬರುತ್ತೋ ಅಥವಾ ನಿಮ್ಗೆ ಹೆಂಗ್ ಅನ್ಸುತ್ತೋ ಒಟ್ನಲ್ಲಿ ನಿಮ್ಗೆ ಅರ್ಥ ಆಗ್ಲಿ ಅಷ್ಟೇನೆ. ಸೊ ಒಂದ್ ಕಡೆ ಕೆಲವೊಂದು ಪಾಯಿಂಟ್ಗಳನ್ನ ಬರ್ದಿಟ್ಕೊಳ್ಳಿ. ಓಕೆ, ನಾವು ಈ ತರದನ್ನ ಫಾಲೋ ಮಾಡಿಲ್ಲ ಅಂದ್ರೆ ಆಗಲ್ಲ. ನೋಡಿ, ನಮ್ಗೆ ನಿಫ್ಟಿಯಲ್ಲಿ 50 ಪಾಯಿಂಟ್ ಟಾರ್ಗೆಟ್ ಸ್ಪಾಟ್ ಅಲ್ಲಿ ನಾನು ಹೇಳ್ತಾ ಇರೋದು. ಇಲ್ಲಿ ನೀವು ಎಂಟ್ರಿ ತಗೊಂಡ್ರಿ ಅಂದ್ರೆ ಫಾರ್ ಎಕ್ಸಾಂಪಲ್ ಇಲ್ಲಿ 22,500 ಇದೆ ಅಂತ ಇಟ್ಕೊಳ್ಳಿ. ನಮ್ಮ ಟಾರ್ಗೆಟ್ 22,550. ಓಕೆ, ಸೊ ಸ್ಟಾಪ್ ಲಾಸ್ ಸ್ಪಾಟ್ ಅಲ್ಲಿ ನಮ್ಮ ಸ್ಟಾಪ್ ಲಾಸ್ ಎಷ್ಟು ಅಂದ್ರೆ 22,475 ನಮ್ಮ ಸ್ಟಾಪ್ ಲಾಸ್. ಓಕೆ, ಸ್ಪಾಟ್ ಅಲ್ಲಿ ಈ ರೇಂಜ್ ಬಂದ್ರೆ ನಮ್ಮ ಸ್ಟಾಪ್ ಲಾಸ್. ಇದನ್ನ ನೀವು ಆಪ್ಷನಲ್ ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ತೀರಾ ಅಂದ್ರೆ, ಫಾರ್ ಎಕ್ಸಾಂಪಲ್ 22,500 ನೀವು ಕಾಲ್ ಆಪ್ಷನ್ ನ ಬೈ ಮಾಡಿದ್ದೀರಾ. ಓಕೆ, 22,500 ಕಾಲ್ ಆಪ್ಷನ್, ಸಾರಿ 22,500. ಸೊ ಸಿ ಬೈ ಮಾಡಿದ್ದೀರಾ, ಮೇಲೆ ಹೋಗುತ್ತೆ ಅಂತ. ಇದನ್ನ 100 rupees ಬೈ ಮಾಡಿದ್ದೀರಾ. 100 rupees ಬೈ ಮಾಡಿದ್ದೀರಾ ಅಂದ್ರೆ ನಮ್ಮ ಟಾರ್ಗೆಟ್ ಎಷ್ಟು? 50 ಪಾಯಿಂಟ್ ಅಂದ್ರೆ ಡೆಲ್ಟಾ 0.50 ಇರುತ್ತೆ. ಡೆಲ್ಟಾ 0.50 ಇರುತ್ತೆ ಅಪ್ರಾಕ್ಸಿಮೇಟ್. ಆ ಕಡೆ ಈ ಕಡೆ 1 or 2 ಪಾಯಿಂಟ್ ಮೇಲೆ ಅವ್ರ ಕೆಳಗಡೆ, ಓವರ್ ಆಲ್ 0.50.
ಸೊ ನಮಗೆ ಟಾರ್ಗೆಟ್ ಎಷ್ಟು ಟಾರ್ಗೆಟ್ ಇಡ್ತೀರಾ ಅಂತ ಅಂದ್ರೆ ನಮ್ಗೆ 100 ರೂಪೀಸ್ ಇರೋದು ಮೇಲ್ಗಡೆ ಹೋಗ್ಬಿಟ್ಟು 22ಕ್ಕೆ ಬರ್ತಿದಾಗ ನಾವು ಅಲರ್ಟ್ ಆಗ್ಬಿಡ್ತೀವಿ. 22ರಿಂದ 25 ರೂಪಾಯಿ ನಮ್ದು ಟಾರ್ಗೆಟ್. ನಾರ್ಮಲ್ ಆಗಿ ಡೆಲ್ಟಾ 5 ಅಂದ್ರೆ 25 ರೂಪಾಯಿ ನಂಬರ್ ಪ್ರಕಾರ ನೋಡೋದಾದ್ರೆ, ಓಕೆ, 50ರ 25. ಬಟ್ 122 ಸ್ವಲ್ಪ ಮೊದಲೇನೆ ನಾವು 22 ಬರ್ತಿದಾಗ ಅಲರ್ಟ್ ಆಗ್ತೀವಿ. ಸ್ಟಾಪ್ ಲಾಸ್ ಯಾವ ತರ ಅಂತಂದ್ರೆ SL ಇಲ್ಲಿ 25 ಅಲ್ವಾ ಸ್ಪಾಟ್ ಅಲ್ಲಿ, ಅಂದ್ರೆ ನಮ್ಗೆ ಇಲ್ಲಿ 122ಕ್ಕೆ ಹೋಗ್ತಿದ್ದಾಗನೆ ನಾವು ಅಲರ್ಟ್ ಆಗ್ಬಿಟ್ಟು ಪ್ರಾಫಿಟ್ ಕಡೆ ನೋಡ್ತೀವಿ. ಸೊ 125 ಹೋದ್ರು ಓಕೆ, ಅಲ್ಲಿ ಪ್ರಾಫಿಟ್ ಬುಕ್, ಅಲ್ಲಿಗಿನ್ನ ಹೋಲ್ಡ್ ಮಾಡಬೇಡಿ. ಓಕೆ, ಸ್ಪಾಟ್ ಅಲ್ಲಿ ರೀಚ್ ಆಯ್ತು ಅಂದ ತಕ್ಷಣ, ಓಕೆನಾ. ಸೊ ಅದಾದ್ಮೇಲೆ ಕೆಳಗಡೆ ನಾವು 25 ಪಾಯಿಂಟ್ ಅಂದ್ರೆ 25ರ ಅರ್ಧ ಎಷ್ಟು ನಿಮ್ಗೆ ಇಲ್ಲಿ 15 ರೂಪಾಯಿ, ಸಾರಿ 12.5 ರೂಪಾಯಿ. ಬಟ್ ನಾವು 2.5 ಪಾಯಿಂಟ್ ಅಡಿಷನಲ್ ಆಡ್ ಮಾಡ್ತಿದೀವಿ. ಇಲ್ಲಿ 2.5 ಪಾಯಿಂಟ್ ಅಡಿಷನಲ್ 3 ಪಾಯಿಂಟ್ ಕಡಿಮೆ ಮಾಡ್ತಿದ್ದೀನಿ, ಇಲ್ಲೊಂದು 2.5 ಪಾಯಿಂಟ್ ಜಾಸ್ತಿ ಮಾಡ್ತಿದ್ದೀನಿ. ಯಾಕೆ ಅಂದ್ರೆ ಸ್ವಲ್ಪ ನಮ್ಗೊಂದು ಸ್ಟಾಪ್ ಲಾಸ್ಗೆ ಒಂದು ಸ್ವಲ್ಪ ಗ್ಯಾಪ್ ಇರಲಿ, 12.5 ರೂಪಾಯಿ ಇಡೋದು ಬೇಡ ಅಂದ್ಬಿಟ್ಟು. 15 ರೂಪಾಯಿ ಅಂದ್ರೆ ಈ 100 ರೂಪಾಯಿ ನಮಗೆ 85 ರೂಪಾಯಿಗೆ ಸ್ಟಾಪ್ ಲಾಸ್ ನಮ್ಗೆ. ಅರ್ಥ ಆಯ್ತಾ? ಈ 100 ರೂಪಾಯಿ ಪ್ರೀಮಿಯಂ ಅಲ್ಲಿ 15 ರೂಪಾಯಿ ಮೈನಸ್ ಅಂದ್ರೆ 85 ರೂಪಾಯಿಗೆ ನಾವು SL ಇಟ್ಟಿರ್ತೀವಿ. ಟಾರ್ಗೆಟ್ ನ ನೀವು 125ಕ್ಕೆ ಇಟ್ಟಿರಬೇಕಾ, ಸಾರಿ 125ಕ್ಕೆ, 100 ರೂಪಾಯಿ 125ಕ್ಕೆ ಟಾರ್ಗೆಟ್ ಇಟ್ಟಿರಿ. 120ಗೆ ಬಂದ ತಕ್ಷಣ ನಿಮ್ಗೆ ಈ ರೇಂಜ್ ಗೊತ್ತಾಗ್ಬಿಡುತ್ತೆ ಸರ್, ಈ ಮೂವ್ಮೆಂಟ್ ಮೇಲೆ ಹೋಗುತ್ತಾ ಇಲ್ವಾ ಅನ್ನೋದು. ಪ್ರತಿಯೊಬ್ಬರಿಗೂ ನೀವು ಅಟ್ಲೀಸ್ಟ್ 1 ಮಂತ್ ನೀವು ಮಾರ್ಕೆಟ್ ನ ಪ್ರಾಕ್ಟೀಸ್ ಮಾಡಿದ್ರಿ ಅಂದ್ರೆ ಪ್ರತಿಯೊಬ್ಬರಿಗೂ ಗೊತ್ತಾಗುತ್ತೆ ಈ ತರ ಹೋಗ್ತಿದೆ. 50 ಪಾಯಿಂಟ್ ರೀಚ್ ಆಯ್ತು, ರೀಚ್ ಆಗ್ತಿದ್ದಾಗೇನೆ ನನಗೆ 50 ಪಾಯಿಂಟ್ ಬರ್ತಿದಾಗ ನಿಯರ್ ಬರ್ತಿದೆ, 22 ಬಂತು ಅಂತಂದ್ರೆ ಎಕ್ಸಿಟ್ ಆಗ್ಬಿಡಿ. ಯಾಕೆಂದ್ರೆ ಅವಾಗ ನಮ್ಗೆ ಪ್ರೀಮಿಯಂ ಮೂವ್ಮೆಂಟ್ ಅಷ್ಟಿಲ್ಲ ಅಂತ ಅರ್ಥ. ಬೈ ಚಾನ್ಸ್ ತುಂಬಾ ಫಾಸ್ಟ್ ಹೋಗ್ತಿದೆ ಅಂದ್ರೆ 25 ಪಾಯಿಂಟ್ ನ ಆರಾಮಾಗಿ ನೀವು ಕ್ಯಾಚ್ ಮಾಡ್ಬಿಡ್ಬೋದು, ಎಕ್ಸಿಟ್ ಆಗ್ಬಿಡಿ ಅಲ್ಲಿಗೆ. ಓಕೆ, ನನಗಿಲ್ಲ ಇನ್ನ ಫಾಸ್ಟ್ ಹೋಗ್ತಿದೆ, ರೇಂಜ್ ಜಾಸ್ತಿ ಇದೆ, ಫಾರ್ ಎಕ್ಸಾಂಪಲ್ ಇವತ್ತು ರೇಂಜ್ ಜಾಸ್ತಿ ಇದೆ, ಇನ್ನ ರೇಂಜ್ ಜಾಸ್ತಿ ಇದೆ ಅಂದ್ರೆ 25 ದಾಟಿದ ತಕ್ಷಣ ನೀವು, ಅಥವಾ 22 ದಾಟಿದ ತಕ್ಷಣನೇ ಟ್ರೈಲ್ ಮಾಡ್ಕೊಂಡು ಹೋಗ್ಬಿಡಿ. ಸ್ಟಾಪ್ ಲಾಸ್ ಅಂದ್ರೆ 22 ಪಾಯಿಂಟ್ ಗಿನ್ನ ಲೋ ನೀವು ಕೊಡಬಾರ್ದು ಮಾರ್ಕೆಟ್ಗೆ. ವಾಪಸ್ ಬಂದ್ರು ಕೂಡ ಟ್ರೈಲ್ ಮಾಡ್ಕೊಂಡು ಹೋಗ್ಬಿಡಿ, ಸಿಂಪಲ್. ಓಕೆ, ಸೊ ಅದೇ ತರ ಬ್ಯಾಂಕ್ ನಿಫ್ಟಿಯಲ್ಲಿ ಹೇಳಬೇಕು ಅಂದ್ರೆ ಬ್ಯಾಂಕ್ ನಿಫ್ಟಿಯಲ್ಲಿ 100 ಪಾಯಿಂಟ್ ಟಾರ್ಗೆಟ್. ಓಕೆ, ಸ್ಪಾಟ್ ಅಲ್ಲಿ ನಾನು ಹೇಳ್ತಾ ಇರೋದು. ಈಗ 48,000 ಇದೆ ಅಂತ ಇಟ್ಕೊಳ್ಳಿ. 48,000 ಇದೆ ಅಂದ್ರೆ 48,000 ಪ್ಲಸ್ ಆಡ್ ಮಾಡಿ 100 ರೂಪಾಯಿ. 100 ರೂಪಾಯಿ ಹೋದ್ರೆ ನನಗೆ 48,100ಕ್ಕೆ ಹೋಗ್ತಿದಾಗ ನಾನು ಸ್ಪಾಟ್ ಅಲ್ಲಿ ಎಕ್ಸಿಟ್ ಆಗ್ತೀನಿ. ಓಕೆ, ಅದೇ ತರ ಲಾಸ್ ಎಷ್ಟು ಕೊಡ್ತೀನಿ ಅಂತಂದ್ರೆ 47,950 ರೂಪಾಯಿ ಸ್ಟಾಪ್ ಲಾಸ್. ಸ್ಪಾಟ್ಗೆ ಆ ರೇಂಜ್ಗೆ ರೀಚ್ ಆಯ್ತು ಅಂದ ತಕ್ಷಣ ಎಕ್ಸಿಟ್. ನಾನು ಆಪ್ಷನ್ ಅಲ್ಲಿ ಎಷ್ಟು ವರ್ಕ್ ಆಗುತ್ತೆ ಅಂದ್ರೆ ಸೇಮ್ 0.50 ಡೆಲ್ಟಾ ಅಟ್ ದ ಮನಿ. 48,000 ಕಾಲ್ ತಗೊಂಡ್ರಿ ಅಂತ ಇಟ್ಕೊಳ್ಳಿ. ಓಕೆ, 48,000 ಕಾಲ್ 200 ರೂಪೀಸ್ ಇದೆ ಅಂತ ಇಟ್ಕೊಳ್ಳಿ. 200 ರೂಪೀಸ್ ಇದೆ ಅಂತಂದ್ರೆ ನನಗಿಲ್ಲಿ ಡೆಲ್ಟಾ 0.50 ಇರುತ್ತೆ ಇಲ್ಲೂ ಕೂಡ ಅಟ್ ದ ಮನಿಯಲ್ಲಿ. ಇವನ್ ಇದು ಯಾವಾಗ ಮಾಡೋದು ಹೇಳಿ? ಶುಕ್ರವಾರ, ಸೋಮವಾರ, ಮಂಗಳವಾರ ಮಾತ್ರ. ಯಾವುದು? ನಿಫ್ಟಿ. ಇದು ಬ್ಯಾಂಕ್ ನಿಫ್ಟಿ ನಿಯರ್ ಲಾಸ್ಟ್ ವೀಕ್ ಬರೋವರೆಗೂ ಇದನ್ನ ಫಾಲೋ ಮಾಡಬಹುದು. ಬಟ್ ಲಾಸ್ಟ್ 2 ವೀಕ್ ಸ್ವಲ್ಪ ಅಲರ್ಟ್ ಆಗಿರಿ. ಅದರಲ್ಲೂ ಲಾಸ್ಟ್ ವೀಕ್ ಬರ್ತಿದ್ದಾಗನೇ ಸ್ವಲ್ಪ ಫಾಸ್ಟ್ ಇರುತ್ತೆ ಡಿಕೆ. ಸೊ ನೀವು ಅಲ್ಲಿ ಅಲರ್ಟ್ ಆಗಿರ್ಬೇಕು. ಆ ಟೈಮಲ್ಲಿ ನೀವು ಹೆಡ್ಜಿಂಗ್ ಮಾಡ್ಕೊಂಡಿದ್ರೆ ಬೆಟರ್, ಯಾಕೆಂದ್ರೆ ಮಂತ್ಲಿ ಎಕ್ಸ್ಪೈರಿ ಅಲ್ವಾ. ಸೊ ಬ್ಯಾಂಕ್ ನಿಫ್ಟಿಯಲ್ಲಿ ನಮಗೆ 245 ಬಂತು ಅಂತ ಇಟ್ಕೊಳ್ಳಿ ಟಾರ್ಗೆಟ್. ನಮ್ ಡೈರೆಕ್ಷನ್ ಹೋಗಿ 100 ರೂಪಾಯಿ ಬಂದ ತಕ್ಷಣ 245 ಬಂತು ಅಂದ ತಕ್ಷಣ, ಅಂದ್ರೆ 45 ಪಾಯಿಂಟ್ ಬಂತು ಅಂದ ತಕ್ಷಣ ಅಲರ್ಟ್ ಆಗ್ಬಿಡ್ಬೇಕು ನೀವು. ಸೊ ಜಸ್ಟ್ 5 ಪಾಯಿಂಟ್ಸ್ ಮಿಕ್ಕಿದ್ದು, ಬೇಕಾದ್ರೆ ಅದಕ್ಕಿಂತ ಮೇಲೆ ಹೋಯ್ತು ಅಂದ್ರೆ ಟ್ರೈಲ್ ಮಾಡ್ಕೊಂಡು ಹೋಗಿ ಬ್ಯಾಂಕ್ ನಿಫ್ಟಿಯಲ್ಲಿ. ಅದೇ ತರ 50 ಪಾಯಿಂಟ್ ಸ್ಟಾಪ್ ಲಾಸ್ ಅಂದ್ರೆ ನಮ್ಗೆ ಇದರಲ್ಲಿ ಆಪ್ಷನ್ ಅಲ್ಲಿ 25 ಪಾಯಿಂಟ್ ಆಗುತ್ತೆ. ಅಂದ್ರೆ 50 ಪಾಯಿಂಟ್ ಇಡ್ತೀವಿ ಅಂದ್ರೆ ಅದನ್ನ ನೀವು 5 ಪಾಯಿಂಟ್ ನ ಜಾಸ್ತಿ ಮಾಡ್ಕೊಳ್ಳಿ. 28 ಇಲ್ಲ 30 ಪಾಯಿಂಟ್ ಇಟ್ಕೊಂಡ್ಬಿಡಿ ಸ್ಟಾಪ್ ಲಾಸ್. ಓಕೆ, 30 ಪಾಯಿಂಟ್ SL ಇಟ್ಟಿದ್ದೀರಾ ಅಂತಂದ್ರೆ 170 ರೂಪಾಯಿಗೆ ನಾವು SL ಇಡ್ತೀವಿ. ಅರ್ಥ ಆಯ್ತಲ್ವಾ? ಕ್ಲಿಯರ್ ಅಲ್ವಾ? ಈ ತರ ಸರ್ ಇನ್ನೊಮ್ಮೆ ನಿಫ್ಟಿ ಹೇಳಿ ಸರ್, ಸ್ವಲ್ಪ ನಿಫ್ಟಿ ಹೇಳಿ, ಬ್ಯಾಂಕ್ ನಿಫ್ಟಿ. ಸರ್ ನಿಫ್ಟಿಯಲ್ಲಿ ಈಗ ನೀವು 50 ಪಾಯಿಂಟ್ ನ ಟಾರ್ಗೆಟ್ ಇಡ್ತೀರಾ. ಓಕೆ, ಸೊ 25 ಪಾಯಿಂಟ್ ನ SL ಇಡ್ತೀರಾ. ಸೊ 22,000ಕ್ಕೆ ಮಾರ್ಕೆಟ್ ಟ್ರೇಡ್ ಆಗ್ತಿದೆ. ಓಕೆನಾ? ಸೊ 100 ರೂಪೀಸ್ ನಿಮ್ದು ಆಪ್ಷನ್. 22,000 CE ತಗೊಂಡಿದ್ದೀರಾ. ಓಕೆ, 100 ರೂಪೀಸ್ ಪ್ರೀಮಿಯಂ ಇದೆ. 50 ಪಾಯಿಂಟ್ ಇಟ್ಟಿದ್ದೀರಾ. ಸೇಮ್ ಕಾನ್ಸೆಪ್ಟ್ ಸರ್, ಸೇಮ್ ಕಾನ್ಸೆಪ್ಟ್. ಡೆಲ್ಟಾ 0.50 ಇದೆ ಅಂದ್ರೆ ಇದ್ರ ಅರ್ಧ ನಮ್ಗೆ ಟಾರ್ಗೆಟ್, ಇದ್ರ ಅರ್ಧ ನಮ್ಗೆ SL. ಬಟ್ ಇದ್ರ ಅರ್ಧ 25 ಪಾಯಿಂಟ್ ಟಾರ್ಗೆಟ್ ಸಮ್ ಟೈಮ್ಸ್ ಏನು ನನಗೆ ಪ್ರೀಮಿಯಂಗಳು ಮೇಲೆ ಹೋಗಲ್ಲ, ಆ ರೀಸನ್ಗೋಸ್ಕರ 22 ಮಿನಿಮಮ್ ಹೋಗುತ್ತೆ. 22 ಪಾಯಿಂಟ್ ನಾನು ಟಾರ್ಗೆಟ್ ಅಂದ್ರೆ 122 ಬರ್ತಿದಾಗೇನೆ ನಾನು ಅಲರ್ಟ್ ಆಗ್ಬಿಡ್ತೀನಿ. ಪ್ಲಸ್ 22 ಪಾಯಿಂಟ್ ಆಡ್ ಮಾಡಿ 22 ಪಾಯಿಂಟ್ ಬರ್ತಿದಾಗ ಅಲರ್ಟ್ ಆಗ್ತೀನಿ. ಸೊ ಏನಾದ್ರೂ ಮೇಲ್ಗಡೆ ಹೋಗುವಂತ ಚಾನ್ಸಸ್ ಇದೆ, ಮೂವ್ ಆಗ್ತಿದೆ, ಫಾಸ್ಟ್ ಆಗಿ ಆಗ್ತಿದೆ ಅಂದ್ರೆ ಅವಾಗ ನೀವು 25ವರೆಗೂ ಹೋಲ್ಡ್ ಮಾಡ್ಕೊಳ್ಳಿ, ಪರವಾಗಿಲ್ಲ. ಬಟ್ 120
122 ಪಾಯಿಂಟ್ ಅಂದ್ರೆ 22 ಪಾಯಿಂಟ್ಸ್ ಟಾರ್ಗೆಟ್, 22 ಇಂದ 25 ಪಾಯಿಂಟ್ ರೇಂಜ್ ನಾನು ಹೇಳ್ತಿರೋದು. ಓಕೆ, ಸೊ ಅಲ್ಲಿಗೆ ಅಲರ್ಟ್ ಆಗ್ಬಿಡ್ಬೇಕು 22 ಬರ್ತಿದ್ದಾಗನೆ. ಲಾಸ್ ಎಷ್ಟು ಅಂತಂದ್ರೆ 25 ಪಾಯಿಂಟ್ ಲಾಸ್ ಅಂತಂದ್ರೆ 0.50 ಅಟ್ ದ ಮನಿ 15 ಅಂದ್ರೆ 12.5 ನಮಗೆ ನಾರ್ಮಲ್ 25 ಅರ್ಧ 12.5, ಬಟ್ ನಾನು 15 ಕೊಡ್ತೀನಿ ಓವರ್ ಆಲ್ ಆಗಿ. ಸೊ ಈ ತರ ಕಾನ್ಸೆಪ್ಟ್. 85 ಓಕೆ, 85 ಬರ್ತಾ ಇದ್ದಂಗೆನೆ ಎಕ್ಸಿಟ್. 85 ಬರ್ತಾ ಇದೆ ಎಕ್ಸಿಟ್, -15 ಆಪ್ಷನ್ ಪ್ರೀಮಿಯಂ ಅಲ್ಲಿ ಇದನ್ನ ನೀಟಾಗಿ ಇಟ್ಕೊಂಡು ಫಾಲೋ ಮಾಡಿ. ಆಮೇಲೆ ಇನ್ನೊಂದೇನಂದ್ರೆ ನಾನು ATM ಅಲ್ಲಿ ಟ್ರೇಡ್ ಮಾಡ್ತಿರೋದು. ಓಕೆ, ಆಮೇಲೆ ATM ಅಲ್ಲಿ ಸ್ಟ್ರೈಕ್ ಪ್ರೈಸ್ ಸೆಲೆಕ್ಟ್ ಮಾಡುವಾಗ್ಲೂ ಅಷ್ಟೇ, ಇನ್ನೊಂದ್ಸರಿ ಹೇಳ್ತೀನಿ ನೋಡಿ, 22,250 240 ಟ್ರೇಡ್ ಆಗ್ತಿದೆ ಸ್ಪಾಟ್. ನಿಮ್ಗೆ ATM 22,250 ಕೊಡ್ತಿದೆ. ಓಕೆ, 250 ಕೊಡ್ತಿದೆ ಅಂತ ಇಟ್ಕೊಳ್ಳಿ, ನೀವು 50 ಚೇಂಜ್ ಹೋಗ್ಬೇಡಿ, 22,200 ತಗೋಬೇಕು ನೀವು. ಯಾವಾಗ ಕಾಲ್ ಆಪ್ಷನ್ ಅಟ್ ದ ಮನಿ ಎಲ್ಲಿದೆ, ಈ 50 ಏನಿರುತ್ತಲ್ವಾ, ಈಗ 22,250 22,350 ಈ 50 ಬಿಟ್ಬಿಡಿ, ರೌಂಡ್ ಫಿಗರ್ ಮಾಡಿ. ಅಂದ್ರೆ ನೀವು ಕಾಲ್ ಸೈಡ್ ಹೋಗ್ತಿದ್ದೀರಾ ಅಂದ್ರೆ 22,250 ಅಟ್ ದ ಮನಿ ಇದೆ ಅಂದ್ರೆ 50ನ ಮೈನಸ್ ಮಾಡಿ 200ಕ್ಕೆ ಬನ್ನಿ, 200 ರೂಪಾಯಿ. ಸೊ 1 ಸ್ಟೆಪ್ ಇನ್ ದ ಮನಿ ಬಂದ್ಬಿಡಿ. 50ಕ್ಕೆ ಅಟ್ ದ ಮನಿ ಇದೆ ಅಂದ್ರೆ ಅಷ್ಟೇ. ಪುಟ್ ಆಪ್ಷನ್ ಅಲ್ಲಿ ಕೂಡ ಸೇಮ್, 1 ಸ್ಟೆಪ್ ಇನ್ ದ ಮನಿ ಅಂದ್ರೆ ನಿಮ್ಗೆ ಇನ್ ದ ಮನಿ ಅಂತ ಅನ್ಸುತ್ತೆ ಅಲ್ಲಿ ಚಾರ್ಟ್ ಅಲ್ಲಿ, ಬಟ್ ಅದು ಅಟ್ ದ ಮನಿ ತರಾನೇ ವರ್ಕ್ ಮಾಡ್ತಿರುತ್ತೆ. ಯಾಕೆಂದ್ರೆ ಏನಾಗುತ್ತೆ ಗೊತ್ತಾ, 22,250 ಇದೆ ಅಂದ್ರೆ ನಿಮ್ಗೆ ಸ್ಟ್ರೈಕ್ ಪ್ರೈಸು ಅಟ್ ದ ಮನಿಯಲ್ಲಿ ತೋರಿಸ್ತಿದೆ ಅಂದ್ರೆ ಮಾರ್ಕೆಟು 22,237 238 240 ಟ್ರೇಡ್ ಮಾಡ್ತಿರುತ್ತೆ. 4 ಪಾಯಿಂಟ್ ಕೆಳಗಡೆ ಬಂತು ಅಂದ ತಕ್ಷಣ ಇದು ಚೇಂಜ್ ಆಗೋಗ್ಬಿಡುತ್ತೆ. ATM ಅಲ್ಲಿ ಫ್ಲೆಕ್ಚುಯೇಟ್ ಆಗ್ತಿರುತ್ತೆ, ಒಂದೊಂದ್ಸಾರಿ 22,200 ಬರುತ್ತೆ, 2 ಪಾಯಿಂಟ್ ಜಾಸ್ತಿ ಆದ ತಕ್ಷಣ 22,250 ಹೋಗುತ್ತೆ, ಆ ರೇಂಜ್ ಬ್ರೇಕ್ ಆದ ತಕ್ಷಣ. ಸೊ ಅದಕ್ಕೋಸ್ಕರ ಹೇಳ್ತಾರೆ. ಓಕೆ ಸರ್, ಓಕೆ, ಸೊ ಥ್ಯಾಂಕ್ ಯು ಸರ್. ಓಕೆ, ಸೊ ದಿನೇಶ್ ಸರ್, ಹೇಳಿ. ದಿನೇಶ್ ಸರ್, ಶ್ರೀಧರ್ ಸರ್. ಸರ್ ಇದು ತುಂಬಾ ಹೆಲ್ಪ್ಫುಲ್ ಇತ್ತು. ಒಂದೇ ಒಂದು ನಿಮಿಷ. ಇದೊಂದು ಪಾಯಿಂಟ್ ಗೊತ್ತಾಗಿ ತುಂಬಾ ಒಳ್ಳೇದಾಯ್ತು ಸರ್. ಇದೊಂದು ಗೊತ್ತಾಗದೆ ಎಷ್ಟೋ ಸರಿ ಅದೊಂದು ಅಲ್ಲಿ ಹೋಗಿ 22-25 ಪಾಯಿಂಟ್ ಕ್ಯಾಚ್ ಮಾಡೋದು ಮತ್ತೆ ವಾಪಸ್ ಬರೋದು ಹಿಂಗ ಆಗ್ಬಿಡ್ತಾ ಇತ್ತು ಸರ್. ಬಟ್ 5.20 ಬರ್ತಾ ಇದ್ದಂಗೆ 5 ಪಾಯಿಂಟ್ ಟ್ರಯಲ್ ಇಟ್ಕೊಂಡು ಹೋಗ್ತಿದ್ವಿ, ಸೊ 20 ಸಿಗ್ತಾ ಇತ್ತು ಸರ್. ಥ್ಯಾಂಕ್ ಯು ಸರ್, ಇದೊಂದು ಪಾಯಿಂಟ್ ಗೊತ್ತಾಗಿತ್ತು. ಪೇಪರ್ ಪೆನ್ ಇಟ್ಕೊಂಡು ಕೂತ್ಕೋಬೇಕು ಸರ್, ಇಲ್ಲಾಂದ್ರೆ ಅದು ನಮ್ಗೆ ಗೊತ್ತಾಗಲ್ಲ. ಮಲ್ಲಯ್ಯ ಸರ್. ಸಿದ್ದೇಶ್ ಸರ್, ಏನಾಯ್ತು ಇವತ್ತು ನಿಮ್ ಕತೆ? ಸರ್ ಹೇಳಿ. ಸೌಂಡೇ ಆಗ್ತಾ ಇಲ್ಲ ನಿಮ್ದು. ಮಲ್ಲಯ್ಯ ಅವರು ಸೈಲೆಂಟ್ ಇದಾರೆ ಅಂದ್ರೆ ಏನೋ ಆಗಿದೆ ಅಂತ. ಇನ್ನ ಇಲ್ಲ ಸರ್, ಸ್ಟಾರ್ಟ್ ಮಾಡಿಲ್ಲ. ಇವತ್ತು ಸ್ಟಾರ್ಟ್ ಮಾಡೋಣ ಒಂದ್ ಕಡೆ ಮಾರ್ಕೆಟ್ ನನ್ನೇ ಬಿಟ್ಕೊಳ್ಳಿಲ್ಲ. ಮಲ್ಲಯ್ಯ ಸರ್ ಒಂದೇ ಸತಿ ಬಾಂಬ್ ಹಾಕೋದು, ಬ್ಲಾಸ್ಟ್ ಆಗ್ಬೇಕದು. ಇಲ್ಲಾಂದ್ರೆ ಇದು ಆ ಇಂಜೆಕ್ಷನ್ ಕ್ಯಾಂಡಲ್ ಅಂತ ಹೇಳಿದ್ರಲ್ಲ, ಯಾರದು? ಕವಿತಾ ಅಂತ ಮೇಡಮ್? ಕವಿತಾ ಅಲ್ಲ, ಯಾರ ಬೇರೆ. ನಾನೇ ಸರ್, ನಾನೇ. ಒಂದ್ಸರಿ ಸ್ಕ್ರೀನ್ ಶೇರ್ ಮಾಡಿ ಮ್ಯಾಮ್, ನಮ್ಗೊಂದ್ಸರಿ ತೋರಿಸಿ ಮ್ಯಾಮ್ ಯಾವ ತರ ಅಂತ. ಒಂದ್ ನಿಮಿಷ ಕಳಿಸ್ಬಿಡ್ತೀನಿ ಸರ್. ಅದು ಕ್ಯಾಂಡಲ್ ಯಾವ ತರ ಇದೆ, ಯಾವ ತರ ದೊಡ್ಡ ಬಾಡಿ ಇರ್ಬೇಕು, ಅದಕ್ಕೆ ತಕ್ಕನಾಗಿ ದೊಡ್ಡ ಇಕ್ಕಿರ್ಬೇಕು. ಸರ್ ಬಂದ್ರು. ಇನ್ನರ್ ಪೇಸ್ ಸರ್ ಅವ್ರೆ, ಇದು ಇಂಜೆಕ್ಷನ್ ಕ್ಯಾಂಡಲ್ ಇದ್ದಾಗ ಎಂಟ್ರಿ ತಗೊಳ್ಬೇಕು ಅಥವಾ ಅವಾಯ್ಡ್ ಮಾಡ್ಬೇಕು, ಅದ್ರ ಬಗ್ಗೆ ಹೇಳಿ ಸರ್ ಸ್ವಲ್ಪ. ನಮ್ಗೆ ಇಂಜೆಕ್ಷನ್ ಮ್ಯೂಟ್ ಮಾಡಿ, ಮ್ಯೂಟ್ ಮಾಡಿ. ಶ್ರೀನಿವಾಸನ್ ಇನ್ನರ್ ಸರ್. ಸರ್ ಇವತ್ತು ನೀವು ಟ್ರೇಡ್ ಮಾಡಿಲ್ವಾ? ಸರ್ ಮಾಡಿದ್ದೇನೆ ಸರ್. 1 ಸೆಕೆಂಡ್. ಇನ್ನರ್ ಸರ್, ನಾನು ಇವತ್ತು ಹಂಗೆ ಅಂದ್ರೆ ಸುಮಾರು ದಿನದಿಂದ ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಈಗ ಒಂದು ಬ್ರೇಕ್ಔಟ್ ಆಗುತ್ತೆ ಸರ್, ಒಂದು ರೆಸಿಸ್ಟೆನ್ಸ್ ಲೈನ್ಸ್ ಹತ್ರ ಬ್ರೇಕ್ಔಟ್ ಆಗುತ್ತೆ. ಕೇಳಿಸ್ತಾ ಇದೆಯಾ? ಕೇಳ್ತಿದೆ ಹೇಳಿ. ಬ್ರೇಕ್ಔಟ್ ಆದ್ರೆ ಕೆಳಗಡೆಯಿಂದ ಬರ್ತಾ ಇರುತ್ತೆ ಸರ್ ಕ್ಯಾಂಡಲ್, ಕೆಳಗಡೆಯಿಂದ ಬರ್ತಾ ಇರುತ್ತೆ. 1 2 3 ಕ್ಯಾಂಡಲ್ ಬರ್ತಾ ಇರುತ್ತೆ. ನಮ್ಮ ರೆಸಿಸ್ಟೆನ್ಸ್ ಲೈನ್ ಹತ್ರ ಆ ಕ್ಯಾಂಡಲ್ ಅಲ್ಲಿಗೆ ಕೆಳಗಡೆ ಒಂದ್ ವೇಳೆ ಕ್ಲೋಸ್ ಆಯ್ತಂದ್ರೆ, ಅಂದ್ರೆ ಅದಕ್ಕೆ ಟಚ್ ಆಗಿ ಅಲ್ಲೇ ಕೆಳಗಡೆ ಕ್ಲೋಸ್ ಆತಂದ್ರೆ, ಒಂದ್ ವೇಳೆ ಆ ಕಡೆ ಅದಕ್ಕೆ ಕೆಳಗೆ ಟಚ್ ಆಗಿದ್ರೆ ಡೈರೆಕ್ಟ್ ಆಗಿ
ಮೇಲ್ಗಡೆ ಬ್ರೇಕ್ ಆತಂದ್ರೆ ಅದು ಪರ್ಫೆಕ್ಟ್ ಬ್ರೇಕ್ಔಟ್ ಅಂತೇಳಿ ನಂದು. ಇಲ್ಲ ತಪ್ಪು ತಪ್ಪು. ಏನ್ ಹೇಳಿ ಸರ್ ಇನ್ನೊಂದ್ಸರಿ? ನೀವು ಹೇಳಿದ್ರಿ ಒಂದು ರೇಂಜ್ ಇಂದ ಬುಟ್ಟಿ ಮೂವ್ಮೆಂಟ್ ಆಗ್ಬೇಕಾರೆ ಹಾ ಸರ್. ನೆಕ್ಸ್ಟ್ ಎಸ್ಆರ್ ಲೆವೆಲ್ ಹತ್ರ ಒಂದು ಲೆವೆಲ್ ಇರ್ತದೆ, ಲೈನ್ ಇರ್ತದೆ, ಸಪೋರ್ಟ್ ಹಾ ಲೈನ್. ಸರ್. ಹಾ ಆ ಲೈನ್ ನ ಬ್ರೇಕ್ಔಟ್ ಮಾಡಿದ್ರೆ ಅದು ಬ್ರೇಕ್ಔಟ್ ಅಂತ ಅಂದ್ರಲ್ಲ ನೀವು. ಹಾ ಸರ್. ಆ ಬ್ರೇಕ್ಔಟ್ ಅಲ್ಲಿ ಟ್ರೇಡ್ ಮಾಡ್ತೀರಿ ಅಂತ ನೀವ್ ಹೇಳ್ತಿದ್ದು. ಟ್ರೇಡ್ ಮಾಡ್ತಾ ಇಲ್ಲ ಸರ್ ನಾನು. ಅದು ಒಂದ್ ವೇಳೆ ಅದು ಬ್ರೇಕ್ಔಟ್ ಆತ ನಿಮ್ ಅಂತ ಇಟ್ಕೊಳ್ಳಿ ಕಾನ್ಸೆಪ್ಟ್ ಸರ್. ಆತರ. ಹಾ ಸರ್, ಅದು ಒಂದ್ ವೇಳೆ ಬ್ರೇಕ್ಔಟ್ ಆತಂದ್ರೆ ಪರ್ಫೆಕ್ಟ್ ಅದು ಬ್ರೇಕ್ಔಟ್ ಸರ್ ಅದು. ಆಗ ಏನ್ ಮಾಡ್ಬೇಕಂತ ಸರ್ ಅದು, ಹ್ಮ್ ಆ ಬ್ರೇಕ್ಔಟ್ ಆಗಿ ಸ್ವಲ್ಪ ಮೂವ್ಮೆಂಟ್ ಆಗಿ ಬಿಡ್ಬೇಕು ಮೇಲ್ಗೆ. ಹಾ ಸರ್, ಅದು ಓಕೆ ಸರ್. ನಾನು ಮುಂದೆ ಏನು ಹೇಳ್ತಾ ಇದ್ದೀನಿ, ನಾನು ನಿಮ್ಗೆ ಇನ್ನೂ ಮುಂದೆ ಹೇಳ್ತಾ ಇದ್ದೀನಿ ಸರ್. ಅದು ಒಂದೇ ಕ್ಯಾಂಡಲ್ ಬ್ರೇಕ್ಔಟ್ ಆತಂದ್ರೆ ಅದು ಪರ್ಫೆಕ್ಟ್ ಬ್ರೇಕ್ಔಟ್. ಒಂದ್ ವೇಳೆ ಅದು ನಮ್ಮ ಲೈನ್ ಅಂದ್ರೆ ರೆಸಿಸ್ಟೆನ್ಸ್ ಲೈನ್ಸ್ ಹತ್ರ ಕೆಳಗಡೆ 1 or 2 ಕ್ಯಾಂಡಲ್ ಆದ್ಮೇಲೆ ಬ್ರೇಕ್ಔಟ್ ಆಗುತ್ತಲ್ಲ ಸರ್, ಅದು ಪರ್ಫೆಕ್ಟ್ ಬ್ರೇಕ್ಔಟ್ ಅಲ್ಲ. ಮತ್ತೆ ಅದು ಮೇಲ್ಗಡೆ ನಮ್ಮ ರೆಸಿಸ್ಟೆನ್ಸ್ ಲೈನ್ಸ್ ಮೇಲ್ಗಡೆ ಟ್ರೇಡ್ ಮಾಡಿದ್ರು ಕೂಡ ಒಂದು 7 or 10 ಕ್ಯಾಂಡಲ್ ಆದ್ಮೇಲೆ ಮತ್ತೆ ತಿರ್ಗಾ ಕೆಳಗಡೆನೆ ಬರುತ್ತೆ ಸರ್. ಇಲ್ಲಿ ಬೆಳಗ್ಗೆ ನಿಫ್ಟಿಲಿ ಶೇರ್ ಮಾಡಿದ್ದಾರೆ ನೋಡಿ ದಿನೇಶ್ ಸರ್. ಹಾ ಸರ್. ಅಲ್ಲಿ ಅದೇ ನೀವು ಅದು ಯಾರು ನಾನೇ ಹೇಳ್ಬೇಕಾರೆ ಅಲ್ಲೊಂದು ರಿಜೆಕ್ಷನ್ ಕ್ಯಾಂಡಲ್ ಸಿಕ್ತಾಗೆ ಅಂತ ಹೇಳಿದ್ರೆ ಅದು ಪರ್ಫೆಕ್ಟ್ ಅಲ್ಲ ಅಂತ ಅನ್ಸೋಣ. ಆತರ ಸಪೋರ್ಟ್ ತಗೊಂಡು ನಮ್ ರೆಡ್ ಕ್ಯಾಂಡಲ್ ಬ್ರೇಕ್ಔಟ್ ಆಯ್ತಲ್ಲ. ಹಾ ಸರ್. ನಮ್ದು ಹಳೆ ಟೆಕ್ನಿಕಲ್ ನಾನು ಆ ಬ್ರೇಕ್ಔಟ್ ಅಲ್ಲಿ ಎಂಟ್ರಿ ತಗೋತಿದ್ದೆ ಮೊದ್ಲೆಲ್ಲ. ಸರ್ ನಾನೀಗ ಸುಮಾರು ದಿನದಿಂದ ಅಂದ್ರೆ ನಮ್ಮ SR ಟೂಲ್ ಅಲ್ಲಿ ನಾನು ಏನಾದ್ರೂ ಒಂದು ನೀವು ಶೇರ್ ಮಾಡ್ಬಿಡಿ ಮೊಬೈಲ್ ಶೇರ್ ಮಾಡಿ. ಓಕೆ, ನೀವು ಕಂಟಿನ್ಯೂ ಮಾಡಿ. ನಾನು ನಾಳೆ ಜಾಯ್ನ್ ಆಗ್ತೀನಿ. ಓಕೆ, ನನಗೆ ಯಾವ್ದೋ ಒಂದು ಅರ್ಜೆಂಟ್ ಕಾಲ್ ಇದೆ. ಓಕೆ, ಆಯ್ತು ಸರ್. ಓಕೆ ಸರ್. ಓಕೆ ಕಂಟಿನ್ಯೂ ಮಾಡಿ. ನಾನು ಯಾರಿಗಾದ್ರೂ ಹೋಸ್ಟ್ ಕೊಟ್ಟಿರ್ತೀನಿ. ಸರಿ ಸರ್. ಓಕೆ ಸರ್. ಓಕೆ, ಥ್ಯಾಂಕ್ ಯು ಸರ್. ಇನ್ನರ್ ಸರ್ ಗುಡ್ ನೈಟ್. ಬಾಯ್. ಥ್ಯಾಂಕ್ ಯು ಸರ್. ಇವರು ಶ್ರೀಧರ್ ಸರ್ ನೀವು ಶೇರ್ ಮಾಡಿ ಆದ್ರೆ. ಇಲ್ಲ ಸರ್, ನಾನು ಏನು ಆತರ ಇದನ್ನ ಮಾಡಿಲ್ಲ. ಬಟ್ ನಾನು ಹಂಗೆ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಅಂದ್ರೆ ಮೇಡಮ್ ಕಳಿಸಿ ಅದನ್ನ. ಸರ್ ನಾನು ನಿಮ್ಗೆ ಕಳ್ಸಿದ್ದೀನಿ ನೋಡಿ ಸರ್, ಮದನ್ ಸರ್. ಹಾ, ನಾನು ನಿಮಗೆ ಕಳ್ಸಿದ್ದೀನಿ ನೋಡಿ. ಹಾ, ಓಕೆ.